I was also there while the fraud was happening. ಯಾರ ಹತ್ರ ಒಬ್ರು ದುಡ್ಡಿಟ್ಟಿರೋ ಮನುಷ್ಯ ಇದ್ದಾನೆ, 1,000 ಕೋಟಿ ಇದೆ ಸರ್. ಅವ್ರು ಏನು ಮಾಡಿದ್ದಾರೆ, ಕರ್ಕೊಂಡು ಹೋಗಿ ಅವ್ರಿಗೆ ಒಂದು ಜಾಗನೂ ತೋರಿಸಿದ್ದಾರೆ. So they said we have some 700 crore. We are unable to keep this money. Okay. So we are giving it to people like you and converting it. So ನಮಗೆ ನೀವು ನಿಧಾನವಾಗಿ ಅದನ್ನ ವೈಟ್ ಮಾಡ್ತಾ ಕೊಡ್ತಾ ಹೋಗಿ. ನಮಗೆ ಕಣ್ಣಾರ ನೋಡಿದ್ದಾರೆ, ಕ್ಯಾಶ್ ಒಂದು ರ್ಯಾಕ್ಸ್ಗಳಲ್ಲಿ ಇಟ್ಟಿದ್ದಾರೆ, ಚೀಲದಲ್ಲಿ ಇಟ್ಟಿದ್ದಾರೆ. ಸೊ ಇವರಿಗೆ 50 lakhs ಅಪ್ಫ್ರಂಟ್ ಪೇ ಮಾಡಿಬಿಡಿ. ಕ್ಲೈಂಟ್ಗೆ ಅವ್ರನ್ನ ಡೆಸ್ಪರೇಷನ್ಗೆ ತೊಗೊಂಡೋಗ್ಬಿಟ್ಟಿದ್ದಾರೆ. ಸೊ 50 lakhs ಕೊಟ್ಟರು. 50 lakhs ಕೊಟ್ಟಾದ್ಮೇಲೆ ನೆಕ್ಸ್ಟ್ ಡೇ 2018 ಅರೌಂಡ್ 11,000 crores GST ಫ್ರಾಡ್. GST ಡಿಪಾರ್ಟ್ಮೆಂಟ್ ಪಾನಿಪುರಿ ಅಂಗಡಿ ಅವನಿಗೆ 40 ಲಕ್ಷ ನೋಟಿಸ್ ಕಳಿಸಿದ್ದಾರೆ. ಇನ್ನೊಬ್ರು ವೆಜಿಟೇಬಲ್ ಶಾಪ್ ಅವರಿಗೆ 29 ಲಕ್ಷ ಕಳಿಸಿದ್ದಾರೆ. ಇದೇ ರೀತಿ ಬೇಕರೀಸ್ ಆಗಿರ್ಲಿ, ಚಿಕ್ಕ ಶಾಪ್ಸ್ ಆಗಿರ್ಲಿ, ಒಬ್ಬ ಏನಂತಿದ್ದಾನೆ, ಸರ್ ನನ್ನ ಹೆಸರು ಪುಷ್ಪರಾಜ್ ಸರ್, ನಾನು ಫೈರ್ ಅಲ್ಲ, ಫ್ಲವರ್ ಶಾಪ್ ಇಟ್ಕೊಂಡಿದ್ದೀನಿ, ನನಗೆ GSTನೇ ಇಲ್ಲ ಸರ್ ಅಂತಿದ್ದಾನೆ. ಕಪ್ಪ ಕೊಡಬೇಕೆ ಕಪ್ಪ, ನಿಮಗೇಕೆ ಕೊಡಬೇಕು ಕಪ್ಪ? ಇಂಡಿಯನ್ಸ್ DNA ಅಲ್ಲೇ ಇದು ಕುತ್ಕೊಂಡ್ಬಿಟ್ಟಿದೆ ಅಂತ ನನ್ಗೆ ಅನ್ಸುತ್ತೆ. ಟ್ಯಾಕ್ಸ್ ಪೇ ಮಾಡೋದು ಅಂದ್ರೆ ಅದು ಜನಕ್ಕೆ ಇಷ್ಟ ಆಗಲ್ಲ. ಈ ನೋಟಿಸ್ ಬಂದಿದ ತಕ್ಷಣ ಎಲ್ಲರೂ ಏನ್ ಮಾಡ್ತಿದ್ದಾರೆ, UPI ನ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ಅದೇ ನನ್ಗೆ UPI ಪೇಮೆಂಟ್ ಅಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ನನಗೆ GST ಬರಲ್ಲ ಅಂತ ಅವರು ಒಂದು ಇಂಪ್ರೆಷನ್ ಅಲ್ಲಿ ಇದ್ದಾರೆ. ಟ್ಯಾಕ್ಸ್ ನ ಸೇವ್ ಮಾಡೋದಕ್ಕೆ ಕೆಲವೊಂದು ರೀಸನ್ಸ್ ನ ಕೊಡ್ತಾರೆ. ಮೋಸ್ಟ್ ಕ್ರಿಯೇಟಿವ್ ಆಗಿ, ಮೋಸ್ಟ್ ಫನ್ನಿ ಆಗಿ ಯಾವ್ದಾದ್ರು ಎನ್ಕೌಂಟರ್ ಮಾಡಿದ್ರೆ ವೆಜಿಟೇಬಲ್ಸು ಮತ್ತೆ ಫೀಡು ಆ ಥರದೆಲ್ಲ ಏನೋ ಒಂದು ಮಾಡ್ತಾ ಇದ್ದಾರೆ. ಅದಕ್ಕೆ ಟ್ಯಾಕ್ಸ್ ಇಲ್ಲ. ದಟ್ ಗೈ GST ಪೋರ್ಟಲ್ಲಿ ಏನೇನು ಪರ್ಚೇಸ್ ಮಾಡಿದ್ದಾರೆ ಅಂತ ನಮಗೊಂದು ಆಟೋ ಪಾಪ್ಯುಲೇಟೆಡ್ ರಿಪೋರ್ಟ್ ಬರುತ್ತೆ. ಅದರಲ್ಲಿ ಐರನ್, ಸ್ಟೀಲ್, ಸಿಮೆಂಟ್ ಇದೆಲ್ಲ ಬರ್ತಾ ಇದೆ. ಅದೇ ಯಾರ್ ನಾನು ಹೇಳಿದೆ, ಏನಕ್ಕಪ್ಪ ಇದು ತೊಗೊಂಡಿರೋದು ಫಸ್ಟ್ ಹೇಳಿದೆ. ಸರ್ ನಮ್ಮ ಮನೆ ಕಟ್ತಾ ಇದ್ದೀನಲ್ಲ ಸರ್, ಐ ವೆಂಟ್ ದೇರ್, ದಟ್ ಸಿಮೆಂಟ್ ಗೈ ಟೋಲ್ಡ್ ಮೀ ಅಂತ ಹೇಳಿ. ಸೊ ಅದಕ್ಕೆ ನಿಂದು ಅಡ್ವೈಸರು, ನಿನ್ನ ಸಿಮೆಂಟ್ ಅಂಗಡಿಯವನ ಅಡ್ವೈಸರು. ವಾಟ್ ಆರ್ ಯು ಟ್ರೈಂಗ್ ಟು ಡೂ ಹಿಯರ್? ಆಲ್ಕೋಹಾಲ್ ಅಂಡ್ ಲಿಕ್ಕರ್ ಮೇಲೆ GST ಇಲ್ಲ, ಅದು ಸತ್ಯ. ಲಿಕ್ಕರ್ಗೆ ಆನ್ ಆವರೇಜ್ ಎಕ್ಸೈಸ್ ಡ್ಯೂಟಿ 83% ಇದೆ. ಬಿಯರ್ಗೆ 175% ಇಂದ 200% ವರೆಗೂ ಟ್ಯಾಕ್ಸ್ ಇದೆ. ಅದಕ್ಕೆ ಅವಾಗ ಪಾಪ ಕುಡುಕರು ತಲೆ ಕೆಡಿಸ್ಕೊಳ್ತಾ ಇರ್ತಾರೆ, ರೇಟ್ ಯಾಕೆ ಜಾಸ್ತಿ ಆಯಿತು ಅಂತ ಹೇಳಿ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ. ರೀಸೆಂಟ್ ಆಗಿ GST ರೇಟ್ಸ್ ಎಲ್ಲ ಚೇಂಜ್ ಆಗಿದೆ. ಈ ಚೇಂಜಸ್ ಆರ್ಡಿನರಿ ಬಿಸ್ನೆಸ್ ಪೀಪಲ್ಗೆ, ಓನರ್ಸ್ಗೆ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ? ಪನೀರು, ಬುರ್ಜಿ, ಇಂಡಿಯನ್ ಬ್ರೆಡ್ಸ್ ಅಂತ ಕರಿತೀವಿ ನಾವನ್ನ, ಅದನ್ನೆಲ್ಲಾನು 5% ಅಲ್ಲಿತ್ತು, ಅದಕ್ಕೆ 0% ಟ್ಯಾಕ್ಸ್ ಮಾಡೋದು. ಟಿವಿ, ಫ್ರಿಜ್ಜು, ವಾಷಿಂಗ್ ಮಿಷಿನು, ಏರ್ ಕಂಡೀಷನರು, ಇವುಗಳನ್ನೆಲ್ಲ ದೇ ಬ್ರಾಟ್ ಇಟ್ ಅಂಡರ್ 18%. ಕಾರ್ಸ್ ಟ್ಯಾಕ್ಸ್ ಕೇಳಿದ್ರೆ ತಲೆ ಕೆಟ್ಟೋಗ್ತಾ ಇತ್ತು ನಿಮ್ಗೆ. ಅವರು 50% ಇಂದ 58% ವರೆಗೂ ಟ್ಯಾಕ್ಸಸ್ ಇರ್ತಾ ಇತ್ತು. ದೇರ್ ಗೋಯಿಂಗ್ ಟು ಚಾರ್ಜ್ ಓನ್ಲಿ 18%. ಆಡಿಟರ್ ಹತ್ರ ಕೇಳಿದಾಗ ಅವ್ರು ಏನಂತಿದ್ದಾರೆ, ನಿಮ್ಮ TDS ಅಮೌಂಟ್ ಅಲ್ಲಿ ಇಷ್ಟು ಪರ್ಸೆಂಟೇಜ್ ನನಗೆ ಕಮಿಷನ್ ಕೊಡಬೇಕು ಅಂತ ಮಾತಾಡ್ತಿದ್ರು. ಸೊ ಇದು ಎಷ್ಟುವರೆಗೂ ಲೀಗಲ್? ಒಳ್ಳೆ ಥ್ರಿಲ್ಲರ್ ಮೂವಿ ನೋಡ್ದಂಗೆ ಇದೆ. ಹಾಗೆ ಮನಿ ಹೈಸ್ಟ್ ಆಗಿರ್ಲಿ ಅಂತ ಒಳ್ಳೆ ಸಿನಿಮಾ ನೋಡ್ದಂಗೆ ಇದೆ. ಇದು ಸಿನಿಮಾ ಕಥೆ ಅಲ್ಲಪ್ಪ, ಈ ಕಥೆಯಲ್ಲಿ ನಾನೇ ಇದ್ದೀನಿ, ಜೀವಿಸಿ ನಾನು ಎದುರ್ಕೊಂಡಿದ್ದೀನಿ. ಯಾರು ಇವರೆಲ್ಲ? ಹಾಯ್, ವೆಲ್ಕಮ್ ಬ್ಯಾಕ್ ಟು ವೈಲ್ಡ್ ಡಾಗ್ ಪಾಡ್ಕಾಸ್ಟ್ ವಿತ್ ಶ್ರೀಧರ್ ಜಪಮಾಲ. ಟ್ಯಾಕ್ಸ್ ಅನ್ನೋ ಪದ ಕೇಳಿದ್ರೆ ಸುಮಾರು ಜನಕ್ಕೆ ಟೆನ್ಷನ್ ಆಗುತ್ತೆ. ಸೊ ಈ ಪಾಡ್ಕಾಸ್ಟ್ ಯಾರಿಗೆ? IT ಪೀಪಲ್, ಸ್ಯಾಲರಿಡ್ ಎಂಪ್ಲಾಯೀಸ್ಗೆ, ಬಿಸ್ನೆಸ್ ಓನರ್ಸ್ಗೆ, ಬೇಕರಿ ಆ್ಯಂಡ್ ಸಲೂನ್ ಶಾಪ್ ಓನರ್ಸ್ಗೆ, ಬ್ಯೂಟಿ ಪಾರ್ಲರ್ ಅವ್ರಿಗೆ, ಆ್ಯಂಡ್ ಫ್ರೂಟ್ ಆ್ಯಂಡ್ ವೆಜಿಟೇಬಲ್ ವೆಂಡರ್ಸ್ಗೆ. ಸೊ ಆಲ್ಮೋಸ್ಟ್ ಎಲ್ರಿಗೂ. ಸೊ ಟುಡೇಸ್ ಆರ್ ಗೆಸ್ಟ್ ಈಸ್ ರಾಜಶೇಖರ್ G. ಶೆಟ್ಟಿ ಅವರು. ಈಸ್ ಅ ಚಾರ್ಟರ್ಡ್ ಅಕೌಂಟೆಂಟ್. ಇಂಡಸ್ಟ್ರಿಯಲ್ಲಿ ಮೋರ್ ದೆನ್ 15 years ಎಕ್ಸ್ಪೀರಿಯನ್ಸ್ ಇರೋರು. ಇವರು ಸಣ್ಣ ಶಾಪ್ಸಿಂದ ಹಿಡಿದು ಬಿಗ್ಗೆಸ್ಟ್ ಕಂಪನಿಗೆ CA ಸರ್ವಿಸಸ್ ಕೊಟ್ಟಿರೋರು. ಸೊ ಈ ಪಾಡ್ಕಾಸ್ಟಲ್ಲಿ ನಾವು ಡಿಸ್ಕಸ್ ಮಾಡಿರೋ ಟಾಪಿಕ್ಸ್ ಬಂದು ರೀಸೆಂಟ್ ಆಗಿ ಚೇಂಜ್ ಆಗಿರೋ GST ರೇಟ್ಸ್. ಆ ಚೇಂಜಸ್ ನಮ್ಮ ಲೈಫಲ್ಲಿ ಹೇಗೆ ಎಫೆಕ್ಟ್ ಆಗುತ್ತೆ? ಸ್ಮಾಲ್ ಶಾಪ್ ಓನರ್ಸ್ಗೆ 40 ಲಕ್ಷ ನೋಟಿಸ್ ಹೋಗಿದೆ. ಯಾಕೆ? ನಾವು ದಿನ ಯೂಸ್ ಮಾಡೋ ಪೆಟ್ರೋಲ್ ಇನ್ನೂ GST ಅಂಡರಲ್ಲಿ ಬಂದಿಲ್ಲ. ಯಾಕೆ ಆಲ್ಕೋಹಾಲ್ ಇನ್ನೂ GSTಯಲ್ಲಿ ಇನ್ಕ್ಲೂಡ್ ಆಗಿಲ್ಲ? ಯಾರು GST ರಿಜಿಸ್ಟ್ರೇಷನ್ ಮಾಡಬೇಕು, ಹೇಗೆ ಮಾಡಬೇಕು, ಹೊಸ ಕಂಪನಿ ಹೇಗೆ ಸ್ಟಾರ್ಟ್ ಮಾಡಬೇಕು, ಈ ರೀತಿ ಸುಮಾರು ಟಾಪಿಕ್ಸ್ನ ನಾವು ಟಚ್ ಮಾಡಿದ್ದೀವಿ. ಇವತ್ತು ರಾಜಶೇಖರ್ ಸರ್ ಅವ್ರ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದಾರೆ. ಸೊ ವಿ ವೆಲ್ಕಮ್ ರಾಜಶೇಖರ್ ಸರ್. ಆ್ಯಂಡ್ ಈ ವಿಡಿಯೋ ಪೂರ್ತಿ ನೋಡಿದವರಿಗೆ 1 ಲಕ್ಷ ಗಿವ್ ಅವೇ ಇದೆ. ಅಷ್ಟು ಬಜೆಟ್ ಇಲ್ಲ. ವಿ ವೆಲ್ಕಮ್ ರಾಜಶೇಖರ್ ಸರ್. ಹಾಯ್ ಸರ್, ವೆಲ್ಕಮ್ ಟು ವೈಲ್ಡ್ ಡಾಗ್ ಪಾಡ್ಕಾಸ್ಟ್. Thank you. You are invited me for this podcast. I'm happy to join you. ಸೊ ವಿಲ್ ಸ್ಟಾರ್ಟ್ ವಿತ್, ಸೊ ಏನಂದ್ರೆ ಸರ್, ನನಗೆ ಚಿಕ್ಕ ವಯಸ್ಸಿಂದನೂ ಕೂಡ ನನಗೆ ಹೇಳಿರೋದು ಟಫೆಸ್ಟ್ ಕೋರ್ಸ್ ಅಂದ್ರೆ CA ಅಂತ, ಅದು ತಲೆಯಲ್ಲಿ ತುಂಬಿಟ್ಟಿದ್ದಾರೆ. ಸೊ ನಿಮಗೂ ಹೇಳಿರ್ತಾರೆ. ನೀವು ಅದನ್ನೆಲ್ಲ ಬಿಟ್ಟು, ಸೊ ವಾಟ್ ಇನ್ಸ್ಪೈರ್ಡ್ ಯು ಟು ಟೇಕ್ CA?
You started with beautiful question. See, there is a story behind this. ನಾನು ಸಣ್ಣವನಾಗಿದ್ದಾಗ ಐ ಥಿಂಕ್ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಗ ನ್ಯೂಸ್ ಪೇಪರ್ನ ಮನೆಗೆ ಸೈಕಲ್ನಲ್ಲಿ ಹಾಕ್ತಾ ಇದ್ದೆ. ಸೊ ದೋಸ್ ಡೇಸ್ ಇಕನಾಮಿಕ್ ಟೈಮ್ಸ್ ಈಗಲೂ ಬರ್ತಾ ಇದೆ ಪೇಪರ್ಸ್. ಇಕನಾಮಿಕ್ ಟೈಮ್ಸ್ ಅಂತ ಒಂದು ಪೇಪರ್ ಬರುತ್ತೆ, ಅದು ಡೈಲಿ. ಸೊ ಯೂಶಲಿ ಮಂಡೇ ಟು ಫ್ರೈಡೆ ಅದ್ರ ಬೆಲೆ ಆವಾಗ 2.5-3 ರೂಪಾಯಿ ಇರ್ತಾ ಇತ್ತು. ಸ್ಯಾಟರ್ಡೆ ಸಂಡೇ ಅದ್ರ ಬೆಲೆ 7ರಿಂದ 9 ರೂಪಾಯಿ ಇರ್ತಾ ಇತ್ತು. ಸ್ಯಾಟರ್ಡೆ ಸಂಡೇ ಮಾತ್ರ. ಓಕೆ. ಕೆಲವರೆಲ್ಲರೂ ಮಂಡೇ ಟು ಫ್ರೈಡೆ ಆ ಪೇಪರ್ ಹಾಕ್ಸ್ಕೊಳ್ತಾ ಇದ್ರು. ಒಂದು 3 ಜನ ಮಾತ್ರ ಅದನ್ನ ಸ್ಯಾಟರ್ಡೆ ಸಂಡೇ ಪೇಪರ್ನು ಸಬ್ಸ್ಕ್ರೈಬ್ ಮಾಡಿದ್ರು. ಅದರಲ್ಲಿ ಒಬ್ಬರು ವಿಶೇಷವಾಗಿದ್ರು. ಅವ್ರದ್ದು ಡ್ರೆಸ್ ಸೆನ್ಸ್ ಆಗಲಿ, ಒಂದು ಫಾರ್ಮಲ್ ಆಗಿ ಇರ್ತಾ ಇದ್ರು. ಅವ್ರ ದ ವೇ ಅವ್ರು ಮಾತಾಡೋದಾಗ್ಲಿ, ಅವ್ರು ನಡ್ಕೊಳ್ಳೋದಾಗ್ಲಿ ಒಂಥರ ಇಂಪ್ರೆಸಿವ್ ಆಗಿತ್ತು. ಒಂದು ಮಾರುತಿ 800 ಕಾರು ಇತ್ತು ಅವ್ರ ಮನೇಲಿ. ಸೊ ನಾನು ಅವ್ರ ಮನೆಗೆ ಪೇಪರ್ ಹಾಕುವಾಗ ಒಂದಿನ ನಾನು ಕರೆಕ್ಟಾಗಿ ಪೇಪರ್ ಡೆಲಿವರಿ ಮಾಡುವಾಗ ಅವರು ಹೊರಗೆ ಬಂದ್ರು. ಯೂಶಲಿ ಪೇಪರ್ ಆಚೆ ಹೋಗ್ತೀವಲ್ಲ, ಅವತ್ತು ನೋಡಿದೆ ಅವ್ರನ್ನ. ಸೊ ಏನಂದ್ರೆ ಇದೇ ನೆಪದಲ್ಲಿ ಸುಮ್ಮನೆ ಮಾತಾಡ್ಸೋಣ ಅಂತ ಹೋದೆ. ಅವ್ರಿಗೆ ಪೇಪರ್ ಕೊಡುವಾಗ ನನಗೆ ಒಂದು ಕ್ಯೂರಿಯಾಸಿಟಿ ಅಷ್ಟು ದಿನದಿಂದ ಇತ್ತು. ಏನಂದ್ರೆ ಏನಿದು ಇವರೆಲ್ಲ ಎಷ್ಟೋ ಜನ ಪೇಪರ್ಸ್ ತಗೊಳ್ತಾ ಇರೋದು, 3 ರೂಪಾಯಿ ಸಬ್ಸ್ಕ್ರಿಪ್ಷನ್ ಇರೋದನ್ನ ತಗೋತಾ ಇದ್ದಾರೆ. ಬಟ್ ಶನಿವಾರ ಭಾನುವಾರ 9 ರೂಪಾಯಿ ಅಥವಾ 7 ರೂಪಾಯಿ 8 ರೂಪಾಯಿ ಅಂದ್ರೆ ತಗೊಳ್ತಾ ಇಲ್ವಲ್ಲ, ಇವ್ರು ಯಾಕೆ ತಗೋತಾ ಇದ್ದಾರೆ? ದಟ್ ವಾಸ್ ಮೈ ಕ್ಯೂರಿಯಾಸಿಟಿ ಫಸ್ಟ್. ಐ ಆಸ್ಕ್ಡ್ ಹಿಮ್. ದೆನ್ ಅವರು, ನಾನು ಚಾರ್ಟರ್ಡ್ ಅಕೌಂಟೆಂಟು, ಮಂಡೇ ಟು ಫ್ರೈಡೆ ಶೇರ್ ಮಾರ್ಕೆಟ್ ಓಪನ್ ಇರುತ್ತೆ. ಯೂಶಲಿ ಆ ಶೇರ್ ಮಾರ್ಕೆಟ್ ರಿಲೇಟೆಡ್ ನ್ಯೂಸ್ ಅನ್ನ ನೋಡೋರು. ಸೊ ದೇ ಪ್ರಿಫರ್ ಟೇಕಿಂಗ್ ದರ್ ಪೇಪರ್. ಸೊ ಹಾಗಾಗಿ ಸಬ್ಸ್ಕ್ರಿಪ್ಷನ್ ಲೆವೆಲ್ ಜಾಸ್ತಿ ಇದೆ. ಓಕೆ. ಸೊ ಕಾಸ್ಟ್ ಪರ್ ಪೇಪರ್ ಆಲ್ಸೋ ಅವ್ರು ರಿಡ್ಯೂಸ್ ಮಾಡಿದ್ದಾರೆ. ಬಟ್ ಸ್ಯಾಟರ್ಡೆ ಸಂಡೇ ಮಾರ್ಕೆಟ್ ಕ್ಲೋಸ್ ಇರುತ್ತೆ. ಸೊ ಸಬ್ಸ್ಕ್ರೈಬರ್ಸ್ ಕಡಿಮೆ ಇರ್ತಾರೆ. ಸೊ ಅದಕ್ಕೆ ಪೇಪರ್ ಪ್ರೈಸ್ ಜಾಸ್ತಿ ಇದೆ. ನಾನು ಯಾಕೆ ತಗೊಳ್ತಾ ಇದ್ದೀನಿ ಅಂತೇಳಿ, ನಾನು ಬರೀ ಮಾರ್ಕೆಟ್ ವಿಷಯ ಒಂದೇ ನೋಡಲ್ಲ. ಡೇ ಟು ಡೇ ನಾನು ಕರೆಂಟ್ ಅಫೇರ್ಸ್ ಏನು ಇಕನಾಮಿಕ್ಸ್ ಅಲ್ಲಿ ಏನಾಗ್ತಾ ಇದೆ, ಬೇರೆ ದೇಶಗಳಲ್ಲಿ ಬಿಸ್ನೆಸ್ ವರ್ಲ್ಡ್ ಅಲ್ಲಿ ಏನಾಗ್ತಾ ಇದೆ, ಸೊ ಇದ್ರ ಬಗ್ಗೆ ಎಲ್ಲ ನಾನು ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಇಟ್ಕೊಳ್ಬೇಕು ನಾನು. ಅದಕ್ಕೋಸ್ಕರ ನಾನು ಈ ಪೇಪರ್ ತಗೊಳ್ತಾ ಇದ್ದೀನಿ ಅಂತ ಹೇಳಿದ್ರು. ನೀನ್ ಏನ್ ಓದ್ತಾ ಇದೀಯಾ ಅಂತ ಕೇಳಿದ್ರು. ನಾನು ಸರ್ ಈ ತರ ಕನ್ನಡ ಮೀಡಿಯಮು 9ನೇ ಕ್ಲಾಸ್ ಓದ್ತಾ ಇದ್ದೀನಿ ನಾನು ಅಂತ. ನಾನು ತುಂಬಾ ಆಗ ಹೈಟ್ ಕಡಿಮೆ ಇದೆ. ಈ ನಿಮ್ಮ ಹಳೆ ಹಟ್ಲಾ ಸೈಕಲ್ ನೋಡಿದ್ರೆ ಗೊತ್ತಾಗುತ್ತೆ, ಕಾಲ್ ಅಟಿಕ್ಸ್ತಾ ಇರಲಿಲ್ಲ ಅಂದ್ರೆ ನಾನು ಪೇಪರ್ ಹಾಕ್ತಿದ್ದೆ. ಅವ್ರಿಗೆ ನನ್ನ ಬಗ್ಗೆ ಏನೋ ಒಂದು ಇದು. ಅವಾಗ ಅವ್ರು ಹೇಳಿದ್ರು, ಓದಿ ಮುಂದೆ ಚಾರ್ಟರ್ಡ್ ಅಕೌಂಟೆಂಟ್ ಆಗು ನಂತರ ಅಂತ ಒಂದು ಹೇಳಿದ್ರು. ಅವಾಗ ನಿನ್ ಲೈಫ್ ಚೇಂಜ್ ಆಗತ್ತೆ ಅಂತ ಹೇಳಿದ್ರು. ಚಾರ್ಟರ್ಡ್ ಅಕೌಂಟೆಂಟಾ? ಓಕೆ. ಅವ್ರು ಏನ್ ಮತ್ತೆ ಅವ್ರ ತರ ಜಾಸ್ತಿ ಕಾನ್ವರ್ಸೇಷನ್ ಮಾಡಕ್ ಆಗಿಲ್ಲ. ಆಮೇಲೆ ಹೋಗು ಒಳ್ಳೇದಾಗ್ಲಿ ಅಂತ ಹೇಳಿದ್ರು. ಸೊ ತಲೆನಲ್ಲಿ ಫಸ್ಟ್ CA ನಾನು ನೋಡಿದ್ದು, ಆ ಒಂದು CA ನನಗೆ ಅವ್ರು ಹೇಳಿದ್ರಲ್ಲಿ ನೀನು CA ಮಾಡು ಅಂತ, ಇದು ನನ್ನ ತಲೆನಲ್ಲಿ ಫಸ್ಟ್ ಒಂದು ಇಂಪ್ರೆಷನ್ ಬಿತ್ತು. ಅದಾದ್ಮೇಲೆ ನಾನೀಗ ಏನೊಂದು ಸಣ್ಣ ಪುಟ್ಟ ಆಡ್ ಜಾಬ್ಸ್ ಮಾಡ್ತಾ ಇದ್ದೆ, ಓದ್ಕೊಂಡೇ ಮಾಡ್ತಾ ಇರುವಾಗ ನನಗೆ ಒಬ್ಬ ಯಾರೋ ನನ್ನ ಸೀನಿಯರು, ನಾನು ಗ್ರಾಜುಯೇಷನ್ ಮಾಡ್ತಾ ಇದ್ದ, BCom ಮಾಡ್ತಾ ಇದ್ದ, ಅವನು ಏನ್ ಮಾಡ್ಬೇಕಂತ ಇದೆಯೇ ಅಂತ ಕೇಳಿದಾಗ ನಾನು CA ಮಾಡ್ಬೇಕಂತ ಹೇಳಿ, ಮತ್ತೆ ಇನ್ನೊಬ್ಬ ಯಾರೋ CA ಮಾಡ್ಬೇಕಂತ ಹೇಳ್ತಿದ್ದಾನೆ. ಅವ್ನು ಹೇಳಿದ, CA ಮಾಡಿದ್ರೆ ಒಂದು ಸಿಗ್ನೇಚರ್ ಹಾಕಿದ್ರೇನೆ ನಮ್ಗೊಂದು 20,000 ಬರುತ್ತೆ ಕೊಣ ಅಂತ ಹೇಳ್ತಾ ಇದ್ದ. ದೋಸ್ ಡೇಸ್ ಐ ಆಮ್ ಟಾಕಿಂಗ್ ಅಬೌಟ್ 96-97 ಅಲ್ಲಿ. ನಾನು ಹಬ್ಬ ಬರೀ ಒಂದು ಸಿಗ್ನೇಚರ್ ಮಾಡಿದ್ರೆ 20,000 ಬರುತ್ತಾ? ಸೊ ಯೂಶಲಿ ಅದೊಂದು ಕ್ಯೂರಿಯಾಸಿಟಿ ಇರುತ್ತಲ್ಲ. ಸೊ ಹಾಗೆ ಶುರು ಆಯ್ತು. ಓಕೆ, ನಾನು ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು, ದುಡ್ಡು ಸಂಪಾದನೆ ಮಾಡಬೇಕು, ಆ ಎಕನಾಮಿಕ್ ಪೇಪರ್ಸ್ ಆಗ್ತಾ ಇದೆ, ಎಕನಾಮಿಕ್ ಟೈಮ್ಸ್ ಪೇಪರ್ ಆಗ್ತಾ ಇದ್ದಲ್ಲ, ಅವ್ರ ತರ ಆಗ್ಬೇಕು ಅನ್ನೋ ಒಂದು ಆಂಬಿಷನ್ ಕ್ರಿಯೇಟ್ ಆಯ್ತು. ಸೊ ಹಾಗಾಗಿ ನಾನು ನನ್ನ ತಲೆಯಲ್ಲಿ ಫಿಕ್ಸ್ ಆದೆ. ಸೊ ನಾನು ಗ್ರಾಜುಯೇಷನ್ ಮುಗಿಸ್ದೆ, ತದನಂತರ ನಾನು CA ಸೇರ್ಕೊಂಡೆ. ಸೊ ದಿಸ್ ಇಸ್ ದಿ ಆ CA ಮುಗಿಸ್ದೆ, ನಾನು ಕೋರ್ಸ್ ಕಂಪ್ಲೀಟ್ ಮಾಡಿದೆ. ಸೊ ದಿಸ್ ಇಸ್ ದಿ ಇನ್ಸ್ಪಿರೇಷನ್ ಸ್ಟೋರಿ. ದಟ್ ಇಸ್ ಹೌ ಐ ಬಿಕಮ್ ಚಾರ್ಟರ್ಡ್ ಅಕೌಂಟೆಂಟ್. ಓಕೆ. ಲೈಕ್ ಸರ್, ವಾಟ್ ಎಕ್ಸಾಕ್ಟ್ಲಿ CA ಡಸ್? ಓಕೆ, ಟಿಪಿಕಲಿ ಎಲ್ಲರೂ ಏನ್ ಅನ್ಕೊಂಡಿರ್ತಾರೆ ಅಂತ ಹೇಳಿದ್ರೆ, ಚಾರ್ಟರ್ಡ್ ಅಕೌಂಟೆಂಟ್ CA ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾರೆ, ಅಥವಾ ಬುಕ್ ಕೀಪಿಂಗ್ ಮಾಡ್ತಾರೆ, ಅಕೌಂಟ್ಸ್ ಬರೀತಾರೆ, ಅಥವಾ ಆಡಿಟ್ ಮಾಡ್ತಾರೆ. ಸೊ ಪಾಪ್ಯುಲರ್ಲಿ ಪೀಪಲ್ ಕಾಲ್ ಆಡಿಟರ್. ದೇ ಡೋಂಟ್ ನೋ whom to call auditor. ಸೊ ಆಡಿಟರ್ ಅಂತ ಕರೀತಾರೆ. ಸೊ ಎಲ್ರಿಗೂ ಗೊತ್ತಿರೋದು ಇದು, ಕಾಮನ್ ಆಗಿ ನಾನು ಹೇಳ್ತಾ ಇರೋದು, ಎಲ್ರಿಗೂ ಅಂತ ಹೇಳಲ್ಲ, ಮೆಜಾರಿಟಿ ಆಫ್ ದ ಪೀಪಲ್. ಬಟ್ ಸೊ ದೇರ್ ಆರ್ 4,76,000 ಚಾರ್ಟರ್ಡ್ ಅಕೌಂಟೆಂಟ್ಸ್ ಆರ್ ದೇರ್ ಇನ್ ಇಂಡಿಯಾ ಟಿಲ್ ಟುಡೇ. ಕರೆಂಟ್ ಸ್ಟಾಟಿಸ್ಟಿಕ್ಸ್ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಅದನ್ನ ಅನೌನ್ಸ್ ಮಾಡಿದೆ. ಅದರಲ್ಲಿ 31% ಆಫ್ ದಿ ಚಾರ್ಟರ್ಡ್ ಅಕೌಂಟೆಂಟ್ಸ್ ಓನ್ಲಿ ಆರ್ ಡೂಯಿಂಗ್ ಇಟ್ ಟು ಪ್ರಾಕ್ಟೀಸ್. Okay, they are practicing professionals who can do the audit, all those things ಏನ್ ಮಾಡ್ತಾ ಇದಾರಲ್ಲ, ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಆ ತರ ಇದನ್ನ ಮಾಡ್ತಾ ಇದಾರೆ. ಇನ್ನು ಉಳಿದವರು ಈ ಏನು ನಾನು ಈಗ 70% ಹೇಳಿದ 60-70% ಏನಿದಾರಲ್ಲ, ಇವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಸ್ಕೊಂಡಿದ್ದಾರೆ. ಅದು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಇರ್ಬೋದು, ಫಂಡ್ ಮ್ಯಾನೇಜರ್ಸ್ ಇರ್ಬೋದು, ಬಿಸ್ನೆಸ್ ಕನ್ಸಲ್ಟೆಂಟ್ಸ್ ಇರ್ಬೋದು, ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಲ್ಲಿ CFOಗಳಾಗಿದ್ದಾರೆ, VP ಫೈನಾನ್ಸ್ ಗಳಾಗಿದ್ದಾರೆ, ಮತ್ತೆ ಟೋಟಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಬೇಕಾಗುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ.
ಸೊ ಎಲ್ಲರೂ ಏನಂದ್ರೆ ಆ 31% ಜನನೇ ಅವರು ನೋಡಿರೋದು ಹೆಚ್ಚಾಗಿ. ಬಿಕಾಸ್ ನಮ್ಮ ಪ್ರೊಫೆಷನಲ್ಲಿ ಯಾರು ಲೈಮ್ ಲೈಟ್ ಬರೋದೇ ಇಲ್ಲ. ಸೊ ಹಾಗಾಗಿ ಟಿಪಿಕಲಿ ಹಂಗೆ ಅನ್ಕೊಂಡಿದ್ದಾರೆ. ಸೊ ಪ್ರಾಕ್ಟೀಸಿಂಗ್ ಚಾರ್ಟೆಡ್ ಅಕೌಂಟೆಂಟ್ಸ್ ಯೂಶಲಿ ದೇ ಡೂ ಟ್ಯಾಕ್ಸ್ ಫೈಲಿಂಗ್, ದೇ ಡೂ ಗಿವ್ ಟ್ಯಾಕ್ಸ್ ಅಡ್ವೈಸರಿ, ಮತ್ತೆ ಅವರು ಕಂಪನಿ ಆಡಿಟ್ಸ್ ಮಾಡ್ತಾರೆ, ಟ್ಯಾಕ್ಸ್ ಆಡಿಟ್ಸ್ ಮಾಡ್ತಾರೆ, ಡಿಪಾರ್ಟ್ಮೆಂಟ್ಗೆ ರೆಪ್ರೆಸೆಂಟೇಷನ್ ಹೋಗ್ತಾರೆ, ಟ್ರಿಬ್ಯುನಲ್ಸ್ ಅಂದ್ರೆ ಅದೇನು ನಾವು ಕ್ವಾಸಿ ಜುಡಿಷಿಯಲ್ ಕೋರ್ಟ್ಸ್ ಅಂತ ಕರಿತೀವಿ, ಹೈಕೋರ್ಟ್ಗಿಂತ ಕೆಳಗಿರುತ್ತೆ. ಟ್ಯಾಕ್ಸ್ ಅಪೀಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಆ ಅಪೀಲ್ ಅದು ಒಂದು ಕೋರ್ಟೇ ಅದು. ಆ ಟ್ರಿಬ್ಯುನಲ್ ನಲ್ಲಿ ಸೊ ನಮ್ಮವರು ಹೋಗಿ ವಾದ ವಿವಾದಗಳನ್ನು ಕೂಡ ಮಾಡ್ತಾರೆ. ಸೊ ದೀಸ್ ಆಲ್ ಆರ್ ದ ಥಿಂಗ್ಸ್ ಚಾರ್ಟೆಡ್ ಅಕೌಂಟೆಂಟ್ಸ್ ಡಸ್. ಸೊ ಪ್ರಾಕ್ಟೀಸಿಂಗ್ ಚಾರ್ಟೆಡ್ ಅಕೌಂಟೆಂಟ್ಸ್ ಇನ್ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಇರೋರು ನಾನು ನಿಮ್ಗೆ ಹೇಳಿದಾಗೆ VP ಫೈನಾನ್ಸ್, ಫಂಡ್ ಮ್ಯಾನೇಜರ್ಸ್, ಬಿಸಿನೆಸ್ ಕನ್ಸಲ್ಟೆಂಟ್ಸ್, ವಿಲ್ ಬಿ ಡೂಯಿಂಗ್ ಸೋ ಮೆನಿ ಥಿಂಗ್ಸ್. ಓಕೆ. ಸೊ ಇವಾಗ ಕೋರ್ಟ್ ಅಲ್ಲಿ ವಾದ ವಿವಾದ ಅಂದ್ರಲ್ವಾ, ಸೊ ಏನಾದ್ರು ಇಶ್ಯೂಸ್ ಬಂದ್ರೆ ಕೋರ್ಟ್ಗೆ ಇದು ಮಾಡ್ತಾರ? ಈಗ ಏನಂದ್ರೆ ಕೋರ್ಟ್ ಅಂದ್ರೆ ನಾನು ಹೇಳೋದಲ್ಲ, ಅದನ್ನ ನಾವು ಟ್ರಿಬ್ಯುನಲ್ಸ್ ಅಂತ ಕರಿತೀವಿ. ದೇರ್ ಆರ್ ಲೈಕ್ ಲೆವೆಲ್ಸ್ ಆಫ್ ಅಪೀಲ್. ಈಗ ಒಂದು ಆರ್ಡರ್ ಪಾಸ್ ಆಗುತ್ತೆ, ಲೆಟ್ಸ್ ಲೈಕ್ ಇವಾಗ ನಿಮ್ಗೆ ಒಬ್ಬ ಟ್ಯಾಕ್ಸ್ ಆಫೀಸರ್ ನಿಮ್ಮ ಲೈಕ್ ಒಂದು ವಿರುದ್ಧವಾಗಿ ಒಂದು ಆರ್ಡರ್ ಪಾಸ್ ಮಾಡ್ತಾರೆ, ಡಿಮಾಂಡ್ ರೈಸ್ ಮಾಡ್ತಾರೆ, ಇದಕ್ಕೆ ನೀನು ಇಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತ. ನೀವು ಆ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇರಲ್ಲ. ಆವಾಗ ನೀವು ಆ ಆರ್ಡರ್ ವಿರುದ್ಧವಾಗಿ ನೀವು ಅಪೀಲ್ಗೆ ಹೋಗ್ಬೇಕು. ಸೊ ಯೂಶಲಿ ಒಂದು ಡಿಪಾರ್ಟ್ಮೆಂಟ್ ನಲ್ಲೇ ಒಂದು ಅಪೀಲ್ ಅಂತ ಇರುತ್ತೆ. ಅದಾದ್ಮೇಲೆ ಅಪೀಲ್ ಟ್ರಿಬ್ಯುನಲ್ ಅಂತ ಒಂದಿರುತ್ತೆ. ಸೊ ಆ ಟ್ರಿಬ್ಯುನಲ್ ನಲ್ಲಿ ಇವಾಗ GST ಟ್ರಿಬ್ಯುನಲ್, ಇನ್ಕಮ್ ಟ್ಯಾಕ್ಸ್ ಟ್ರಿಬ್ಯುನಲ್, ಸೊ ಈ ರೀತಿ ಟ್ರಿಬ್ಯುನಲ್ಸ್ ಗಳಿದೆ. ಈ ಟ್ರಿಬ್ಯುನಲ್ಸ್ ಅಲ್ಲಿ ನಾವು ಹೋಗಿ ಆ ಕೇಸನ್ನ ವಾದಿಸಬಹುದು, ರೆಪ್ರೆಸೆಂಟ್ ಮಾಡಬಹುದು, ನಮ್ಮ ಕ್ಲೈಂಟ್ ಗಳನ್ನ ರೆಪ್ರೆಸೆಂಟ್ ಮಾಡಿ ಅಲ್ಲಿ ನಾವು ನ್ಯಾಯವನ್ನ ಕೇಳಬಹುದು. ಸೊ ದಿಸ್ ಇಸ್ ವಾಟ್ ದೇ ಡು. ರೀಸೆಂಟ್ಲಿ ನಮ್ಮ GST ಡಿಪಾರ್ಟ್ಮೆಂಟ್ ಒಬ್ಬ ಸಿಂಪಲ್ ಪಾನಿಪುರಿ ಅಂಗಡಿಯವನಿಗೆ 40 ಲಕ್ಷ ನೋಟಿಸ್ ಕಳಿಸಿದ್ದಾರೆ. ಇನ್ನೊಬ್ರು ವೆಜಿಟೇಬಲ್ ಶಾಪ್ ಅವರಿಗೆ 29 ಲಕ್ಷ ಕಳಿಸಿದ್ದಾರೆ. ಇದೇ ರೀತಿ ಬೇಕರೀಸ್ ಆಗಿರ್ಲಿ, ಚಿಕ್ಕ ಚಿಕ್ಕ ಶಾಪ್ಸ್ ಆಗಿರ್ಲಿ, ಒಬ್ಬ ಏನಂತಿದ್ದಾನೆ, ಸರ್ ನನ್ನ ಹೆಸರು ಪುಷ್ಪರಾಜ್ ಸರ್, ನಾನು ಫೈರ್ ಅಲ್ಲ, ಫ್ಲವರ್ ಶಾಪ್ ಇಟ್ಕೊಂಡಿದ್ದೀನಿ, ನನಗೆ GSTನೇ ಇಲ್ಲ ಸರ್ ಅಂತಿದ್ದಾರೆ. ಈ ನೋಟಿಸ್ ಬಂದಿದ ತಕ್ಷಣ ಎಲ್ಲರೂ ಏನ್ ಮಾಡ್ತಿದ್ದಾರೆ, UPI ನ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ಕರೆಕ್ಟ್. ನಾವು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಕ್ಕಿಲ್ಲ ಅಂತ ಸ್ಟಾಪ್ ಮಾಡಿದ್ದಾರೆ. ಸೊ ಯಾಕೆ ಗವರ್ಮೆಂಟ್ ಸಡನ್ ಆಗಿ ಈ ಡಿಸಿಷನ್ ತಗೊಂಡಿದೆ? ವೆರಿ ಗುಡ್ ಕ್ವೆಶ್ಚನ್. ಸಡನ್ ಆಗಿ ಡಿಪಾರ್ಟ್ಮೆಂಟ್ ಆಗ್ಲಿ ಅಥವಾ ಸರ್ಕಾರ ಆಗ್ಲಿ ಈ ನೋಟಿಸಸ್ ನ ಇಶ್ಯೂ ಮಾಡ್ತಾ ಇಲ್ಲ ಅಥವಾ ಯಾರನ್ನೂ ಟಾರ್ಗೆಟ್ ಮಾಡ್ತಾ ಇಲ್ಲ. ಇದು ಜನರು ತಿಳ್ಕೊಂಡಿರೋದು ತಪ್ಪು ತಿಳುವಳಿಕೆ. ಸಿ 2017 ಫಸ್ಟ್ ಜುಲೈ 2017 ಅಲ್ಲಿ GST ಆಕ್ಟ್ ಜಾರಿಗೆ ಬಂತು. ಓಕೆ, ಇದಕ್ಕೆ ಮುಂಚೆನೂ ಸುಮಾರು 2-3 ವರ್ಷ ಸೊ GST ಬಗ್ಗೆನೆ ಒಂದಷ್ಟು ಲೈಕ್ ಬ್ರೈನ್ ಸ್ಟಾರ್ಮಿಂಗ್ ಅಂತ ಕರಿತೀವಲ್ಲ ನಡೀತಾ ಇತ್ತು. ಸುಮಾರು ಕಾರ್ಯಾಗಾರಗಳು, ವರ್ಕ್ಶಾಪ್ಸ್ ಗಳೆಲ್ಲ ನಡೆಸ್ತಾ ಇದ್ರು. ಲೈಕ್ ಅದು ಚೇಂಬರ್ ಆಫ್ ಕಾಮರ್ಸ್ ಇರ್ಬೋದು, ಗವರ್ನಮೆಂಟ್ ಇರ್ಬೋದು, ಅಥವಾ ನಮ್ಮ ಇನ್ಸ್ಟಿಟ್ಯೂಟ್ ಇರ್ಬೋದು. ಜೊತೆಗೆ GST ಇಂಪ್ಲಿಮೆಂಟ್ ಆದ ಕೂಡ್ಲೇನೆ ಸರ್ಕಾರ, ಕೇಂದ್ರ ಸರ್ಕಾರನೂ ಅಷ್ಟೇ, ರಾಜ್ಯ ಸರ್ಕಾರನೂ ಅಷ್ಟೇ ತುಂಬಾ ಪೇಪರ್ ಅನೌನ್ಸ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸಿ ನಾವ್ ಏನ್ ಮಾಡ್ತೀವಿ ಗೊತ್ತಾ, ಅವರ್ ಐ ಆಲ್ವೇಸ್ ವಾಂಟ್ಸ್ ಟು ಸಿ ವಾಟ್ ಇಟ್ ವಾಂಟ್ಸ್ ಟು ಸಿ. ಸೊ ಇದು ಜನ ಸಡನ್ ಆಗಿ ಸರ್ಕಾರ ನಮ್ಗೆ ನೋಟಿಸ್ ಕೊಡ್ತಾ ಇದೆ, ನಮ್ನ ಹೆರಾಸ್ ಮಾಡ್ತಾ ಇದೆ ಅಂತ ತಿಳ್ಕೊಂಡಿದಾರಲ್ಲ. ಸೊ ಇದು ಸಂಪೂರ್ಣವಾಗಿ ಅವರ ತಪ್ಪು ತಿಳುವಳಿಕೆ. ಓಕೆ, ಲೆಟ್ಸ್ ಕಮ್ ಟು ದಟ್ ಇಶ್ಯೂ, UPI ಪೇಮೆಂಟ್. ಸಿ ಯಾರು GST ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ನೋ ಪ್ರಶ್ನೆ ಇದೆ. ಈಗ ನೀವು ಒಬ್ಬ ಗೂಡ್ಸ್ ನ ಸೇಲ್ ಮಾಡೋರಾಗಿದ್ರೆ, ಸರಕುಗಳನ್ನ ನೀವು ಸೇಲ್ ಮಾಡ್ತಾ ಇದ್ರೆ, 1 ವರ್ಷಕ್ಕೆ 40 ಲಕ್ಷ ಟರ್ನ್ ಓವರ್ ಆಗುತ್ತೆ ಅಂದ್ರೆ, 40 ಲಕ್ಷ ಸೇಲ್ಸ್ ಮಾಡ್ತೀರಾ ನೀವು ಅಂದ್ರೆ, ಸರ್ವಿಸ್ ಪ್ರೊವೈಡರ್ಸ್ಗೆ ಕೇವಲ 20 ಲಕ್ಷ 1 ವರ್ಷಕ್ಕೆ ಲಿಮಿಟ್ ಇರೋದು. 1 ವರ್ಷದಲ್ಲಿ 20 ಲಕ್ಷದಷ್ಟು ಬಿಸ್ನೆಸ್. ಲೆಟ್ಸ್ ಬ್ಯೂಟಿ ಪಾರ್ಲರ್ ಇರುತ್ತೆ, 1 ವರ್ಷದಲ್ಲಿ ಅವರು 20 ಲಕ್ಷ ಬಿಲ್ಸ್ ಮಾಡ್ತಾರೆ ಅಂದ್ರೆ 20 ಲಕ್ಷ ರೆವಿನ್ಯೂ ಜನರೇಟ್ ಮಾಡ್ತಾರೆ ಅಂತ ಹೇಳಿದ್ರೆ, 20 ಲಕ್ಷದ ಕೆಳಗಿದ್ರೆ ಅವ್ರಿಗೆ GST ಇಲ್ಲ. 20 ಲಕ್ಷದ ಮೇಲಿದ್ರೆ ಮ್ಯಾಂಡೇಟರಿ ಆಗಿ ಅವರು GST ಅಲ್ಲಿ ರಿಜಿಸ್ಟ್ರೇಷನ್ ತಗೊಳ್ಬೇಕು. ಇದು ಕಾನೂನು ಯಾವಾಗ ಜಾರಿಗೆ ಬಂತೋ ಅವತ್ತಿಂದ ಇದೆ. ಸಿ ಯಾವುದೇ ಕಾನೂನು ಸರ್ಕಾರ ತಂದಾಗ ನೋಟಿಫಿಕೇಶನ್ಸ್, ಗೆಜೆಟ್ ಎಲ್ಲ ಮಾಡಿರುತ್ತೆ. ಬಟ್ ಪ್ರತಿಯೊಬ್ಬನಿಗೂ ಹೋಗಿ ಸರ್ಕಾರ ಎಜುಕೇಟ್ ಮಾಡಕ್ ಆಗಲ್ಲ. ಕರೆಕ್ಟ್ ಅಲ್ವಾ? ಈಗ ಕೊಲೆ ಮಾಡಿದ್ರೆ ಶಿಕ್ಷೆ ಆಗತ್ತೆ ಅನ್ನೋದು ಸರ್ಕಾರ ಪ್ರತಿಯೊಬ್ಬನಿಗೂ ಹೋಗಿ ಹೇಳಿದ್ಯಾ? ಇಲ್ಲ. ಅದ್ ಹೇಗೆ ತಿಳ್ಕೊಂಡ್ರಿ ನೀವು? ಸೊ ದೇರ್ ಆರ್ ಅದರ್ ಸೋರ್ಸಸ್. ಹಾಗೆ ಅಫ್ಕೋರ್ಸ್ ನಾನು ಒಪ್ಕೊಳ್ತೀನಿ, ಅದು ಸರ್ಕಾರದೇ ಜವಾಬ್ದಾರಿ ಕೂಡ ಜನಗಳಿಗೆ ತಿಳಿಸೋ ಪ್ರಯತ್ನನೂ ಆಗಿದೆ. ಬಟ್ ಆದ್ರೆ ಇಲ್ಲಿ ನಾವೇನಾಗ್ತಾ ಇದೆ ಅಂತ ಹೇಳಿದ್ರೆ, ಜನ ಅವ್ರಿಗೆ ಬೇಕಾದಂಗೆ ಅದನ್ನ ಅರ್ಥ ಮಾಡ್ಕೊಂಡು ತಪ್ಪು ತಿಳ್ಕೊಂಡು ವ್ಯವಹಾರ ಮಾಡ್ತಿದ್ದಾರೆ. ಎಕ್ಸಾಂಪಲ್, ಇವಾಗ ಅವ್ರು ಅನ್ಕೊಂಡಿದ್ದಾರೆ UPI ಪೇಮೆಂಟ್ ನಲ್ಲಿ ನನಗೆ ಬಂದಿದೆ, ಅದಕ್ಕೆ ಸರ್ಕಾರ ನನಗೆ ನೋಟಿಸ್ ಕೊಡ್ತಾ ಇದೆ. ಹೌದು, ಅದೇ ನಂಗೆ UPI ಪೇಮೆಂಟ್ ಅಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ನನಗೆ GST ಬರಲ್ಲ ಅಂತ ಅವರು ಒಂದು ಇಂಪ್ರೆಷನ್ ಅಲ್ಲಿ ಇದ್ದಾರೆ. ವೆದರ್ ಯು ರಿಸೀವ್ ದ ಮನಿ ಇನ್ ಕ್ಯಾಶ್ ಆರ್ ಇನ್ ಲೈಕ್ UPI, ನೀವು ಹಣದ ರೂಪದಲ್ಲಾದ್ರೂ ತಗೊಳ್ಳಿ, ಫೋನ್ ಪೇ, ಗೂಗಲ್ ಪೇ ಮುಖಾಂತರ ಆದ್ರೂ ತಗೊಳ್ಳಿ, ಟೋಟಲಿ 20 ಲಕ್ಷ ಸರ್ವಿಸಲ್ಲಿ, ಸೇಲ್ ಆಫ್ ಗೂಡ್ಸ್ ಅಲ್ಲಿ 40 ಲಕ್ಷಕ್ಕಿಂತ ಹೆಚ್ಚಿಗೆ ಇದ್ರೆ ರಿಜಿಸ್ಟ್ರೇಷನ್ ಕಂಪಲ್ಸರಿ. ಮತ್ತೆ ಇದರಲ್ಲಿ ಈಗ ನೀವು ಹೇಳಿದ್ರಿ
ಪುಷ್ಪಾಗೆ ಯಾಕೆ ನೋಟಿಸ್ ಕೊಟ್ರೆ ಸರ್? ಅಫ್ಕೋರ್ಸ್ ಫ್ಲವರ್ಗೆ ಟ್ಯಾಕ್ಸ್ ಇಲ್ಲ, ವೆಜಿಟೇಬಲ್ಸ್ಗೆ ಟ್ಯಾಕ್ಸ್ ಇಲ್ಲ, ದರ್ ಆರ್ ಎಕ್ಸೆಂಪ್ಟೆಡ್ ಗೂಡ್ಸ್ ಆಲ್ಸೋ. ಸೊ ಗೌರ್ಮೆಂಟ್ಗೆ ನನಗೆ ಗೊತ್ತಿಲ್ವಲ್ಲ ನೀನು ಹೂ ಸೇಲ್ ಮಾಡ್ತಾ ಇದೀಯ ಅಂತ. ಯಾರು ಹೇಳ್ಬೇಕಾಗಿರೋದು ಗೌರ್ಮೆಂಟ್ಗೆ ನಾನು ಹೂ ಸೇಲ್ ಮಾಡ್ತಾ ಇದ್ದೀನಿ ಅಂತ? ನೀನು ರಿಜಿಸ್ಟ್ರೇಷನ್ ತಗೊಳ್ಳುವಾಗ ನಾನು ಹೂ ಸೇಲ್ ಮಾಡ್ತೀನಿ ಸ್ವಾಮಿ ಅಂತ ತಗೊಳ್ಬೇಕು. ನಾನು 20 ಲಕ್ಷಕ್ಕಿಂತ ಜಾಸ್ತಿ ಇದೆ, ನಾನು ಇಂಥ ಒಂದು ಕಸುಬನ್ನು ಮಾಡ್ತಾ ಇದ್ದೀನಿ. ಬಿಸ್ನೆಸ್ ಕನ್ಸಲ್ಟಿಂಗ್ ಇರ್ಬೋದು, ಅಥವಾ ಲೇಬರ್ ವರ್ಕ್ ಇರ್ಬೋದು, ಹೌಸ್ ಕೀಪಿಂಗ್ ಇರ್ಬೋದು, ಬ್ಯೂಟಿ ಪಾರ್ಲರ್ ಇರ್ಬೋದು, ಸಲೂನ್ ಇರ್ಬೋದು. ಸೊ ಈ ತರದ ವಿಷಯನ ನೀವು ಗೌರ್ಮೆಂಟ್ಗೆ ತಿಳಿಸಿ ಅದಕ್ಕೆ ರಿಜಿಸ್ಟ್ರೇಷನ್ ತಗೋಬೇಕು. ಸೊ ಹಂಗಾಗಿ ಗೌರ್ಮೆಂಟ್ ಗೊತ್ತಿಲ್ಲಲ್ಲ ಇದು ಎಲ್ಲಿ ಟ್ಯಾಕ್ಸ್ ಇದೆ, ಎಲ್ಲಿ ಟ್ಯಾಕ್ಸ್ ಇಲ್ಲ, ನಾನು ಯಾರನ್ನ ಕೇಳಬೇಕು ಯಾರನ್ನ ಕೇಳಬಾರ್ದು ಅಂತ. ಅವ್ರು ಏನ್ ಮಾಡಿದ್ರು, UPI ಪೇಮೆಂಟ್ ರೆಕಾರ್ಡ್ಸ್ ತಗೊಂಡ್ರು, ದೇ ಇಶ್ಯೂ ದ ನೋಟಿಸ್. ಸೊ ನೋಟಿಸ್ ಇಶ್ಯೂ ಮಾಡಿದ ಕೂಡಲೇ ನೀವೇನು ಹೋಗಿ ಅವ್ರಿಗೆ ಟ್ಯಾಕ್ಸ್ ಕೊಡ್ಬೇಕಾಗಿಲ್ಲ. ಓಕೆ, ಇಂಟ್ರೆಸ್ಟ್ ಪೆನಾಲ್ಟಿ, ಸಿ ದಟ್ ಈಸ್ ದಿ ಪ್ರೊಸೀಜರ್ ವಾಟ್ ಆಫೀಸರ್ ಹ್ಯಾಸ್ ಟು ಫಾಲೋ. ಸೊ ವಾಟ್ ಆಫೀಸರ್ಸ್ ಹ್ಯಾವ್ ಡನ್, ದೇ ಹ್ಯಾವ್ ಇಶ್ಯೂಡ್ ದ ನೋಟಿಸ್. ನೋಡಪ್ಪ, ನಿನಗೆ 18% ಟ್ಯಾಕ್ಸ್ ಹಾಕ್ತೀವಿ, ಅದ್ರ ಮೇಲೆ ಇಂಟ್ರೆಸ್ಟ್ ಹಾಕ್ತೀವಿ, ನೀನು ರಿಜಿಸ್ಟ್ರೇಷನ್ ಯಾಕೆ ಮಾಡಿಲ್ಲ ಅಂತ ನಿನ್ ಮೇಲೆ ಪ್ರೊಸೀಡಿಂಗ್ಸ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಇವಾಗ ಏನಂದ್ರೆ, ನೀನು ಎಕ್ಸೆಂಪ್ಟೆಡ್ ಗೂಡ್ಸ್ ಅಲ್ಲಿ ಇದ್ರೆ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಎಕ್ಸೆಂಪ್ಟೆಡ್ ಗೂಡ್ಸ್ ಝೀರೋ ಟ್ಯಾಕ್ಸ್, ಬಟ್ ಆದ್ರೆ ನೀವು ರಿಜಿಸ್ಟ್ರೇಷನ್ ಅಂತೂ ಕಂಪಲ್ಸರಿ ಮಾಡ್ಕೋಬೇಕು ನಿಮ್ಮ 40 ಲಕ್ಷ ಟರ್ನ್ ಓವರ್ಗಿಂತ ಹೆಚ್ಚಿಗೆ ಇದ್ರೆ. ಸೊ ಹಾಗಾಗಿ ಗೌರ್ಮೆಂಟ್ ನೋಡಿ ಇವರೆಲ್ಲ ಇಷ್ಟೊಂದೆಲ್ಲ ಹಣ ತಗೊಳ್ತಾ ಇದಾರೆ, ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನೋಟಿಸ್ ಕೊಟ್ರು. ಅದೊಂದು ಶಾಕ್. ಆವಾಗ ಏನ್ ಮಾಡ್ತಾರೆ, ಡಿಪಾರ್ಟ್ಮೆಂಟ್ ಹತ್ರ ಹೋಗಿ ನೀವು ನಿಜವಾಗ್ಲೂ ನಿಮ್ಗೆ ಅದು ಟ್ಯಾಕ್ಸ್ ಕವರ್ ಆಗುತ್ತಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಿಸಿ, ನಿಮ್ಗೆ ಟ್ಯಾಕ್ಸ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಏನೂ ಮಾಡಲ್ಲ, ಟ್ಯಾಕ್ಸ್ ಇತ್ತಂದ್ರೆ ಖಂಡಿತ ಇಂಟ್ರೆಸ್ಟ್ ಪೆನಾಲ್ಟಿ ಹಾಕಿ ವಸೂಲಿ ಮಾಡ್ತಾರೆ. ಸೊ ದಿಸ್ ಇಸ್ ವಾಟ್ ಗವರ್ಮೆಂಟ್ ಡಿಡ್. ಸೊ ಅವ್ರು ಇವಾಗ ರಿಜಿಸ್ಟರ್ ಮಾಡಿದ್ರೆ ಎಕ್ಸೆಂಪ್ಟೆಡ್ ಗೂಡ್ಸ್ ಇದ್ರೆ ಅವ್ರಿಗೆ ಏನಿರಲ್ಲ ಇಲ್ಲ ಸರ್. ಇವಾಗ ಎಕ್ಸೆಂಪ್ಟೆಡ್ ಗೂಡ್ಸ್ ಅಲ್ಲಿ ಅವ್ರು ಎಷ್ಟೇ ಟರ್ನ್ ಓವರ್ ಮಾಡಿದ್ರು ಅದು ಟ್ಯಾಕ್ಸ್ ಇರಲ್ಲ ಸರ್? ಖಂಡಿತ. ಹೌದಾ? ಸಿ, ಈಗ ನೀವು ಎಕ್ಸೆಂಪ್ಟೆಡ್ ಗೂಡ್ಸ್ ನ ನೀವು ಲೆಟ್ಸ್ ಸೇ ಲೈಕ್ ವೆಜಿಟೇಬಲ್ ಸೇಲರ್ಸ್ ಇದ್ದೀರ, ನೀವು 1 ಕೋಟಿ 2 ಕೋಟಿ ಸೇಲ್ ಮಾಡಿದ್ರೇನು ಸರ್ಕಾರಕ್ಕೆ ಡಿಕ್ಲೇರ್ ಮಾಡಬೇಕು ನೀವು. ಇಫ್ ಯು ಆರ್ ಝೀರೋ ರೇಟೆಡ್ ಅಥವಾ ಎಕ್ಸೆಂಪ್ಟೆಡ್ ಗೂಡ್ಸ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಸರ್ಕಾರ ನಿಮ್ಮನ್ನ ಅನಾವಶ್ಯಕವಾಗಿ ಟ್ಯಾಕ್ಸ್ ಹಾಕ್ತೀನಿ ಅಂತ ಬರೋದಿಲ್ಲ. ಸೊ ಇದು ಜನರ ತಪ್ಪು ತಿಳುವಳಿಕೆ. ನಾನು ದುಡ್ಡು ಜಾಸ್ತಿ ಆದ್ರೆ ನನ್ನ ಹತ್ರ ಟ್ಯಾಕ್ಸ್ ಕೇಳ್ತಾರೆ ಅನ್ನೋದು ಅದು ತಪ್ಪು ತಿಳುವಳಿಕೆ. ಈಗ ನೋಡಿ, ನೀವು ತರಕಾರಿ ಅಥವಾ ಎಕ್ಸೆಂಪ್ಟೆಡ್ ಗೂಡ್ಸ್ ನ ನೀವು ಮಾರ್ತಾ ಇರ್ತೀರಾ, ಅಲ್ಲಿ ಯಾವ್ದೋ 4 ನೀವು ಸಣ್ಣ ಮಟ್ಟದಲ್ಲಿ ಟ್ಯಾಕ್ಸ್ ಇರುವಂತ ಗೂಡ್ಸ್ ಮಾರ್ತಿರ್ತೀರಾ. ಯಾವ ವಸ್ತುಗೆ ಗೂಡ್ಸ್ ಇದೆಯೋ ಅಷ್ಟಕ್ಕೆ ಮಾತ್ರ ನೀವು ಟ್ಯಾಕ್ಸ್ ಕಟ್ಟಿ, ಎಕ್ಸೆಂಪ್ಟೆಡ್ ಗೆ ನೀವು ಕಟ್ಟೋ ಅವಶ್ಯಕತೆ ಇಲ್ಲ. ಈ ತರ ಗವರ್ಮೆಂಟ್ ಕಡೆಯಿಂದ ಯಾವ ಪ್ರಾಬ್ಲಮ್ಸ್ ಬರಬಾರ್ದು ಅಂದ್ರೆ ಯಾವ ತರ ಪ್ರಿಪೇರ್ ಆಗಿರ್ಬೇಕು? ವೆರಿ ಸಿಂಪಲ್. ಈಗ ನನ್ಗೆ 1.5 ಕೋಟಿ ನನ್ಗೆ ಟರ್ನ್ ಓವರ್ ಇದೆ, 20 ಲಕ್ಷಕ್ಕಿಂತ ಟರ್ನ್ ಓವರ್ ಇದೆ, 40 ಲಕ್ಷಕ್ಕಿಂತ ಟರ್ನ್ ಓವರ್ ಇದೆ. ಈ ಕ್ವೆಶನ್ಗೆಲ್ಲ ಒಂದು ಸಿಂಪಲ್ ಆನ್ಸರ್ ಇದೆ. ಏನಂತ ಹೇಳಿದ್ರೆ, ಅವ್ರು ಭಯ ಪಡೋ ಅವಶ್ಯಕತೆ ಇಲ್ಲ. ಸಿ, ಈಗ ಸರ್ಕಾರ ಸ್ಮಾಲ್ ವೆಂಡರ್ಸ್, ಈ ಸ್ಮಾಲ್ ಸಪ್ಲೈಯರ್ಸ್ಗೆ ಅಂತಾನೆ ಒಂದಷ್ಟು ಪ್ರಯೋಜನಗಳನ್ನು ಕೊಟ್ಟಿದೆ ಅಲ್ಲಿ. ಎಕ್ಸೆಂಪ್ಷನ್ಸ್ ತರಾನೇ ಅನ್ಕೊಳ್ಳಿ ಅದನ್ನ ನೀವು, ನಿಮ್ಮನ್ನ ಕಾಮನ್ ಮ್ಯಾನ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಅದನ್ನ ಕಾಂಪೋಸಿಷನ್ ಡೀಲರ್ಶಿಪ್ ಅಂತ ಕರಿತೀವಿ. ಈಗ ನೋಡಿ, ನೀವು ಒಬ್ರು ಮ್ಯಾನುಫ್ಯಾಕ್ಚರರ್ ಅಥವಾ ಟ್ರೇಡರ್ ಆಗಿದ್ರೆ, ಮ್ಯಾನುಫ್ಯಾಕ್ಚರರ್ ಅಂದ್ರೆ ಒಂದು ವಸ್ತುನ ಮಾಡೋರು, ಟ್ರೇಡರ್ಸ್ ಅಂದ್ರೆ ಬರೀ ಬೈ ಮಾಡಿ ಸೇಲ್ ಮಾಡೋರು. ಇನ್ನು ಕಿರಾಣಾ ಶಾಪ್ ಕೂಡ ತಗೊಳ್ಬಹುದು. ಆ ತರ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅಷ್ಟೇ ಮಾಡಿದ್ರು. 1.5 ಕೋಟಿವರೆಗೂ ನೀವು ಒಂದು ವರ್ಷದ ಟರ್ನ್ ಓವರ್ ಅದಕ್ಕಿಂತ ಕಡಿಮೆ ಇದ್ರೆ, ಮ್ಯಾಕ್ಸಿಮಮ್ 1.5 ಕೋಟಿ ನೀವು ಹೋಗ್ತಾ ಇಲ್ಲ. ಸೊ ಆವರೇಜ್ ಲೈಕ್ ಅರೌಂಡ್ 12 lakhs 13 lakhs ಒಂದು ತಿಂಗಳಿಗೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಮ್ಯಾನುಫ್ಯಾಕ್ಚರರ್ ಟ್ರೇಡರ್ ಆಗಿದ್ರೆ ನೀವು ಕೇವಲ ಪ್ರತಿ ತಿಂಗಳು 1% ಟ್ಯಾಕ್ಸ್, ಪ್ರತಿ ತಿಂಗಳು ಟರ್ನ್ ಓವರ್ ಮೇಲೆ 1%. ಸೊ ದಟ್ ಮೀನ್ಸ್ ನೀವು ಲೈಕ್ ನಿಮ್ದು ಈಸಿ ಟರ್ನ್ ಓವರ್ ಏನಿದೆಯೋ ಅದನ್ನ ಇದು ಮಾಡಿ ಅದ್ರ ಮೇಲೆ 1% ಟ್ಯಾಕ್ಸ್ ಕಟ್ಟೋದಕ್ಕಷ್ಟೇ ಸಾಕು. ಅದು 5.5% CGST, 0.5% SGST. ಇದನ್ನ ಕಾಂಪೋಸಿಷನ್ ಸ್ಕೀಮ್ ಅಂತ ಕೇಳ್ತಾರೆ. ಇದು ಮ್ಯಾನುಫ್ಯಾಕ್ಚರ್ ಅಂಡ್ ಟ್ರೇಡರ್ಸ್. ನಾನು ಹೇಳಿದ್ನಲ್ಲ, ಬ್ಯೂಟಿ ಪಾರ್ಲರ್ ಆರ್ ಲೇಬರ್ ಜಾಬ್, ಹೌಸ್ ಕೀಪಿಂಗ್, ಸೋ ಮೆನಿ ಸರ್ವಿಸಸ್ ಆರ್ ದೇರ್. ಸೊ ಈ ತರ ಸರ್ವಿಸ್ ಪ್ರೊವೈಡರ್ಸ್ ಅವರು 6%, 3% CGST, 3% SGST ಇದನ್ನ ಕಟ್ಟಿದ್ರೆ ಅವ್ರು ಏನು, ಅದು 50 ಲಕ್ಷದ ಲಿಮಿಟ್ ಅವ್ರಿಗೆ. ಹೇಗೆ ನಾನು ಟ್ರೇಡರ್ಸ್ಗೆ ಇವರಿಗೆ 1.5 ಕೋಟಿ ಹೇಳಿದ್ರು, 50 ಲಕ್ಷದ ಮಿತಿ ಒಳಗಡೆ ಕೇವಲ 6% ಪ್ರತಿ ತಿಂಗಳು ಟ್ಯಾಕ್ಸ್ ಅವರು 6% ಕಟ್ಟಿದ್ರೆ, ಸೊ ಅವ್ರಿಗೆ ಅಲ್ಲಿಗೆ ಅವ್ರಿಗೆ ನೀನೇನೋ ಇದು ಮಾಡೋ ಅವಶ್ಯಕತೆ ಇಲ್ಲ. ಅದೇ ತರ ಇನ್ನೊಂದು ಸ್ಪೆಷಲ್ ಸರ್ವಿಸ್ ಇದೆ, ಇದು ಸ್ಪೆಷಲ್ ಕ್ಯಾಟಗರಿ. ನೀವು ಹೇಳಿದ್ರಲ್ಲ ಬೇಕರಿ, ಹೋಟೆಲ್, ಇವ್ರಿಗೆ ಬರೀ 5% ಕಟ್ಟಬೇಕು ಅವರು. ಮತ್ತೆ ಇನ್ನೊಂದು ವಿಶೇಷವಾಗಿ ಏನ್ ಅನುಕೂಲ ಮಾಡ್ಕೊಟ್ಟಿದೆ ಸರ್ಕಾರ ಅಂತ ಹೇಳಿದ್ರೆ, ಅಂದ್ರೆ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು ಇವರು ತಿಂಗಳು ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ. ಎವ್ರಿ ಕ್ವಾರ್ಟರ್ಲಿ ಒನ್ಸ್ ಅವರು ರಿಟರ್ನ್ ಸಬ್ಮಿಟ್ ಮಾಡಿದ್ರೆ ಸಾಕು. ವರ್ಷಕ್ಕೆ 4 ರಿಟರ್ನ್ ಫೈಲ್ ಮಾಡಬೇಕು, ವರ್ಷಕ್ಕೆ 4 ಸತಿ ಟ್ಯಾಕ್ಸ್ ಪೇ ಮಾಡಬೇಕು. ಏಪ್ರಿಲ್, ಮೇ, ಜೂನ್ ಆದ್ಮೇಲೆ ಜುಲೈನಲ್ಲಿ ಟ್ಯಾಕ್ಸ್ ಕಟ್ಟಬೇಕು. ಸೊ ಆತರ ಎವ್ರಿ ಕ್ವಾರ್ಟರ್ಗೆ ಕಟ್ಟಿದ್ರೆ ಸಾಕು. ತಮಿಳಲ್ಲಿ ಒಂದು ಸಿನಿಮಾ ಬಂದಿತ್ತು, ಅದರ ಹೆಸರು ಮೆರ್ಸಲ್ ಅಂತ. ಅದರಲ್ಲಿ ವಿಜಯ್ ಆಕ್ಟರ್, ಅದರಲ್ಲಿ ಒಂದು ಸೀನ್ ಬರುತ್ತೆ, ಲೈಕ್ ಎಲ್ಲಾ ಇಂಡಸ್ಟ್ರಿಗೂ ಟ್ಯಾಕ್ಸ್ ಇದೆ, ಆಲ್ಕೋಹಾಲ್ಗೆ ಟ್ಯಾಕ್ಸ್ ಇಲ್ಲ ಅಂತ ಒಂದು ಕಮೆಂಟ್ ಪಾಸ್ ಮಾಡಿರ್ತಾರೆ. ಓಕೆ, ಲೈಕ್ ಆಲ್ಕೋಹಾಲ್ಗೆ ಏನಕ್ಕೆ ಟ್ಯಾಕ್ಸ್ ಇಲ್ಲ ಅಂತ. ಇದು ಆಕ್ಚುಲಿ ಸ್ವಲ್ಪ ಕಾಂಟ್ರವರ್ಸಿ ಕೂಡ ಆಗಿತ್ತು. ಇಲ್ಲಿ ಏನಾಗುತ್ತೆ ಗೊತ್ತಾ, ಕೆಲವೊಂದ್ಸತಿ
ಒಂದು ಲ್ಯಾಕ್ ಆಫ್ ನಾಲೆಡ್ಜ್. ಆ ಸಿನಿಮಾ ಬಗ್ಗೆ ನಾವು ಹೇಳೋದಾದ್ರೆ ಈಗ ಸ್ಕ್ರಿಪ್ಟ್ ರೈಟರ್ಗೆ ಪಾಪ ಅವ್ರಿಗೆ ಏನ್ ನಾಲೆಡ್ಜ್ ಇರುತ್ತೋ ಅದ್ರ ಮೇಲೆ ಬರ್ದಿರ್ತಾರೆ. ಬಟ್ ಏನಂದ್ರೆ ಒಂದು ಅವ್ರ ಜವಾಬ್ದಾರಿ ತಗೊಳ್ಬೇಕು ಆ ಟೈಮಲ್ಲಿ. ಆಲ್ಕೋಹಾಲ್ ಅಂಡ್ ಲಿಕ್ಕರ್ ಮೇಲೆ GST ಇಲ್ಲ, ಅದು ಸತ್ಯ. ಓಕೆ, GST ಇಲ್ಲ ಅನ್ನೋದು ಮಾತ್ರ ಸತ್ಯ. ಓಕೆ, ಈಗ ನೋಡಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಹೇಳುತ್ತೆ, ಆರ್ಟಿಕಲ್ 366 ಅಲ್ಲಿ ಅದು ಒಂದು ಪ್ರೊವಿಷನ್ ಇದೆ, ಆಲ್ಕೋಹಾಲಿಕ್ ಲಿಕ್ಕರ್ ಫಿಟ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್. ಅಂದ್ರೆ ಮನುಷ್ಯ ಕನ್ಸ್ಯೂಮ್ ಮಾಡಬೇಕಾದ ಆಗ್ಬಹುದಂತಹ ಲಿಕ್ಕರ್ಗೆ ಕೇಂದ್ರ ಸರ್ಕಾರ ಟ್ಯಾಕ್ಸ್ ಹಾಕಕ್ಕಾಗಲ್ಲ, ಅದಕ್ಕೆ ರಾಜ್ಯ ಸರ್ಕಾರ ಟ್ಯಾಕ್ಸ್ ಹಾಕ್ಬೋದು. ಕೇವಲ ರಾಜ್ಯ ಸರ್ಕಾರಗಳಷ್ಟೇ ಟ್ಯಾಕ್ಸ್ ಹಾಕಕ್ಕಾಗೋದು. ಆ ಹಕ್ಕನ್ನ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲೇ ಇವು ಯಾರಿಗೆ ಸ್ಟೇಟ್ ಕೊಟ್ಟಿದ್ದಾರೆ. ಸ್ಟೇಟ್ನವರು ಅದನ್ನ GST ಒಳಗಡೆ ಇಟ್ಟಿಲ್ಲ. ಓಕೆ, ಅದು GST ಒಳಗಿಲ್ಲ, ಅದು ಅವ್ರದೇ ಸ್ವಂತ ಪವರ್. ಈಚ್ ಸ್ಟೇಟ್ ಹ್ಯಾವ್ ಇಟ್ಸ್ ಓನ್ ಡಿಸ್ಕ್ರಿಷನರಿ ಪವರ್ಸ್. ಸೊ ನಮ್ಮ ಕರ್ನಾಟಕದಲ್ಲಿ ನಾವು ಸ್ಟೇಟ್ ಎಕ್ಸೈಸ್ ಡ್ಯೂಟಿ ಅಂತ ಕಲೆಕ್ಟ್ ಮಾಡ್ತೀವಿ, ರಾಜ್ಯ ಅಬಕಾರಿ ಸುಂಕ. ಅದ್ರ ಮೇಲೆ ಅಡಿಷನಲ್ ಎಕ್ಸೈಸ್ ಡ್ಯೂಟಿ ಅಂತಾನು ಒಂದು ಡ್ಯೂಟಿ ಇದೆ. ನೀವು ಲೈಕ್ ಆಶ್ಚರ್ಯ ಪಡ್ತೀರಾ, ಲಿಕ್ಕರ್ಗೆ ಅನ್ ಆವರೇಜ್ ಎಕ್ಸೈಸ್ ಡ್ಯೂಟಿ 83% ಇದೆ. ಓಕೆ, ದಟ್ ಇಸ್ ಒನ್ ಥಿಂಗ್. ಅದಕ್ಕಿಂತ ನೀವು ಇನ್ನೂ ಆಶ್ಚರ್ಯ ಪಡೋದು, ಬಿಯರ್ಗೆ 175% ಇಂದ 200% ವರೆಗೂ ಟ್ಯಾಕ್ಸ್ ಇದೆ. ಸೊ ಇದು ಅನ್ ಆವರೇಜ್ ಗವರ್ನಮೆಂಟ್ ಎವ್ರಿ ಇಯರ್ ನಮ್ಮ ಕರ್ನಾಟಕ ಸರ್ಕಾರನೇ 37 ರಿಂದ 38 ಸಾವಿರ ಕೋಟಿ ಈ ರಾಜ್ಯ ಅಬಕಾರಿ ಸುಂಕನೇ ಕಲೆಕ್ಟ್ ಮಾಡ್ತಾ ಇದೆ. ಅರ್ಥ ಆಯ್ತಾ? ಸೊ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಬರೀ GST ಇಟ್ಕೊಂಡು GST ಅದ್ರ ಮೇಲೆ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲಿ ಟೆಕ್ನಿಕಲಿ ಕೆಲವೊಂದು ಇಶ್ಯೂಸ್ ಗಳಿದೆ. ಆಕ್ಚುಲಿ GST ಗಿಂತ ತುಂಬಾ ಹೆಚ್ಚಿನ ಟ್ಯಾಕ್ಸ್, ಪರ್ಸೆಂಟೇಜ್ ಆಫ್ ಟ್ಯಾಕ್ಸ್ ಆಲ್ಕೋಹಾಲಿಕ್ ಲಿಕ್ಕರ್ ಮೇಲೆ ಇದೆ. ಒಂದೊಂದು ಸ್ಟೇಟ್ ಅಲ್ಲಿ ಅವ್ರವ್ರೇ ಆದ ತರ ಅವರು ಟ್ಯಾಕ್ಸಸ್ ಗಳಾಕಿದ್ರೆ. ಕೆಲವಿಗೆ ನೋಡಿ ಗೋವಾ, ಪಾಂಡಿಚೇರಿ ತರದಲ್ಲಿ ಕಡಿಮೆ ಟ್ಯಾಕ್ಸ್ ಆಗ್ತಾ ಇದಾರೆ. ನಮ್ಮ ಕರ್ನಾಟಕ ಒನ್ ಆಫ್ ದಿ ಹೈಯೆಸ್ಟ್ ಲೈಕ್ ಕನ್ಸಂಪ್ಷನ್ ಬಿಡಿ, ಅದು ಓಕೆ, ಕನ್ಸಂಪ್ಷನ್ ಇರ್ಲಿ, ಹೈಯೆಸ್ಟ್ ಟ್ಯಾಕ್ಸ್ ಹಾಕ್ತಾರೆ ನಮ್ಮ ಕರ್ನಾಟಕದಲ್ಲಿ. ಸೊ ಯಾವ್ದ್ರ ಮೇಲೆ? ಲಿಕ್ಕರ್ ಮೇಲೆ. ತಮಿಳ್ನಾಡಲ್ಲೂ ಅದೇ ರೀತಿ ಟ್ಯಾಕ್ಸ್ ಹಾಕ್ತಾರೆ. ಪಾಂಡಿಚೇರಿನಲ್ಲಿ ಒಂದು ಕಡಿಮೆ ರೇಟ್ ಇರುತ್ತೆ ಬಿಕಾಸ್ ಆಫ್ ಯೂನಿಯನ್ ಟೆರಿಟರಿ. ಬಟ್ ತಮಿಳ್ನಾಡಲ್ಲೂ ಲೈಕ್ ದೊಡ್ಡ ಮಟ್ಟದಲ್ಲೇ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಸೊ ಅದ್ರ ಮೇಲೆ GST ಆಗ್ತಾ ಇಲ್ಲ. ಆ ಸಿನಿಮಾದಲ್ಲಿ ನಾನು ಅದನ್ನ ಗಮನಿಸಿದ್ದೀನಿ. ಹಾಕೊಳ್ಳೋ ಚಪ್ಪಲಿಗೆ ಟ್ಯಾಕ್ಸ್ ಇದೆ, 18% ಇದೆ, 12% ಇದೆ. ಆದ್ರೆ ಕುಡಿಯೋ ಆಲ್ಕೋಹಾಲ್ಗೆ ಟ್ಯಾಕ್ಸ್ ಆಗ್ತಾ ಇಲ್ಲ ಸರ್ಕಾರ ಅಂತ ಅದ್ರಲ್ಲಿರೋ ನಾಯಕ ನಟ ಹೇಳ್ತಾ ಇದ್ದಾರೆ. ಅವ್ರಿಗೂ ಪೂರ್ತಿ ಅದರಲ್ಲಿ ಇನ್ಫಾರ್ಮೇಶನ್ ಇರಲ್ಲ, ಅವ್ರು ಏನ್ ಡೈರೆಕ್ಟ್ ಕೊಟ್ಟಿರ್ತಾರೋ ಅದು ಹೇಳಿರ್ತಾರೆ. ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ಆಲ್ಕೋಹಾಲ್ ಮೇಲೆ ಟ್ಯಾಕ್ಸ್ ಇದೆ, ರಾಜ್ಯ ಅಬಕಾರಿ ಸುಂಕ ಇದೆ. ಅದಕ್ಕೆ ಅವಾಗ ಪಾಪ ಕುಡುಕರು ತಲೆ ಕೆಡಿಸ್ಕೊಳ್ತಾ ಇರ್ತಾರೆ, ರೇಟ್ ಯಾಕೆ ಜಾಸ್ತಿ ಆಯ್ತು ಅಂತ ಹೇಳಿ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ. ಬಿಕಾಸ್ ದೇ ಆರ್ ಇಂಪೋಸಿಂಗ್ ಸ್ಟೇಟ್ ಎಕ್ಸೈಸ್ ಡ್ಯೂಟಿ. ಸೊ ಒನ್ ಮೋರ್ ಥಿಂಗ್, ಸೊ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಲೈಕ್ ಇವಾಗ ಪೆಟ್ರೋಲಿಯಂಗೆ ಇನ್ನು GST ಗೆ ಅದು ಇನ್ಕ್ಲೂಡ್ ಆಗಿಲ್ಲ ಅಂತ ಅಂತಿದ್ದಾರೆ. ಓಕೆ, ಅಗೇನ್ ದಿಸ್ ಇಸ್ ಅ ವೆರಿ ಗುಡ್ ಕ್ವೆಶ್ಚನ್. ಸಿ ನೋಡಿ, ನಾನು ಲೈಕ್ ನಿಮ್ಗೆ ಹೇಳಿದ್ನಲ್ಲ ಈಗ, ಹೇಗೆ ಆಲ್ಕೋಹಾಲಿಕ್ ಲಿಕ್ಕರ್ ಅನ್ನ ಲೈಕ್ GST ಒಳಗೆ ತಗೊಂಡ್ ಬಂದಿಲ್ಲ ಬಿಕಾಸ್ ಸ್ಟೇಟ್ ಹ್ಯಾಸ್ ದ ಪವರ್ ಅಂತ. ಇಲ್ಲೂ ಕೂಡ ನೋಡಿ, ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಕೇಂದ್ರ ಸರ್ಕಾರನು ಟ್ಯಾಕ್ಸ್ ಹಾಕ್ಬೋದು ಮತ್ತೆ ರಾಜ್ಯ ಸರ್ಕಾರನು ಟ್ಯಾಕ್ಸ್ ಆಗುತ್ತೆ. ಬಟ್ ಸಿ ಬೋತ್ ದ ಗವರ್ನಮೆಂಟ್ಸ್ ಆರ್ ಕ್ಲೆವರ್. ಸೊ ಬಿಕಾಸ್ ದೇ ಡೋಂಟ್ ವಾಂಟ್ ಟು ಲೂಸ್ ದ ರೆವಿನ್ಯೂ ಇನ್ GST ಬೈ ಬ್ರಿಂಗಿಂಗ್ ದಿಮ್ ಇಂಟು ಲೈಕ್ ಇವಾಗ ನೋಡಿ ಎಲ್ಲ 18% ಅಥವಾ ಮ್ಯಾಕ್ಸಿಮಮ್ ರೇಟ್ 40% ಇದೆ. ಅದರಲ್ಲಿ ಅದ್ರೊಳಗಡೆ ತಂದ್ಬಿಟ್ರೆ ರೆವಿನ್ಯೂ ಲಾಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ಟಿಲ್ ಈ ಪೆಟ್ರೋಲ್ ಮತ್ತೆ ಡೀಸೆಲ್ ವ್ಯಾಟ್ ಅಲ್ಲೇ ಇದೆ. ಯಾವಾಗ ಬೇಕಂದ್ರೆ ಅವಾಗ ಸ್ಟೇಟ್ ಟ್ಯಾಕ್ಸಸ್ ನ ಅದ್ರ ಮೇಲೆ ಹಾಕ್ಬೋದು. ಅದೇ ರೀತಿ ಸೆಂಟ್ರಲ್ ಎಕ್ಸೈಸ್ ನ ಸೆಂಟ್ರಲ್ ಗವರ್ನಮೆಂಟ್ ಕೂಡ ಹಾಕ್ಬೋದು. ಸೊ ಹಾಗಾಗಿ ಎರಡೂ ಗವರ್ನಮೆಂಟ್ ಅದರಿಂದ ರೆವಿನ್ಯೂ ಫೆಚ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಲೈಕ್ ಸ್ಟೇಟ್ ನವರು ಸೆಂಟ್ರಲ್ ನ ಬ್ಲೇಮ್ ಮಾಡ್ತಾರೆ, ಸೆಂಟ್ರಲ್ ನವರು ಸ್ಟೇಟ್ ನ ಬ್ಲೇಮ್ ಮಾಡ್ತಾರೆ. ಇಬ್ರು ಒಪ್ಕೊಂಡ್ರೆ ಅದು GST ಒಳಗೆ ಬರುತ್ತೆ. ಬಹುಶಃ ರೇಟ್ ಆಫ್ ಲೈಕ್ ಟ್ಯಾಕ್ಸ್ ಆಲ್ಸೋ ವಿಲ್ ಬಿ ರೆಡ್ಯೂಸ್. ಎಂಡ್ ಕನ್ಸ್ಯೂಮರ್ಗೆ ಅದು ಕಡಿಮೆ ರೇಟಲ್ಲಿ ಬರಬೇಕು. ನೋಡೋಣ ಮುಂದಿನ ದಿನಗಳಲ್ಲಿ ಅದು ಆಗ್ಬಹುದು. ಕಡಿಮೆ ಅಂದ್ರೆ ಎಷ್ಟಾಗ್ಬೋದು ಸರ್? ಯಾವ ಪರ್ಸೆಂಟೇಜ್ ಅಲ್ಲಿ ಆಗ್ಬೋದು? 1 ಲೀಟರ್ ನಾವು ಪೆಟ್ರೋಲ್ ಅಂತ ತಗೊಂಡ್ರೆ ಅಪ್ರಾಕ್ಸಿಮೇಟ್ಲಿ ದೇ ಆರ್ ಚಾರ್ಜಿಂಗ್ 40-45 rupees, 50 rupees ಟ್ಯಾಕ್ಸ್ ಹೋಗ್ತಿದೆ. ಸೊ ದಟ್ ಕ್ಯಾನ್ ಕಮ್ ಡೌನ್ ಲೈಕ್ ಪ್ರಾಬಬ್ಲಿ ಸಮ್ 30 rupees or 28 rupees. ಸೊ ಸಿಗ್ನಿಫಿಕೆಂಟ್ಲಿ ಈ GST ಒಳಗೆ ಬಂದ್ರೆ ಟ್ಯಾಕ್ಸಸ್ ಕಡಿಮೆ ಆಗ್ಬಹುದು. ಸಾರಿ ಟು ಇಂಟರಪ್ಟ್. ಸೊ ಇವತ್ತಿನ ಈ ವಿಡಿಯೋ ಸ್ಪಾನ್ಸರ್ಸ್ ಬಂದು ನಾವಿನ್ನೂ ಅಷ್ಟೊಂದು ಪಾಪ್ಯುಲರ್ ಆಗಿಲ್ಲ. ಲೆಟ್ಸ್ ಗೆಟ್ ಬ್ಯಾಕ್ ಟು ವಿಡಿಯೋ. ಸರ್, ರೀಸೆಂಟ್ ಆಗಿ GST ರೇಟ್ಸ್ ಎಲ್ಲ ಚೇಂಜ್ ಆಗಿದೆ. ಸೊ ಈ ಚೇಂಜಸ್ ಆರ್ಡಿನರಿ ಬಿಸ್ನೆಸ್ ಪೀಪಲ್ಗೆ, ಓನರ್ಸ್ಗೆ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ? ಸಿ ಈಗ ಏನ್ ಚೇಂಜ್ ಆಗಿದೆಯಲ್ಲ, ಈಗ ಈ ರೇಟ್ಸ್ ಆಫ್ ಟ್ಯಾಕ್ಸ್ ಆರ್ಡಿನರಿ ಬಿಸ್ನೆಸ್ ಅನ್ನೋದಕ್ಕಿಂತ ಪ್ರತಿಯೊಬ್ಬರಿಗೂ ಇದರಲ್ಲಿ ಅವ್ರ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಎಫೆಕ್ಟ್ ಇನ್ ದ ಸೆನ್ಸ್ ಪಾಸಿಟಿವ್ಲಿ. ಸೊ ಈಗ ನೋಡಿ, 4 ರೇಟ್ ಸ್ಲ್ಯಾಬ್ಸ್ ಇತ್ತು. 0 ರೇಟ್, 5%, 12%, 18%, 28%. ಸೊ ಏನ್ ಮಾಡ್ತಾ ಇದ್ದಾರೆ ಸರ್ಕಾರ, ಅದನ್ನ ಆಲ್ಮೋಸ್ಟ್
ಈ ಡಿಫ್ರೆಂಟ್ ರೇಟ್ಸ್ನ ತೆಗೆದು ಒಂದು 5%, ಇನ್ನೊಂದು 18% ಉಳಿಸ್ಕೊಳ್ತಾ ಇದ್ದಾರೆ. ಸಿನ್ ಗೂಡ್ಸ್ ಅಂತ ನಾವೇನು ಕರಿತೀವಿ ಅದಕ್ಕೆ 40% ಅಂತ ಒಂದು ಹೈಯೆಸ್ಟ್ ಸ್ಲ್ಯಾಬ್, ಅದು 40% ಅಂತ ಟ್ಯಾಕ್ಸ್ ಮಾಡ್ತಾ ಇದ್ದಾರೆ. ಎಷ್ಟು ಐಟಮ್ಸ್ಗಳನ್ನ 12% ಅಥವಾ 18% ಇಂದ 5% ಇತ್ತಂದ್ರೆ ಎಷ್ಟೋ ಐಟಮ್ಗಳನ್ನ 5% ಇಂದ 0% ತಗೊಂಡ್ ಬಂದಿದ್ದಾರೆ. ಸುಮಾರು ಫುಡ್ ಐಟಮ್ಸ್ 5% ಟ್ಯಾಕ್ಸಸ್ ಅಲ್ಲಿ ಇತ್ತು, ಲೈಕ್ ಪನೀರು, ಲೈಕ್ ಬುರ್ಜಿ, ಆಮೇಲೆ ಕೆಲವೊಂದು ಇಂಡಿಯನ್ ಬ್ರೆಡ್ಸ್ ಅಂತ ಕರಿತೀವಿ ನಾವು, ಅದನ್ನೆಲ್ಲಾನು 5% ಅಲ್ಲಿ ಇತ್ತು, ಅದಕ್ಕೆ 0% ಟ್ಯಾಕ್ಸ್ ಮಾಡಿದ್ರು. ಸೊ 5% ಇಲ್ಲ. ಹೋಮ್ ಅಪ್ಲಯನ್ಸಸ್ ಎಸ್ಪೆಷಲಿ ಟಿವಿ, ಫ್ರಿಡ್ಜು, ವಾಷಿಂಗ್ ಮಿಷಿನು, ಸೊ ಏರ್ ಕಂಡೀಷನರು, ಇವುಗಳನ್ನೆಲ್ಲ ದೇ ಬ್ರಾಟ್ ಇಟ್ ಅಂಡರ್ 18%. ಇಟ್ ವಾಸ್ ಲೈಕ್ 28% ಸ್ಲ್ಯಾಬ್ ಅಲ್ಲಿ ಇದ್ದಂಥ ಟ್ಯಾಕ್ಸಸ್ಗಳೆಲ್ಲ ಇವಾಗ 18%ಗೆ ಬರುತ್ತೆ. ಅಗ್ರಿಕಲ್ಚರ್ ನೋಡಿ, ಇವಾಗ ಟ್ರ್ಯಾಕ್ಟರ್ಗೆಲ್ಲ 12% ಇತ್ತು ಟ್ಯಾಕ್ಸ್, ದೇ ಬಾಟ್ ಇಟ್ ಟು 5%. ಕಾರ್ಸ್, ಸೊ ಇವಾಗ ನೋಡಿ ಕಾರ್ಸ್ದು ಎಲ್ಲ ನೀವು ಟ್ಯಾಕ್ಸ್ ಕೇಳಿದ್ರೆ ತಲೆ ಕೆಟ್ಟೋಗ್ತಾ ಇತ್ತು ನಿಮ್ಗೆ. ಇವಾಗ ಮುಂಚೆ ಲೈಕ್ 50% ಇಂದ 58% ವರೆಗೂ ಟ್ಯಾಕ್ಸಸ್ ಇರ್ತಾ ಇತ್ತು, ಲೈಕ್ GST ಜೊತೆಗೆ ಕಾಂಪನ್ಸೇಷನ್ ಸೆಸ್ ಅಂತ ಕೂಡ ಆಗ್ತಾ ಇದ್ರು. ಇವಾಗ ಸ್ಮಾಲ್ ಕಾರ್ಸ್ಗೆ 1200cc ಕಾರ್ಸ್ಗಿಂತ ಕಡಿಮೆ ಇರುವಂತ ಕಾರ್ಗಳಿಗೆ ಇವಾಗ ವಾಟ್ ದೇ ಆರ್ ಗೋಯಿಂಗ್ ಟು ಡೂ ಇಸ್ ದೇ ಆರ್ ಗೋಯಿಂಗ್ ಟು ಚಾರ್ಜ್ ಓನ್ಲಿ 18%. 350cc ಗಿಂತ ಕಡಿಮೆ ಇರೋ ಬೈಕ್ಗಳಿಗೆ ಇಲ್ಲಿ ಚಾರ್ಜ್ ಓನ್ಲಿ 18%. ಸೊ ಈ ತರ 18% ಇದ್ದಿದ್ದು 5% ಆಗಿರೋದು ಸಿಗ್ನಿಫಿಕೆಂಟ್ ಚೇಂಜ್. ಸೊ ಇವಾಗ ಏನಾಗುತ್ತೆ, ಜನ ಈ ಬೆನಿಫಿಟ್ ಕನ್ಸ್ಯೂಮರ್ಗೆ ಪಾಸ್ ಆಗುತ್ತೆ. ಸೊ ಈಗ ನಮಗೆ 18% ಟ್ಯಾಕ್ಸ್ ಇದ್ದಿದ್ದ ಜಾಗದಲ್ಲಿ ನಾನು 5% ಕಟ್ಟಬೇಕು ಅಂತ ಹೇಳಿದ್ರೆ 13% ನನಗೆ ಲೈಕ್ ಗೇನ್ ಆಗುತ್ತೆ. ಅಂದ್ರೆ ಐ ಕ್ಯಾನ್ ಸೇವ್ ದಟ್ ಮಚ್. ಸೊ ಅದೇ ರೀತಿ ಬಿಸ್ನೆಸ್ ಅವ್ರಿಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ದೇರ್ ಟರ್ನ್ ಓವರ್ ವಿಲ್ ಆಲ್ಸೋ ಇನ್ಕ್ರೀಸ್ ಅಂಡ್ ದೇರ್ ಪ್ರಾಫಿಟ್ಸ್ ವಿಲ್ ಆಲ್ಸೋ ಗ್ರೋ. ಇವೆಂಚುಯಲಿ ಟ್ಯಾಕ್ಸ್ ಬೇಸ್ ದೊಡ್ಡದಾಗುತ್ತೆ. ಇವಾಗ ಏನಾಗುತ್ತೆ, ಮೋರ್ ಬೈಯರ್ಸ್ ಬಂದಾಗ, ನಾನು ಕನ್ಸ್ಯೂಮರ್ಸ್ ಅದನ್ನ ತಗೊಳಕ್ ಶುರು ಮಾಡಿದಾಗ ತುಂಬಾ ಜನ ಲೈಕ್ 5% ಅಂತ ವಾಲ್ಯೂಮ್ ದೊಡ್ಡದಾಗುತ್ತೆ. ವಾಲ್ಯೂಮ್ ದೊಡ್ಡಾಯ್ತು ಅಂದ್ರೆ ಇವೆಂಚುಯಲಿ ಗವರ್ನಮೆಂಟ್ಗೆ ರೆವಿನ್ಯೂ ಜಾಸ್ತಿ ಆಗುತ್ತೆ. ಸೊ ಟೋಟಲಿ ನಮ್ಮ GDP ಗ್ರೋತ್ಗೆ ಈ ಲೈಕ್ ರೇಟ್ ರಿಡಕ್ಷನ್ ಏನಿದೆಯಲ್ಲ, ದಿಸ್ ವಿಲ್ ಡೆಫಿನೆಟ್ಲಿ ಕಾಂಟ್ರಿಬ್ಯೂಟ್. ಕಾಮನ್ ಮ್ಯಾನ್ಗೂ ಇರ್ಬೋದು, ಬಿಸ್ನೆಸ್ ಅವ್ರಿಗೂ ಇರ್ಬೋದು, ಗವರ್ನಮೆಂಟ್ಗೂ ಇರ್ಬೋದು. ಮತ್ತೆ ಒಂದು ಇಂಪಾರ್ಟೆಂಟ್ ಥಿಂಗ್ ಅದು ಶ್ರೀಧರ್, ನಾನು ಹೇಳ್ಬೇಕು ನಿಮ್ಗೆ, ಬಹಳ ದಿನದಿಂದ ಇದನ್ನ ಲೈಕ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಎಲ್ರು ನೋಡಿ. ಲೈಫ್ ಇನ್ಶೂರೆನ್ಸ್ ಮೇಲೆ GST ಇತ್ತು, ಹೆಲ್ತ್ ಇನ್ಶೂರೆನ್ಸ್ ಮೇಲೆ GST ಇತ್ತು. ಈಗ ಅದು ಇಲ್ಲ. ಸೊ ಹೆಲ್ತ್ ಇನ್ಶೂರೆನ್ಸ್ ಮೇಲೆ ಮತ್ತೆ ಲೈಫ್ ಇನ್ಶೂರೆನ್ಸ್ ಮೇಲೆ 0 GST. ಸೊ ಬೈ ರಿಡ್ಯೂಸಿಂಗ್ ಲೈಕ್ GST 18% ಇತ್ತು. ಸೊ 18% GST ರಿಡ್ಯೂಸ್ ಮಾಡಿದಾಗ ಎಷ್ಟೋ ಜನ ಪಾಲಿಸೀಸ್ ನ ತಗೊಳ್ಬಹುದು, ಪಾಲಿಸೀಸ್ ಚೀಪರ್ ಆಗುತ್ತೆ. ಸೊ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಅನ್ನು ತಗೊಳ್ಬಹುದು, ಈಗ ಫ್ಯಾಮಿಲಿ ಫ್ಲೋಟರ್ಸ್ ಆಗಲಿ ಇನ್ನೊಂದಾಗ್ಲಿ. ಸೊ ಅದನ್ನ ಅವರು ಅಥವಾ ಅವ್ರ ಸಮ್ ಅಶ್ಯೂರ್ಡ್ ಏನಿತ್ತು ಅದನ್ನ ಹೆಚ್ಚಿಗೆ ಮಾಡ್ಕೊಳ್ಬಹುದು. ಈಗ ಏನ್ ಇಷ್ಟು ದಿವಸ ಸ್ಪೆಂಡ್ ಮಾಡ್ತಾ ಇದ್ರು ಅವರು, ಅದು ಪೀಪಲ್ ಹೂ ಕೆನಾಟ್ ಅಫೋರ್ಡ್ ಅಂತ ಇದ್ದವರು ಅಟ್ಲೀಸ್ಟ್ ಅದು ಅವ್ರಿಗೆ ಈಗ ಕೈಗೆ ಎಟ್ಕೋ ಲೆವೆಲ್ಗೆ ಅದು ಬರುತ್ತೆ. 18% ರಿಡ್ಯೂಸ್ ಆಗಿದೆ ಅಲ್ವಾ ಅನ್ನೋದು ಕೂಡ ಒಂದು ಮಹತ್ವದ ನಿರ್ಧಾರ ಈ ರೇಟ್ ರಿಡಕ್ಷನ್ ಅಲ್ಲಿ ಅಂತ ನಾನು ಹೇಳ್ತೀನಿ. ಸ್ವಲ್ಪ ಅಫೋರ್ಡಬಿಲಿಟಿ ಜಾಸ್ತಿ ಆಗುತ್ತೆ, ಖಂಡಿತ ರೇಂಜ್ ವೈಡ್ ರೇಂಜ್ ಆಗಿ ಆಕ್ಸೆಸ್ ಸಿಗುತ್ತೆ. ಹೌದು, ಇದರಲ್ಲಿ ನಿಜ ಹೇಳ್ಬೇಕಂದ್ರೆ ಈ ಟ್ರಂಪ್ದು ಕೆಲವೊಂದು ಡಿಸಿಷನ್ಸ್ಗಳು ಕೂಡ ಇದನ್ನ ಲೈಕ್ ಗವರ್ನಮೆಂಟ್ ತಗೊಳ್ಳೋದಕ್ಕೆ ಒಂದು ರೀತಿಲಿ ಇನ್ಫ್ಲೂಯೆನ್ಸ್ ಮಾಡಿದೆ ಅಂತ ಹೇಳ್ಬೋದು. ಬಿಕಾಸ್ ಇಂಡಿಯಾ ಹ್ಯಾಸ್ 140 lakh ಪಾಪ್ಯುಲೇಷನ್. ಸೊ ನಮ್ಮಲ್ಲಿರೋ ಕನ್ಸ್ಯೂಮರ್ಸ್ನ ನಾವು ಸ್ಯಾಟಿಸ್ಫೈ ಮಾಡಿದ್ರೆ ಸಾಕು. ಸೊ ವಿ ಡೋಂಟ್ ನೀಡ್ ಟು ಲೈಕ್ ಡಿಪೆಂಡ್ ಆನ್ US ಅನ್ನೋದು ಗವರ್ನಮೆಂಟ್ ಆಲೋಚನೆ ಕೂಡ. ಸೊ ಡೊಮೆಸ್ಟಿಕ್ ಡಿಮಾಂಡ್ ನ ಇನ್ಕ್ರೀಸ್ ಮಾಡಿದ್ರೆ, ಸೊ ವಿ ಕ್ಯಾನ್ ಲೈಕ್ ಕ್ರಿಯೇಟ್ ಜಾಬ್ಸ್, ವಿ ಕ್ಯಾನ್ ಇಂಡಸ್ಟ್ರಿ ಕ್ಯಾನ್ ಸರ್ವೈವ್, ವಿ ಕ್ಯಾನ್ ಮೇಕ್ ಪ್ರಾಫಿಟ್. ಸೊ GDP ವಿಲ್ ಗ್ರೋ. ಸಮಥಿಂಗ್ ದಿಸ್ ಇಸ್ ದ ಮೇನ್ ಮೋಟೋ ಬಿಹೈಂಡ್ ದಿಸ್. ಈ GST ರೇಟ್ಸ್ ನ ಜಾಸ್ತಿ ಮಾಡೋದು ಕಡಿಮೆ ಮಾಡೋದು ಆಗ್ತಾ ಇರುತ್ತಲ್ವಾ? ಸೊ ಇದನ್ನ ಯಾರು ಡಿಸೈಡ್ ಮಾಡ್ತಾರೆ, ಹೆಂಗ್ ಡಿಸೈಡ್ ಮಾಡ್ತಾರೆ? ಇದು ತುಂಬಾ ಪೊಲಿಟಿಕಲಿ ಸೆಂಟ್ರಲ್ ನವರು ಟ್ಯಾಕ್ಸ್ ಹಾಕ್ಬಿಟ್ರು ಅಂತ ನೀವು ಕೇಳ್ತಾ ಇರ್ತೀರ ಅನ್ಸುತ್ತೆ. ಇವಾಗ ಅಪೋಸಿಷನ್ ಲೀಡರ್ಸ್ ಕೂಗಾಡ್ತಾ ಇರೋದು, ಸ್ಟೇಟ್ ಲೀಡರ್ಸ್ಗಳು, ಅದೆಲ್ಲ. ಆಕ್ಚುಯಲ್ ಆಗಿ ಹೇಳ್ಬೇಕಂದ್ರೆ ಈ GST ರೇಟ್ ಡಿಸೈಡ್ ಮಾಡೋದು ಬರೀ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲ, ಅಥವಾ ಬರೀ ಸ್ಟೇಟ್ ಗವರ್ನಮೆಂಟ್ ಅಲ್ಲ. GST ಕೌನ್ಸಿಲ್ ಅಂತ ಒಂದು ಬಾಡಿ ಇದೆ. ಎಷ್ಟು ಸ್ಟೇಟ್ಸ್ ಇದಾರಲ್ಲ ನಮ್ಮ ಭಾರತದಲ್ಲಿ, ಅಷ್ಟು ಸ್ಟೇಟ್ದು ಚೀಫ್ ಮಿನಿಸ್ಟರ್ಸ್ ಅದರದ್ದು ಮೆಂಬರ್. ಸೊ ಹಾಗೆ ನಮ್ಮ ಫೈನಾನ್ಸ್ ಮಿನಿಸ್ಟರು ಸೆಂಟ್ರಲ್ ಗವರ್ನಮೆಂಟ್ ಅದರದ್ದು ಮೆಂಬರ್. ಇಲ್ಲಿ ಇಷ್ಟು ಜನ ಕೂತ್ಕೊಂಡು ಇವರು ಡಿಸ್ಕಸ್ ಮಾಡಿ ಅವರು ಅಲ್ಲಿ ಡಿಸೈಡ್ ಮಾಡ್ತಾರೆ ಈ ಗೂಡ್ಸಿಗೆ ಇಷ್ಟು ಟ್ಯಾಕ್ಸ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಅವರು ಅದನ್ನ ಡಿಸೈಡ್ ಮಾಡ್ತಾರೆ. ಆಮೇಲೆ ಕೌನ್ಸಿಲ್ ಇದನ್ನ ಗವರ್ನಮೆಂಟ್ಗೆ ರೆಕಮೆಂಡ್ ಮಾಡುತ್ತೆ. ಗವರ್ನಮೆಂಟ್ಗೆ ಕೌನ್ಸಿಲ್ ರೆಕಮೆಂಡ್ ಮಾಡಿದ ರೇಟ್ನಷ್ಟೇ ಸೆಂಟ್ರಲ್ ಗವರ್ನಮೆಂಟು ಅಥವಾ ಸ್ಟೇಟ್ ಗವರ್ನಮೆಂಟು ಜನಗಳ ಮೇಲೆ ತೆರಿಗೆ ಹಾಕಕ್ ಸಾಧ್ಯ.
ಥ್ರೂ ನೋಟಿಫಿಕೇಶನ್ಸ್, ಟ್ಯಾರಿಫ್ ಶೆಡ್ಯೂಲ್ಸ್ ಎಲ್ಲ ಬರುತ್ತೆ. ಸೊ ಇಲ್ಲಿ ಕೇವಲ ಸೆಂಟ್ರಲ್ ಗವರ್ನಮೆಂಟ್ ಅಥವಾ ಸ್ಟೇಟ್ ಗವರ್ನಮೆಂಟ್ ಇದನ್ನ ಡಿಸೈಡ್ ಮಾಡ್ತಾ ಇದೆ ಅಂತ ಇಲ್ಲ. ಬಟ್ ಈಗ ನೀವು ಪೊಲಿಟಿಕಲಿ ಲೈಕ್ ವೆನ್ ಯು ಸಿ ಎನಿ ನ್ಯೂಸ್ ಚಾನಲ್ಸ್ ನಲ್ಲಿ ಕೂತ್ಕೊಂಡು ಅಪೋಸಿಷನ್ ಲೀಡರ್ಸ್ಗಳು ಅವ್ರದೇ ಸ್ಟೇಟ್ ಇನ್ನೊಂದ್ ಕಡೆ ಅವ್ರ ಗವರ್ಮೆಂಟ್ ಇರುತ್ತೆ, ಬಟ್ ಅವರಿಗೆ ಬೆನಿಫಿಟ್ ಆಗ್ತಾ ಇರುತ್ತೆ, ಬಟ್ ದೇ ಡೋಂಟ್ ವಾಂಟ್ ಟು ಶೋ ದಟ್. ಸೊ ದಿಸ್ ಇಸ್ ಪೊಲಿಟಿಕಲ್ ಡಿಬೇಟ್, ಬಟ್ ವೆರ್ ಆಸ್ ಬೋತ್ ದ ಗವರ್ನಮೆಂಟ್ಸ್ ಆರ್ ರೆಸ್ಪಾನ್ಸಿಬಲ್ ಥ್ರೂ GST ಕೌನ್ಸಿಲ್. ಸರ್ ರೀಸೆಂಟ್ಲಿ ನಾನು ನನ್ನ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿಸಿದ್ದೆ. ಸೊ ಈ ಪ್ರೋಸೆಸ್ ಅಲ್ಲಿ ನನ್ಗೆ ಗೊತ್ತಾಗಿದ್ದೇನಂದ್ರೆ ಕೆಲವೊಬ್ರು ಆಡಿಟರ್ಸ್ ಏನ್ ಮಾಡ್ತಿದ್ದಾರೆ, ಸ್ಯಾಲರಿ ಎಂಪ್ಲಾಯ್ಡ್ ಪರ್ಸನ್ಸ್ ಗೆ TDS ಅದು ರಿಟರ್ನ್ ತಗೊಳ್ಳೋದು. ಆಡಿಟರ್ ಹತ್ರ ಕೇಳಿದಾಗ ಅವ್ರು ಏನಂತಿದ್ದಾರೆ, ನಿಮ್ಮ TDS ಅಮೌಂಟ್ ಅಲ್ಲಿ ಇಷ್ಟು ಪರ್ಸೆಂಟೇಜ್ ನನಗೆ ಕಮಿಷನ್ ಕೊಡ್ಬೇಕು ಹಂಗಂತ ಮಾತಾಡ್ತಿದ್ದಾರೆ. ಸೊ ಇದು ಎಷ್ಟುವರೆಗೂ ಲೀಗಲ್? ಸೊ ಓಕೆ, ಯು ಟೇಕ್ ಆನ್ ದಟ್. ಈಗ ನೋಡಿ, ಇದನ್ನ ಲೈಕ್ ನಾವು ಬಹಳ ಸೋಷಿಯಲ್ ಮೀಡಿಯಾದಲ್ಲೂ ನಾನು ನೋಡಿದೆ, ಬಟ್ ಇದು ಪ್ರತಿ ವರ್ಷ ಈ ವಿಷಯ ನಾವು ಕೇಳ್ತಾ ಇರ್ತೀವಿ. ಫಸ್ಟ್ ಒಂದು ಕ್ಲಾರಿಟಿ ಇರಲಿ, ಈ TDS ರೀಫಂಡ್ ಪರ್ಸೆಂಟೇಜ್ ಮೇಲೆ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಘಂಟಾಘೋಷವಾಗಿ ಹೇಳ್ತೀನಿ, ಯಾವ ಚಾರ್ಟರ್ಡ್ ಅಕೌಂಟೆಂಟ್ ಕೂಡ, ಪ್ರಾಕ್ಟೀಸಿಂಗ್ ಚಾರ್ಟರ್ಡ್ ಅಕೌಂಟೆಂಟ್ ಆಗಲಿ ಯಾವ ಚಾರ್ಟರ್ಡ್ ಅಕೌಂಟೆಂಟು ಈ ಕೆಲಸನ ಮಾಡಲ್ಲ. ಎಲ್ಲ ಪ್ರೊಫೆಷನಲ್ ಅನ್ನು ಒಂದಷ್ಟು ಜನ ಆ ಎಥಿಕ್ಸ್ ನ ಇಟ್ಕೊಳ್ಳದೆ ಮಾಡ್ತಕ್ಕಂಥವ್ರು ಇದ್ದೇ ಇರ್ತಾರೆ. ಈಗ ನೀವು ಹೇಳಿದ್ರಲ್ಲ ರೀಫಂಡ್ ಪರ್ಸೆಂಟೇಜ್ ಕಮಿಷನ್ಗೆ, ಈ ತರದ್ದು ಒಂದು ಲಾಸ್ಟ್ ಕಳೆದ ಒಂದು 5-6 ವರ್ಷಗಳಿಂದ ತುಂಬಾ ಯಥೇಚ್ಛವಾಗಿದೆ. ಇದು ಒಂದು ಫ್ರಾಡ್. ಓಕೆ, ಸ್ಯಾಲರಿಡ್ ಇನ್ಕಮ್ ನಲ್ಲಿ TDS ಆಗಿದ್ದು ಆ TDS ನ ನೀವು ರೀಫಂಡ್ ತಗೊಳಕ್ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಮೆಜಾರಿಟಿ ಆಫ್ ದ ಕೇಸ್ ನೀವು ಫ್ರಾಡ್ ಮಾಡ್ತಾ ಇದ್ದೀರಾ ಅಂತಾನೆ ಅರ್ಥ. ಈಗ ಹೇಳ್ತೀನಿ ನೋಡಿ, ನೀವು ಒಬ್ಬ ಸ್ಯಾಲರಿ ಎಂಪ್ಲಾಯ್ ಆಗಿ ನಿಮ್ಮ ಎಂಪ್ಲಾಯರ್ಗೆ ಫಸ್ಟ್ ಎಲ್ಲ ಡಿಕ್ಲರೇಷನ್ ನೀವು ಕೊಡಬೇಕು. ನಿಮ್ಮ ಎಂಪ್ಲಾಯರ್ ಹತ್ರ ನಿಮ್ಮ ಸ್ಯಾಲರಿ ಡೀಟೇಲ್ಸ್ ಇರುತ್ತೆ, ನೀವು ಏನೆಲ್ಲ ಡಿಡಕ್ಷನ್ಸ್ ನ ಕ್ಲೇಮ್ ಮಾಡ್ಬೇಕಂತ ಇದ್ರೆ 80C ಇರ್ಬೋದು, 80D ಇರ್ಬೋದು, ಅಥವಾ 80G ಇರ್ಬೋದು, ಈ ಎಲ್ಲ ಡಿಡಕ್ಷನ್ಸ್ ನ ಚಾಪ್ಟರ್ 6 ಡಿಡಕ್ಷನ್ ಅಂತ ಕರಿತೀವಿ. ಇದರ ಡೀಟೇಲ್ಸ್ ಎಲ್ಲ ನೀವು ನಿಮ್ಮ ಎಂಪ್ಲಾಯರ್ಗೆ ಕೊಟ್ಟಿರ್ತೀರ, ನಿಮ್ಮ ಹೌಸ್ ರೆಂಟ್ ಅಲೋವೆನ್ಸ್ ರಿಲೇಟೆಡ್ಗೆಲ್ಲ. ಅದನ್ನೆಲ್ಲ ಅವರು ಲೆಕ್ಕ ಹಾಕಿ ನಿಮಗೆ TDS ಡಿಡಕ್ಟ್ ಮಾಡಿರ್ತಾರೆ. ಈಗ ನಿಮ್ಗೆ TDS ಡಿಡಕ್ಟ್ ಅಸೆಸ್ಮೆಂಟ್ ಮಾಡುವಾಗ ನಿಮ್ಮ ಎಂಪ್ಲಾಯರು, ಅದು ಅವ್ರ ಜವಾಬ್ದಾರಿ ಕೂಡ, ಅವರು ಅದನ್ನ ಅಸೆಸ್ ಮಾಡಿ ಡಿಡಕ್ಟ್ ಮಾಡಿರ್ತಾರೆ. ಈಗ ನಿಮ್ಮ ಹತ್ರ ಇರೋ TDS ಏನು ನಿಮ್ಮ ಕ್ರೆಡಿಟ್ ಅಲ್ಲಿ ಇದೆಯಲ್ಲ, ಅದನ್ನ ನೀವು ನಿಮ್ಮ ರಿಟರ್ನ್ ಸಲ್ಲಿಸುವಾಗ ನನಗೆ ಇಷ್ಟು ಟ್ಯಾಕ್ಸ್ ಬರುತ್ತೆ, ನನಗೆ ಇಷ್ಟು TDS ಕಂಪ್ಲೀಟ್ ಆಗಿ ನಾನು ಪೇ ಮಾಡಿದ್ದಾರೆ, ನನ್ನ ಸ್ಯಾಲರಿ ನನ್ನ ಎಂಪ್ಲಾಯರು, ಸೊ ನನಗೆ ಟ್ಯಾಕ್ಸ್ ಯಾವುದೇ ರೀತಿ ಪೇ ಮಾಡೋವಾಗಿಲ್ಲ. ಅಥವಾ ಸ್ಯಾಲರಿ ಜೊತೆಗೆ ಇನ್ನೇನಾದರೂ ಅಡಿಷನಲ್ ಇನ್ಕಮ್ ಇದ್ರೆ, ಇಂಟ್ರೆಸ್ಟ್ ಇನ್ಕಮ್ ಇರ್ಬೋದು ಅಥವಾ ರೆಂಟಲ್ ಇನ್ಕಮ್ ಇರ್ಬೋದು, ಈ ರೀತಿ ಇನ್ನೇನಾದರೂ ಇನ್ಕಮ್ ಇತ್ತು ಅಂತ ಹೇಳಿದ್ರೆ, ಶೇರ್ ಲೈಕ್ ನಾವು ಕ್ಯಾಪಿಟಲ್ ಗೇನ್, ನೀವು EPD ಶೇರ್ಸ್ ಅಲ್ಲಿ ಏನಾದರೂ ನೀವು ಕ್ಯಾಪಿಟಲ್ ಗೇನ್ ಮಾಡಿದ್ರೆ ಅದನ್ನ ಆಡ್ ಮಾಡಿದಾಗ ನಿಮ್ಮ ಎಂಪ್ಲಾಯರ್ಗೆ ಬರೀ ಸ್ಯಾಲರಿದಷ್ಟೇ ಇನ್ಕಮ್ ಗೊತ್ತಿರುತ್ತೆ, ಅದ್ರ ಮೇಲೆ ಅವರು ಟ್ಯಾಕ್ಸ್ ಕಟ್ಟಿರ್ತಾರೆ. ಆದ್ರೆ ಉಳಿದ ಆದಾಯಗಳನ್ನ ನೀವು ಸೇರಿಸಿದಾಗ ನಿಮ್ಗೆ ಟ್ಯಾಕ್ಸ್ ಜಾಸ್ತಿನೇ ಬರ್ತಾ ಇರುತ್ತೆ, ಅವಾಗ ನೀವು ಕೈಯಿಂದನೇ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಸೊ ಜನ ಏನ್ ಅನ್ಕೊಂಡಿದ್ದಾರೆ, ನಂದು ಡಿಡಕ್ಟ್ ಆಗಿದೆ, ನನ್ಗೆ ರೀಫಂಡ್ ಕೊಡಿಸ್ತಾರೆ, ಪರ್ಸೆಂಟೇಜ್ ಕೊಡ್ತೀವಿ ಅನ್ನೋ ಒಂದು ಇದು ಲಿಟ್ರಲಿ ಇದು ಫ್ರಾಡ್ ಕೂಡ. ಈ ಫ್ರಾಡ್ ಅಲ್ಲಿ ಹೆಂಗಿದೆ ಅಂದ್ರೆ, ಜನ ಆಸೆಗೋಸ್ಕರ ರೀಫಂಡ್ಗೆ ಹೋಗ್ತಾರೆ. ಇನ್ ಕೆಲವರು ನನಗೆ ಎಷ್ಟು ರೀಫಂಡ್ ಕೊಡಿಸ್ತೀರಾ ಅಂತ ಕೇಳೋ ಲೆವೆಲ್ಗೂ ಇದಾರಂತೆ. ಸೊ ದಿಸ್ ಇಸ್ ವಾಟ್ ಐ ಹರ್ಡ್, ನನಗೆ ಸ್ಯಾಲರಿ ಇಷ್ಟು ಡಿಡಕ್ಟ್ ಆಗಿದೆ, ನನಗೆ ಎಷ್ಟು ರೀಫಂಡ್ ಕೊಡಿಸ್ತೀರಾ ಅಂತ ಹೇಳ್ಬಿಟ್ಟು. ಫಸ್ಟ್ ಆಫ್ ಆಲ್ ನಿಜ ಹೇಳ್ಬೇಕಂದ್ರೆ, ಹಾನೆಸ್ಟ್ ಟ್ಯಾಕ್ಸ್ ಪೇಯರ್, ಇನ್ಕಮ್ ಟ್ಯಾಕ್ಸ್ ಪೇಯರ್ ಇನ್ ದ ಕಂಟ್ರಿ or anywhere in the world, most probably is salaried employees only. I have the highest respect and regards for the salaried employees, because they don't have anything to claim fictitiously or ಏನೋ ಒಂದು ಫೇಕ್ ಎಲ್ಲ ತೋರಿಸೋ ತರದ್ದು ಇಲ್ಲ ಅವ್ರಿಗೆ ಆಕ್ಚುಯಲ್ ಆಗಿ. ಸೊ ಅವ್ರದ್ದು ಮೂಲದಲ್ಲೇ ಅವ್ರಿಗೆ ಟ್ಯಾಕ್ಸ್ ಡಿಡಕ್ಟ್ ಆಗುತ್ತೆ, ಅವ್ರದ್ದು ಇಷ್ಟೇ ಇನ್ಕಮ್ ಬರುತ್ತೆ, ಈ ವರ್ಷ ಇಷ್ಟೇ ಸಂಪಾದನೆ ಮಾಡ್ತಾರೆ, ಎಲ್ಲ ಫಿಗರ್ ಔಟ್ ಆಗ್ಬಿಟ್ಟಿರುತ್ತೆ. ಬಟ್ ಆದ್ರೆ ಕೆಲವ್ರು ಏನ್ ಮಾಡ್ತಾರೆ, ಈಗ ನೋಡಿ ಎಂತ ಡಿಡಕ್ಷನ್ಸ್ ಗಳು ಕ್ಲೇಮ್ ಮಾಡ್ತಾರೆ ಅಂತ ಹೇಳ್ತೀನಿ ನೋಡಿ. ನಾನು TDS ಡಿಡಕ್ಷನ್ ಆಗಿದೆ ನಿಮ್ಮ ಸ್ಯಾಲರಿಯಲ್ಲಿ, ಯಾರೋ ಒಬ್ಬನ ಹತ್ರ ತಗೊಂಡು ಹೋಗ್ತೀರಾ, ಫ್ರಾಡ್ ರಿಟರ್ನ್ ಫೈಲ್ ಮಾಡ್ತಾರಲ್ಲ ಅವನ ಹತ್ರ, ಅವನು ನಿಮಗೆ ಸಂಬಂಧ ಇಲ್ಲದೆ ಇರೋ ಡಿಡಕ್ಷನ್ ಕ್ಲೇಮ್ ಮಾಡ್ತಾನೆ. ಎಕ್ಸಾಂಪಲ್, ಪೊಲಿಟಿಕಲ್ ಪಾರ್ಟಿಗೆ ಕಾಂಟ್ರಿಬ್ಯೂಷನ್ ಮಾಡಿರೋದ್ರ ಬಗ್ಗೆ ಫೇಕ್ ಸರ್ಟಿಫಿಕೇಟ್ಸ್ ನ, ಫೇಕ್ ರೆಸಿಪ್ಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ, ಅದನ್ನ ಅಲ್ಲಿ ಅಪ್ಲೋಡ್ ಮಾಡ್ತಾರೆ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಅಲ್ಲಿ ರಿಟರ್ನ್ ಫೈಲ್ ಮಾಡುವಾಗ. ಮತ್ತೆ ಕೆಲವೊಂದು ಡಿಡಕ್ಷನ್ಸ್, ಈಗ ನೀವು ಯಾರೋ ನಿಮ್ಮ ಡಿಪೆಂಡೆಂಟ್ ಪೇರೆಂಟ್ಸ್ಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಅಥವಾ ಕೆಲವೊಂದು ಡಿಸೀಸಸ್ ನ ಮೆನ್ಷನ್ ಮಾಡಿದ್ದಾರೆ, ಅವ್ರಿಗೆ ಒಂದು ನಿರ್ದಿಷ್ಟವಾಗಿ ಇಷ್ಟಿಷ್ಟು ಡಿಡಕ್ಷನ್ ಇದೆ, 1,50,000 ಈ ರೀತಿ ಎಲ್ಲ ಲಿಮಿಟ್ಸ್ ಇದೆ. ಇವ್ರಿಗೆ ಏನು ಇರಲ್ಲ ಅವ್ರ ಪೇರೆಂಟ್ಸ್ ಗಳಿಗೆ. ಫಸ್ಟ್ ಆಫ್ ಆಲ್ ಲೈಕ್ ಕೆಲವರು ಹೆಂಗೆ ಅಂತಂದ್ರೆ, ಆರೋಗ್ಯವಂತವಾಗಿರೋ ಪೇರೆಂಟ್ಸ್ ನ ನಮ್ಮ ತಂದೆ ತಾಯಿಗೆ ನಾನು ಏನೋ ಒಂದು ಟ್ರೀಟ್ಮೆಂಟ್ ಕೊಡ್ಸಿದೀನಿ ಅಂತ ಡಿಡಕ್ಷನ್ ಅವ್ನು ಹಾಕ್ಬಿಡ್ತಾನೆ. ಅಂದ್ರೆ ಅದು ಎಂಪ್ಲಾಯಿ ಗೊತ್ತಿರಲ್ಲ ಬಿಡಿ, ರಿಟರ್ನ್ ಫೈಲ್ ಮಾಡಿ ಇವ್ರು ಮಾಡೋದು. ಪೊಲಿಟಿಕಲ್ ಪಾರ್ಟಿಗೆ ಕಾಂಟ್ರಿಬ್ಯೂಟ್ ಮಾಡಿದೀವಿ 80G ನಲ್ಲಿ ಹಾಕೋದು, ಅಥವಾ 80C ನಲ್ಲಿ ಯಾರೋ ಒಬ್ರು 1,50,000 ಡಿಡಕ್ಷನ್ ಇತ್ತು ಅಂತ ಇದ್ರೆ ಬರೀ ಅವ್ರು 1 ಲಕ್ಷ ಕಾಂಟ್ರಿಬ್ಯೂಷನ್ ಇನ್ನೊಂದು 50,000 ಸೇರ್ಸಿ ಹಾಕೋದು. ಅವಾಗ ಏನಾಗುತ್ತೆ, ಆಟೋಮೆಟಿಕಲಿ ನಿಮ್ಮ ಎಂಪ್ಲಾಯರ್ಗೆ ಡಿಕ್ಲೇರ್ ಮಾಡೋ ಇನ್ಫಾರ್ಮೇಶನ್ ಇದಿರಲ್ಲ, ಇವ್ರು ರಿಟರ್ನ್ ಫೈಲ್ ಮಾಡುವಾಗ ಫೇಕ್ ಇನ್ಫಾರ್ಮೇಶನ್ ಡಿಕ್ಲೇರ್ ಮಾಡಿ ನಿಮ್ಗೆ ರೀಫಂಡ್ ಕೊಡಿಸ್ಬಿಡ್ತಾರೆ. ಸೊ ಇದು ಒಂದು ಡಿಪಾರ್ಟ್ಮೆಂಟು ಕೂಡ ಸ್ಯಾಲರಿಡ್ ಎಂಪ್ಲಾಯಿನ ಟ್ರಸ್ಟ್ ವರ್ದಿಯಾಗಿ ನೋಡ್ತಾ ಇತ್ತು.
ಬಿಕಾಸ್ ಇವ್ರೆಲ್ಲ ಏನು ಪ್ರಾಬ್ಲಮ್ ಇರಲ್ಲ. ಅದು ಯಾವಾಗ ಲಾಸ್ಟ್ ಒಂದು 3-4 years ಇಂದ ತುಂಬಾ ರೀಫಂಡ್ ಕ್ಲೇಮ್ ಮಾಡೋಕ್ಕೆ ಶುರು ಆಯಿತು, ಡಿಪಾರ್ಟ್ಮೆಂಟ್ ಹ್ಯಾಸ್ ಟೇಕನ್ ಲಾಟ್ ಆಫ್ ಆಕ್ಷನ್ಸ್. ಸೊ ದೇ ಹ್ಯಾವ್ ಸರ್ವ್ಡ್ ಸೋ ಮೆನಿ ಸ್ಯಾಲರಿಡ್ ಎಂಪ್ಲಾಯೀಸ್ ನೋಟಿಸಸ್. ಸೊ ಪೀಪಲ್ ಡೋಂಟ್ ಹ್ಯಾವ್ ದಿ ಅವೇರ್ನೆಸ್. ಸಿ ಸ್ಯಾಲರಿಡ್ ಎಂಪ್ಲಾಯೀಸ್ ಫೇಕ್ ಡಿಡಕ್ಷನ್ ಕ್ಲೇಮ್ ಮಾಡಿ ಸಫರ್ ಮಾಡಿರೋದಿದೆ. ನಾನು ನಿಮಗೆ ಒಂದು ಹೇಳ್ತೀನಿ ನೋಡಿ, ಜನ ಅವರ ಸಕ್ಸಸ್ ಸ್ಟೋರಿನ ನಿಮ್ಮ ಮುಂದೆ ಬಂದು ಹೇಳ್ಕೊಳ್ತಾರೆ, ಆದ್ರೆ ಅವ್ರ ಫೇಲ್ಯೂರ್ ಸ್ಟೋರಿ ಅಥವಾ ಈ ರೀತಿ ಮುಖ ತೋರ್ಸಕ್ ಆಗದೆ ಇರುವಂತ ಕಥೆಗಳು ನಿಮ್ ಮುಂದೆ ಬರೋದಿಲ್ಲ. ಹಾಗಾಗಿ ಅವ್ನು ಯಾರೋ ಕ್ಲೇಮ್ ಮಾಡ್ದ, ಅವ್ನು ಬೆನಿಫಿಟ್ ಆಗಿದೆ, ನಾನ್ ಮಾಡಿಲ್ಲ ಅಂತ ಕೊರಗೋರು ಇದ್ದಾರೆ, ನನ್ ಮಾಡಿಟ್ರದ್ದು ತೋರಿಸ್ತಾ ಇಲ್ಲ ಅಂತ ಹೇಳೋರು ಇದ್ದಾರೆ. ಬಟ್ ನಿಜವಾಗ್ಲೂ ಪೀಪಲ್ ಹ್ಯಾವ್ ಸಫರ್ಡ್. ಸೊ ನಾನ್ ನಿಮ್ಗೆ ಸ್ಯಾಲರಿಡ್ ಎಂಪ್ಲಾಯೀಸ್ ಯಾರ್ಯಾರಿಗೆ TDS ಆಗಿದೆ, ಜೆನ್ಯನ್ ಆಗಿ ರೀಫಂಡ್ ಇದ್ರೆ ನೀವು ಕ್ಲೇಮ್ ಮಾಡಿ, ಅದು ನಿಮ್ಮ ಹಕ್ಕು ಕೂಡ. ಅದರ್ವೈಸ್ ಇಟ್ ಈಸ್ ಅ ಫ್ರಾಡ್. ಇಫ್ ಯು ಡೂ ದ ಫ್ರಾಡ್, ಡೆಫಿನೆಟ್ಲಿ ಯು ವಿಲ್ ಫೇಸ್ ಕಾನ್ಸಿಕ್ವೆನ್ಸಸ್. ಸೊ ಸ್ಯಾಲರಿಡ್ ಎಂಪ್ಲಾಯೀಸು ಕಮಿಷನ್ಗೆ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಎಲ್ಲರೂ ಇದ್ದೇನೆ, ಕಮಿಷನ್ ಕೊಡ್ತಾರೆ ನನಗೆ ರೀಫಂಡ್ ಬರುತ್ತೆ ಅನ್ನೋ ಈ ಒಂದು ದುರಾಸೆಗೆ ಹೋಗಬೇಡಿ. ಅದು ತಪ್ಪು ಕೂಡ ಹೌದು. ಅವರು ಫೇಕ್ ಡಿಡಕ್ಷನ್ ಕ್ಲೇಮ್ ಮಾಡ್ತಾ ಇದ್ದಾರೆ, ನಿಮ್ಗೆ ಗೊತ್ತಿಲ್ಲ. ಮತ್ತೆ ಇನ್ನೂ ನಿಮ್ಗೆ ನಾನು ಇನ್ನೂ ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಗವರ್ನಮೆಂಟ್ ವಾಂಟ್ಸ್ ಟು ಗಿವ್ ಯು, ನೀವು ರಿಟರ್ನ್ ಸುಲಭವಾಗಿ ಫೈಲ್ ಮಾಡಿ, ನಾನು ನಿಮ್ಮನ್ನ ಏನು ಕೇಳಲ್ಲ ಅಂತ ಗವರ್ನಮೆಂಟ್ ನಿಮ್ಮನ್ನ ಅಷ್ಟು ಫ್ರೀ ಬಿಟ್ಟಾಗ ನೀವು ಸುಳ್ಳು ಎಕ್ಸಾಮ್ಷನ್ಸ್ ಡಿಡಕ್ಷನ್ಸ್ಗಳನ್ನ ಕ್ಲೇಮ್ ಮಾಡಿ ನೀವು ಟ್ಯಾಕ್ಸ್ನ ಸರ್ಕಾರದಿಂದನೇ ಚೋರಿ ಮಾಡಿದ್ರೆ ಸರ್ಕಾರ ಏನ್ ಮಾಡುತ್ತೆ ಹೇಳಿ? ಇನ್ನೂ ಸ್ಟ್ರಿಕ್ಟ್ ರೂಲ್ಸ್ಗಳು ತರುತ್ತೆ. ರೆಗ್ಯುಲರ್ ಕಂಪ್ಲೇಂಟ್ ಇರೋರಿಗೆ ಇದರಿಂದ ತೊಂದರೆ ಆಗುತ್ತೆ. ಯಾರೋ 4 ಜನ ಕಳ್ಳರು ಮಾಡೋದು, ಸೊ ಎಲ್ಲರ ಮೇಲೂ ಅದು ಎಫೆಕ್ಟ್ ಆಗುತ್ತೆ. ಸೊ ಸ್ಯಾಲರಿಡ್ ಗೈಸ್, ಪ್ಲೀಸ್ ಬಿ ಕೇರ್ಫುಲ್ ಅಂಡ್ ಡೋಂಟ್ ಎಂಟರ್ಟೈನ್ ಸಚ್ ಪೀಪಲ್. ಇಫ್ ಇಟ್ ಇಸ್ ಜೆನ್ಯೂನ್ಲಿ ರೀಫಂಡ್, ಕ್ಲೇಮ್ ಇಟ್. ಇಫ್ ನಾಟ್, ಡೋಂಟ್ ಇವನ್ ಡೇರ್. 2025 ಅಲ್ಲಿ ಓನ್ಲಿ 5% ಇನ್ ಇಂಡಿಯನ್ ಪಾಪ್ಯುಲೇಷನ್ ಪೇಡ್ ಟ್ಯಾಕ್ಸಸ್. ಸೊ ನಮ್ಮ ಇಂಡಿಯಾದಲ್ಲಿ ಜನ ಯಾಕೆ ಟ್ಯಾಕ್ಸ್ ಪೇ ಮಾಡೋದಕ್ಕೆ ಹೆಸಿಟೇಟ್ ಮಾಡ್ತಾರೆ? ಓಕೆ ಓಕೆ ಸಿ ಶ್ರೀಧರ್, ಇಂಡಿಯಾದಲ್ಲಿ ಅಲ್ಲೇ ಅಲ್ಲ, ಪ್ರಪಂಚದಾದ್ಯಂತ ಟ್ಯಾಕ್ಸ್ ಪೇ ಮಾಡೋದು ಅಂದ್ರೆ ಅದು ಜನಕ್ಕೆ ಇಷ್ಟ ಆಗಲ್ಲ. ಓಕೆ, ಬಟ್ ಅದಕ್ಕೆ ನಾನೊಂದು ಲೈಟರ್ ನೋಟಲ್ಲಿ ಹೇಳ್ತೀನಿ. ನೀವು ನಮ್ಮ ಬಿ ಸರೋಜಾ ದೇವಿ ಅವ್ರದ್ದು ಒಂದು ಕಿತ್ತೂರು ರಾಣಿ ಚೆನ್ನಮ್ಮದು ಒಂದು ಪಾತ್ರ ನೋಡಿದಿರೋ ಅನ್ನೋದು ಗೊತ್ತಿಲ್ಲ, ನೋಡಿದ್ದೀನಿ. ಕಪ್ಪ ಕೊಡಬೇಕೆ ಕಪ್ಪ, ನಿಮಗೇಕೆ ಕೊಡಬೇಕು ಕಪ್ಪ? ಕಪ್ಪ ಅಂದ್ರೆ ಟ್ಯಾಕ್ಸ್. ನಮ್ಮ ಇಂಡಿಯನ್ಸ್ DNA ಇದು ಕೂತ್ಕೊಂಡ್ಬಿಟ್ಟಿದೆ ಅಂತ ನನ್ಗೆ ಅನ್ಸುತ್ತೆ. ಯಾಕೆ ಅಂದ್ರೆ ನೋಡಿ, ಆ ಬ್ರಿಟಿಷರು ಅವರು ಯಾವಾಗ ಟ್ಯಾಕ್ಸ್ ಕಲೆಕ್ಟ್ ಮಾಡಕ್ ಬರ್ತಾರೋ ನಮ್ಮ ರಾಣಿ ಅವರೇ ಟ್ಯಾಕ್ಸ್ ಪೇ ಮಾಡಕ್ ರೆಡಿ ಇಲ್ಲ. ಸೊ ದಿಸ್ ಇಸ್ ಅವಾಗಿಂದ ನಮ್ಗೊಂದು ಮೈಂಡ್ ಸೆಟ್ ಅನ್ಸುತ್ತೆ, ಟ್ಯಾಕ್ಸ್ ಕೊಡಬಾರ್ದು ನಾವು ಅಂತ ಹೇಳ್ಬಿಟ್ಟು. ನಮ್ಮ ಇತಿಹಾಸ ತೆಗೆದು ನೋಡಿದ್ರೆ ಈ ಟ್ಯಾಕ್ಸ್ ಅನ್ನೋದು ಮೊದಲಿಂದನೂ ಇದೆ. ಸುಂಕ ಅಂತ ಕಲೆಕ್ಟ್ ಮಾಡ್ತಾ ಇದ್ರು. ಇವಾಗ ನೀವು ಚಾಣಕ್ಯನ ಅರ್ಥಶಾಸ್ತ್ರಗಳಾಗ್ಲಿ ಅಥವಾ ಕೌಟಿಲ್ಯನ ಅರ್ಥಶಾಸ್ತ್ರ ನೀತಿಗಳನ್ನ ನೀವು ನೋಡಿದ್ರೆ ಟ್ಯಾಕ್ಸ್ ಅನ್ನೋದು ಅವಾಗ್ಲಿಂದನೂ ಇದೆ. ಜನ ಆಗ್ಲೂ ಟ್ಯಾಕ್ಸ್ ಪೇ ಮಾಡ್ತಾರೆ. ಈಗ ನೀವು ಒಂದು ಜಾತ್ರೆ ಅಂತ ಮಾಡಿದ್ರೆ ಅಥವಾ ಒಂದು ಸಂತೆ ಅಂತ ಮಾಡಿದ್ರೆ ಸುಂಕ ಕಲೆಕ್ಟ್ ಮಾಡ್ತಾ ಇದ್ರು. ಆ ಊರಿನ ಗೌಡನೋ ಅಥವಾ ಯಾರೋ ಒಬ್ಬರನ್ನ ಅಲ್ಲಿ ನೇಮ್ಸ್ ಇರ್ತಾ ಇದ್ರಲ್ಲ, ಪಾಳೆಗಾರ, ಆ ಥರದವರು ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಅದನ್ನ ಖಜಾನೆ ತುಂಬಿಸ್ತಾ ಇದ್ರು. ಟ್ಯಾಕ್ಸ್ ಅನ್ನ ಹಣದ ರೂಪದಲ್ಲಿ ಎಲ್ಲ ಆಹಾರ ಧಾನ್ಯಗಳ ಮುಖಾಂತರನು ಅವರು ಕಲೆಕ್ಟ್ ಮಾಡ್ತಾ ಇದ್ರು. ಬಿಕಾಸ್ ಸೋಲ್ಜರ್ಸ್ಗೆ ಬೇಕಾಗಿರ್ತಾ ಇತ್ತು, ಅವರು ದೇಶ ರಕ್ಷಣೆ ಎಲ್ಲ ಮಾಡಬೇಕಾಗಿತ್ತು. ಇದು ಮೊದಲಿಂದನೂ ನಡ್ಕೊಂಡು ಬಂದಿದೆ. ಬಟ್ ಒಂದು ಪಾಯಿಂಟ್ ಆಫ್ ಟೈಮ್ ಆದ್ಮೇಲೆ, ಈಗ ನಾನು ಹೇಳಿದ್ನಲ್ಲ ನಿಮ್ಗೆ, ಬ್ರಿಟಿಷ್ ಎಲ್ಲ ಬಂದಾಗ ನಮ್ಮಲ್ಲಿ ಒಂದು ಹೆಸಿಟೆನ್ಸ್ ಬಂದ್ಬಿಟ್ಟಿತ್ತು, ನಾವು ಕಟ್ಟಬಾರ್ದು ಇದು ಅಂತ. ಸೊ ನನ್ಗನ್ಸುತ್ತೆ DNA ಅಲ್ಲಿ ಇದು ಲೋಡ್ ಆಗಿದೆ ಅಂತ. ದಿಸ್ ಇಸ್ ಅನ್ ಅ ಲೈಟರ್ ಸೈಡ್. ಅಲ್ಲ, ಸೀರಿಯಸ್ ನೋಟ್. ಈ ಟ್ಯಾಕ್ಸ್ ಯಾಕೆ ಕಲೆಕ್ಟ್ ಮಾಡ್ತಾರೆ ಗವರ್ನಮೆಂಟ್ ಅಂತ ಹೇಳಿದ್ರೆ, ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ, ರೋಡ್ಸ್ ಮಾಡಲಿಕ್ಕೆ, ಬ್ರಿಡ್ಜ್ ಮಾಡಲಿಕ್ಕೆ, ಈ ಪಾವರ್ಟಿ ಮತ್ತೆ ಈ ರಿಚ್ನೆಸ್ ಮಧ್ಯೆ ಒಂದು ಡಿಸ್ಪ್ಯಾರಿಟಿ ಇದೆಯಲ್ಲ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ, ಒಂದು ವೆಲ್ಫೇರ್ ಸ್ಟೇಟ್ ಮಾಡೋದಕ್ಕೋಸ್ಕರ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು ಒಂದು ಸರ್ಕಾರದ ಧರ್ಮ. ಬಿಕಾಸ್ ಸರ್ಕಾರಕ್ಕೆ ಹಣ ಬಂದಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ರೋಡ್ಸು, ಡ್ಯಾಮ್ಸು ಇವೆಲ್ಲ ಹೆಂಗಾಗುತ್ತೆ, ಏರ್ಪೋರ್ಟ್ಸು ಇದೆಲ್ಲ ಹೇಗೆ ಬರುತ್ತೆ? ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಜನ ನಾನು ಕಟ್ಟೋ ತೆರಿಗೆಯಿಂದ ನನಗೆ ಏನು ಬೆನಿಫಿಟ್ ಬರ್ತಾ ಇಲ್ಲ. ಐ ಗಿವ್ ಯು ಒನ್ ಮೋರ್ ಎಕ್ಸಾಂಪಲ್. ಒನ್ ಆಫ್ ಮೈ ಕ್ಲೈಂಟ್ ಸಿಗ್ನಿಫಿಕೆಂಟ್ ಅಮೌಂಟ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ರು. ಒಂದು ವರ್ಷ ಹಿ ಗಾಟ್ ಅನಾಯ್ಡ್. ನಾನು ಕಾಲ್ ಮಾಡಿದೆ, ಬನ್ನಿ ನಿಮ್ದು ರಿಟರ್ನ್ ಫೈಲ್ ಮಾಡಬೇಕು, ಇಷ್ಟು ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ ಅಂತ. ಅಡ್ವಾನ್ಸ್ ಟ್ಯಾಕ್ಸ್ ಎಲ್ಲ ಕಟ್ಟಿಸ್ತಾ ಇದ್ವಿ. ಈ ಸ್ಟೈಲಿಂಗ್ ನನ್ನ ಮನೆ ಮುಂದೆ ರೋಡು ಪೂರ್ತಿ ಡ್ಯಾಮೇಜ್ ಆಗಿದೆ, ನಾನು BBMP ಅವ್ರಿಗೆ ಹೇಳ್ತಾ ಇದ್ದೀನಿ, ಅವ್ರಿಗೆ ಹೇಳ್ತಾ ಇದ್ದೀನಿ, ಅದನ್ನ ಇಷ್ಟು ದಿನ ಆದ್ರೂ ಸರಿ ಮಾಡಿಲ್ಲ, ನೀವು ಮಾತ್ರ ನನ್ನ ಕೈಲಿ ಟ್ಯಾಕ್ಸ್ ಮಾತ್ರ ಕಟ್ಟಿಸ್ತಾ ಇದ್ದೀರಾ ಸರ್ ಅಂತ. ಐ ಗಾಟ್ ಸರ್ಪ್ರೈಸ್ಡ್. ಓಕೆ, ಯು ಹ್ಯಾವ್ ಅ ಪಾಯಿಂಟ್. ನೀವು ಟ್ಯಾಕ್ಸ್ ಕಟ್ತಾ ಇರೋದು ಇಮಿಡಿಯೇಟ್ಲಿ ನನ್ನ ಮನೆ ಮುಂದೆ ನಾನು ಹೈಯೆಸ್ಟ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ರೋಡ್ ಹಾಕ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಇದೇನಂದ್ರೆ ನಾನು ಏನು ಪೇ ಮಾಡ್ತಾ ಇದ್ದೀನೋ ಅದಕ್ಕೆ ನನಗೆ ಬೆನಿಫಿಟ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೇನೆ. ಸೊ ಇಲ್ಲಿ ಸರ್ಕಾರದ ಮೇಲೆ, ಇಲ್ಲೇ ಅಲ್ಲ ಪ್ರತಿಯೊಂದು ದೇಶದಲ್ಲೂ ಅಪನಂಬಿಕೆ. ನಾನು ಕೊಡೋ ಹಣಕ್ಕೆ
ಅದನ್ನ ವರ್ದಿಯಾಗಿ ನನಗೆ ಬೆನಿಫಿಟ್ ಸಿಗ್ತಾ ಇಲ್ಲ ಅನ್ನೋ ಒಂದು ಥಾಟ್ ಎಲ್ಲರಲ್ಲೂ ಇರುತ್ತೆ. ದಿಸ್ ಇಸ್ ದಿ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಮೈ ಹಾರ್ಡ್ ಅರ್ನ್ಡ್ ಮನಿ, ವೈ ಶುಡ್ ಐ ಶೇರ್ ಇಟ್ ಅಂತ. ಇದು ಹೆಂಗೆ ಅಂದ್ರೆ ಮನುಷ್ಯ ಅವನಿಗೆ ಅದು ಗೊತ್ತಾಗಬೇಕು, ನನ್ನ ಹಣ ಎಲ್ಲಿ ಉಪಯೋಗ ಆಗುತ್ತೆ ಅನ್ನೋದ್ರದ್ದು ಒಂದು ಅವೇರ್ನೆಸ್ ಬರಬೇಕು. ಸೊ ಲ್ಯಾಕ್ ಆಫ್ ಅವೇರ್ನೆಸ್ ಇಂದ ಒಂದಾದ್ರೆ ಇನ್ನೊಂದು ಅವೇರ್ನೆಸ್ ಇದ್ದವರು ಪೇ ಮಾಡಕ್ಕೆ ಹೆಸಿಟೇಟ್ ಮಾಡ್ತಾರೆ. ಏನ್ ಈ ತರ ಇದೆ ದೇಶ, ಕರಪ್ಷನ್ ಅಂತ. ಕರಪ್ಷನ್ ಇಸ್ ದೇರ್ ಇನ್ ಎವ್ರಿ ಕಂಟ್ರಿ. ಯು ಬೀಟ್ ಇನ್ ಲೈಕ್ US, ಯು ಬೀಟ್ ಇನ್ ಚೈನಾ, ಯು ಬೀಟ್ ಇನ್ ಇಂಡಿಯಾ. ಆ ಪ್ರಪೋರ್ಷನ್ ಬೇರೆ ಬೇರೆ ಇರ್ಬೋದು. ಸೊ ಜನ ಟ್ಯಾಕ್ಸ್ ಪೇ ಮಾಡಕ್ಕೆ, ನಾನು ಪೇ ಮಾಡೋ ಟ್ಯಾಕ್ಸ್ಗೆ ನನಗೆ ಸರಿಯಾದ ಸವಲತ್ತುಗಳು ಸಿಗ್ತಾ ಇಲ್ಲ, ಬೆನಿಫಿಟ್ ಸಿಗ್ತಾ ಇಲ್ಲ ಅನ್ನೋ ಒಂದು ರೀಸನ್ಗೆ. ಮತ್ತೆ ಇನ್ನೊಂದು, ನಾನು ಹಾರ್ಡ್ ಅರ್ನ್ಡ್ ಮನಿನ ನಾನು ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳಲ್ಲ ಅನ್ನೋದು ಒಂದು ಮೂಲ ಸಿದ್ಧಾಂತ ಮನುಷ್ಯನ ಮೈಂಡಲ್ಲಿ ಇರುತ್ತೆ. ಸೊ ಹಾಗಾಗಿ ಟ್ಯಾಕ್ಸ್ ಪೇ ಮಾಡಲ್ಲ. ಕಮಿಂಗ್ ಬ್ಯಾಕ್ ಟು ಯುವರ್ ಫಂಡಮೆಂಟಲ್, ಓನ್ಲಿ 5% ಜನ ಮಾತ್ರ ಟ್ಯಾಕ್ಸ್ ಪೇ ಮಾಡ್ತಿದ್ದಾರೆ ಅಂತ. ಸೊ ಇಲ್ಲಿ ಏನಾಗುತ್ತೆ, 5% ಮಾತ್ರ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಕಡೆ ಆದರೆ, ನಮ್ದು ಸಿಗ್ನಿಫಿಕೆಂಟ್ಲಿ ಅಗ್ರಿಕಲ್ಚರ್ ಡಾಮಿನೇಟೆಡ್ ಕಂಟ್ರಿ ಆಗಿರೋದ್ರಿಂದ, ಸೊ ಅಗ್ರಿಕಲ್ಚರಲ್ ಇನ್ಕಮ್ಗೆ ಆ್ಯಕ್ಚುಲಿ ಇನ್ಕಮ್ ಟ್ಯಾಕ್ಸ್ ಇಲ್ಲ. ಸೊ ತುಂಬ ಜನ ಶ್ರೀಮಂತ ರೈತರು ಟ್ಯಾಕ್ಸ್ ಪೇ ಮಾಡಲ್ಲ. ಸೊ ಶ್ರೀಮಂತ ರೈತರು ಅಂದರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ತುಂಬ ಲ್ಯಾಂಡ್ ಇರುತ್ತೆ, ಅವರು ಬೆಳೀತಾ ಇರ್ತಾರೆ, ಕ್ರಾಪ್ಸ್, ಕಮರ್ಷಿಯಲ್ ಕ್ರಾಪ್ಸ್ ಬೆಳೀತಾ ಇರ್ತಾರೆ. ಸೊ ದೇ ವಿಲ್ ಬಿ ಮೇಕಿಂಗ್ ಲಾಟ್ ಆಫ್ ಮನಿ, ಬಟ್ ದೇ ವಿಲ್ ನಾಟ್ ಬಿ ಪೇಯಿಂಗ್ ಟ್ಯಾಕ್ಸಸ್. ಸೊ ಇವಾಗ ನಾನು ಹೇಳ್ದಂಗೆ, ಪೂರ್ ಗೈ, ಮೈ ಸ್ಯಾಲ್ರಿ ಎಂಪ್ಲಾಯಿ, ಹಿ ವಿಲ್ ಡೆಫಿನೆಟ್ಲಿ ಸಫರ್ ಟ್ಯಾಕ್ಸಸ್. ಅಂಡ್ ಮತ್ತೆ ಇನ್ನೊಂದು ಏನಂದ್ರೆ, ಈ ಬಿಸ್ನೆಸ್ ಕಮ್ಯುನಿಟಿಯಲ್ಲಿ ಇರೋರು ಕೆಲವೊಂದು ಎಕ್ಸ್ಪೆಂಡಿಚರ್ಸ್ನೆಲ್ಲ ಅವರು ತೋರಿಸಿ ಅವ್ರು ಮಾತ್ರ ಸ್ವಲ್ಪ ಟ್ಯಾಕ್ಸ್ನ ಕಡಿಮೆ ಮಾಡ್ಕೊಳ್ತಾ ಇರ್ತಾರೆ ಅಂತ. ಇನ್ನೊಂದಷ್ಟು ಜನ ಟ್ಯಾಕ್ಸ್, ಯಾರು ಈಗ ಸ್ಯಾಲ್ರಿ ಅಂತ ಇವ್ರಿಗೆ, ನಮಗೆ ಮಾತ್ರ ಎಲ್ಲ ಟ್ಯಾಕ್ಸ್ ಆಗ್ತಾ ಇದ್ದಾರೆ ಅನ್ನೋ ಒಂದು ಅಸಮಾಧಾನ ಇರುತ್ತೆ. ಸೊ ಈ ಥರ ಡಿಸ್ಪ್ಯಾರಿಟಿ ಇದೆ. ಸೊ ಹಿಂಗಾಗಿ ಕೂಡ ಟ್ಯಾಕ್ಸ್ ಪೇ ಮಾಡೋದಕ್ಕೆ ಜನ ಒಂದಷ್ಟು ಹೆಸಿಟೇಟ್ ಮಾಡ್ತಾರೆ. ಸೊ ದಟ್ ಈಸ್ ದ ರೀಸನ್ ಪೀಪಲ್ ಡೋಂಟ್ ವಾಂಟ್ ಟು ಪೇ ಟ್ಯಾಕ್ಸಸ್. Nobody is happy paying taxes. That is a universal feeling. ಹೌದು. ಸಮ್ ನ್ಯೂಬಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಾಗ ಅವನು ಯಾವ ತರ ಅಕೌಂಟ್ಸ್ ನ ಮೇಂಟೈನ್ ಮಾಡಬೇಕು? ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ನಿಮ್ಗೆ ಒಂದು ಅವೇರ್ನೆಸ್ ಬೇಕು. ನಾನು ಯಾವ ರೀತಿ ಎಂಟಿಟಿ ಸ್ಟಾರ್ಟ್ ಮಾಡಬೇಕು, ಪ್ರೊಪ್ರೈಟರಿ ಫರ್ಮ್ ಸ್ಟಾರ್ಟ್ ಮಾಡಲಾ, ಪಾರ್ಟ್ನರ್ಶಿಪ್ ಮಾಡಲಾ, ಇಲ್ಲ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನು ಸ್ಟಾರ್ಟ್ ಮಾಡಲಾ, ಅಥವಾ LLP ಮಾಡಲ್ ಅಲ್ಲಿ ನಾನು ಬಿಸ್ನೆಸ್ ಮಾಡಲಾ ಅನ್ನೋದ್ರ ಬಗ್ಗೆ ಫಸ್ಟ್ ಅರಿವಿರಬೇಕು. ಕೆಲವು ಸತಿ ಏನಾಗುತ್ತೆ, ಕೆಲವು ನಾನು ನೋಡಿದ್ದೀನಿ, ಟೆಕೀಸ್ಗಳು ಏನ್ ಮಾಡ್ತಾರೆ, ದೇ ವುಡ್ ಹ್ಯಾವ್ ಅರ್ನ್ಡ್ ಸಮ್ ಮನಿ, ಅವ್ರದ್ದೊಂದು ಲೈಕ್ ಕೆಲಸ ಎಲ್ಲ ಬಿಟ್ಟು ದುಡ್ಡು ತೊಗೊಂಡು ಬಂದು ನನ್ನ ಹತ್ರ ಬಂದಿದ್ದಾರೆ. ಸರ್ ನಾನು ಏನೋ ಒಂದು ಬಿಸ್ನೆಸ್ ಮಾಡ್ಬೇಕಂತ ಇದ್ದೀನಿ, ನನಗೊಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡ್ಕೊಡ್ತಾರೆ. ಸರ್ ಫಸ್ಟ್ ಕ್ವೆಶನ್ ಕೇಳೋದು, ಏನಪ್ಪ ಯಾಕೆ ನಿನಗೆ ಪ್ರೈವೇಟ್ ಲಿಮಿಟೆಡ್ ಕಂಪನಿನೇ ನೀನು ಯಾಕೆ ಮಾಡಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಕೇಳಿದ್ರೆ ಅದ್ರ ಆನ್ಸರ್ ಇಲ್ಲ. So they wanted to make private limited company, and some people startup ಬಗ್ಗೆ ತುಂಬಾ ನ್ಯೂಸ್, but they just heard a term called startup and they wanted to start something. It doesn't work like that. First do your homework. First ಅರ್ಥ ಮಾಡ್ಕೊಳ್ಳಿ, ನಾನು ಯಾವ ರೀತಿ ಎಂಟಿಟಿಯಲ್ಲಿ ಬಿಸ್ನೆಸ್ ಶುರು ಮಾಡಬೇಕು. ಸೊ ಇದಕ್ಕೆ ಸರಿಯಾದ ಸಲಹೆ ನೀವು ಪಡ್ಕೋಬೇಕು. ಅದು ಚಾರ್ಟರ್ಡ್ ಅಕೌಂಟೆಂಟ್ಗಳಿಂದ ಇರ್ಬೋದು, ಅಥವಾ ನಿಮ್ಮ ಲೀಗಲ್ ಅಡ್ವೈಸರ್ ಇಂದನೂ ಇರ್ಬೋದು. ಈಗ ಒಂದು ನೀವು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಶುರು ಮಾಡ್ತೀರಾ. ಶುರು ಮಾಡಿದಾಗ ಏನಾಗುತ್ತೆ, ಬುಕ್ಸ್ ಆಫ್ ಅಕೌಂಟ್ಸ್ ನ, ಟ್ಯಾಕ್ಸ್ ಕಂಪ್ಲೈನ್ಸಸ್ ನ ಡೇ 1 ಇಂದ ನೀವು ಪ್ರಾಪರ್ ಆಗಿ ಮೇಂಟೈನ್ ಮಾಡಬೇಕು. ಸೊ ಪ್ರಾಪರ್ ಆಗಿ ಮೇಂಟೈನ್ ಮಾಡಿದಾಗ ಏನಾಗುತ್ತೆ, ಅದು ನಿಮ್ಗೆ ತುಂಬಾ ಡಿಸಿಪ್ಲಿನ್ ಕಲಿಸುತ್ತೆ, ನಿಮ್ಗೆ ಬಿಸ್ನೆಸ್ ಡಿಸಿಷನ್ ಮೇಕಿಂಗ್ ನ ಈಸಿ ಮಾಡಿಸುತ್ತೆ. ಈಗ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ಬೇಕಂತ ಹೇಳಿದ್ರೆ, ಐ ಡೋಂಟ್ ನೋ ವೆದರ್ ಐ ಕ್ಯಾನ್ ಟೇಕ್ ದಟ್ ನೇಮ್ ಆರ್ ನಾಟ್. ಈಗ ನೋಡಿ, ಬೈಜೂಸ್ ಅಂತ ಕಂಪನಿ, ಎಷ್ಟು ಚೆನ್ನಾಗಿ ಅದು ಹೆಸರು ಮಾಡ್ತು, ಎಷ್ಟು ಫಂಡಿಂಗ್ ತಗೊಳ್ತು. ಬಟ್ ಟುಡೇ ಏನಾಗಿದೆ ನೋಡಿ, ಇವಾಗ ಅವ್ರದ್ದು 2 ವರ್ಷದ 3 ವರ್ಷದ ಫೈನಾನ್ಷಿಯಲ್ಸ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಅದ್ರದ್ದು ಸ್ಟ್ಯಾಚ್ಯುಟರಿ ಆಡಿಟರ್ಸ್ ಫೈನಾನ್ಷಿಯಲ್ಸ್ ಸರ್ಟಿಫೈ ಮಾಡಿಲ್ಲ. ಸೊ ಇವಾಗ ಎಷ್ಟು ಎಕ್ಸ್ಪೆಕ್ಟೇಷನ್ ಇದ್ದಂತಹ ಒಂದು ಕಂಪನಿ, ಬಿಕಾಸ್ ಆಫ್ ನಾನ್ ಮೇಂಟೆನೆನ್ಸ್ ಆಫ್ ರೆಕಾರ್ಡ್ಸ್ ಅಥವಾ ನಾನ್ ಕಂಪ್ಲೈನ್ಸ್, ದೇ ಹ್ಯಾವ್ ಲ್ಯಾಂಡೆಡ್ ಅಪ್ ಇನ್ ಆಲ್ಮೋಸ್ಟ್ ಈಗ ಅವರು ಇನ್ಸಲ್ವೆನ್ಸಿಯಲ್ಲಿ ಪ್ರೊಸೆಸ್ ಅಲ್ಲಿ ಇದ್ದಾರೆ. ಸೊ ಹಾಗಾಗಿ ನಾವು ಒಂದು ಸ್ಟಾರ್ಟ್ಅಪ್ ಅಂತ ಮಾಡುವಾಗ ಫಸ್ಟ್ ನನಗೆ ಬಿಸ್ನೆಸ್ ಬಗ್ಗೆ ಐಡಿಯಾ ಇರಬೇಕು. ಯಾವ ಕಾನೂನುಗಳು, ಟ್ಯಾಕ್ಸ್ ಲಾಗಳನ್ನ ಹೇಗೆ ನೋಡ್ಕೋಬೇಕು, ಅಥವಾ ನನ್ನ ಪ್ರಾಡಕ್ಟ್ಗೆ ಸಂಬಂಧಿಸಿದ ಕಾನೂನುಗಳು ಏನಿದೆ, ಮತ್ತೆ ನಾನು ನನ್ನ ಈ ಬುಕ್ಸ್ ಆಫ್ ಅಕೌಂಟ್ಸ್ ಎಷ್ಟು ಚೆನ್ನಾಗಿ ಇಟ್ಕೋಬೇಕು, ನನ್ನ ಬಡ್ಜೆಟ್ ಹೆಂಗೆ ಇಟ್ಕೊಡ್ಬೇಕು, ಅದನ್ನ ಅಪ್ಲಿಕೇಶನ್ ಆಫ್ ಬಡ್ಜೆಟ್ ಹೇಗಾಗಿದೆ ನಂದು, ಆ ಅನಾಲಿಟಿಕಲ್ ಥಿಂಗ್ಸ್ ಅವರಲ್ಲಿ ಇರಬೇಕು. ಅದು ಡೇ ಇನ್ ಡೇ ಔಟ್ ಅವ್ರಿಗೆ ಗೊತ್ತಿರಬೇಕು. ಅದಕ್ಕೆ ನಾನು ಹೇಳ್ತೀನಿ, ಯು ಮೈಟ್ ಬಿ ಎ CEO, ಬಟ್ ಆಲ್ವೇಸ್ ಟೇಕ್ ಹೆಲ್ಪ್ ಆಫ್ ಯುವರ್ CFO. ತುಂಬಾ ಕಡೆ ಏನಾಗುತ್ತೆ ಗೊತ್ತಾ ಶ್ರೀಧರ್, ದಿಸ್ ಇಸ್ ವಾಟ್ ಐ ಹ್ಯಾವ್ ನೋಟಿಸ್ಡ್. ಪ್ರಮೋಟರ್ಸ್ಗೆ ಫಸ್ಟ್ ಸೇಲ್ ಮಾಡ್ಬಿಡ್ಬೇಕು ನನಗೆ ಅನ್ನೋದು ಒಂದು ಟಾರ್ಗೆಟ್ ಇರುತ್ತೆ. ಸೇಲ್ ಮಾಡೋದು ಅಫ್ಕೋರ್ಸ್ ಇಟ್ ಇಸ್ ಅ ಬೇಸಿಕ್ ರಿಕ್ವೈರ್ಮೆಂಟ್, ಬಟ್ ಅದನ್ನ ಕಲೆಕ್ಷನ್ ಮಾಡೋದು ಹೇಗೆ? ಈಗ ನಾನು ಸೇಲ್ ಮಾಡಿದೆ,
ನಾನು ಸೇಲ್ ಮಾಡಿದಕ್ಕೆ ನನಗೆ ಹಣ ವಾಪಸ್ ಬರಬೇಕು. ಈ ಹಣ ವಾಪಸ್ ಬರೋದಕ್ಕೆ ಕಷ್ಟ ಯಾರು ಪಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಫೈನಾನ್ಸ್ ಟೀಮ್ ಅವ್ರು ಪಡ್ತಾ ಇರ್ತಾರೆ. ಅಕೌಂಟ್ಸ್ ರಿಸೀವಬಲ್ಗೆ ಫಾಲೋ ಮಾಡ್ತಾ ಇರ್ತಾರೆ. ಸೊ ಅಕೌಂಟ್ಸ್ ರಿಸೀವಬಲ್ಗೆ ಫಾಲೋ ಮಾಡ್ತಾ ಇರೋ ಪ್ರಾಬ್ಲಮ್ಸ್ನ ಅವರು ಎಸ್ಕಲೇಟ್ ಮಾಡ್ತಾರೆ. ಬಟ್ ಮ್ಯಾನೇಜ್ಮೆಂಟ್ ಈಸ್ ಫೋಕಸಿಂಗ್ ಆನ್ ಸೇಲ್ಸ್. ಸೇಲ್ಸ್ ಗೈ ವಾಟ್ ಎವರ್ ಸೇಲ್ಸ್ ಇನ್ ದಿ ಕಂಪನಿ ಈಸ್ ದಿ ಥಂಬ್ ರೂಲ್, ಬಿಕಾಸ್ ಈಸ್ ದ ಒನ್ ಇಸ್ ಬ್ರಿಂಗಿಂಗ್ ಸೇಲ್ಸ್. ಈಸ್ ಬ್ರಿಂಗಿಂಗ್ ದ ಸೇಲ್ಸ್. Is he bringing the money back? You sold it. Your invoices has to convert it to cash now. This is one sort of a problem what I have noticed. ಅವ್ರದ್ದು ಲೈಕ್ ರಿಸೀವಬಲ್ಸ್ ಪೈಲ್ ಅಪ್ ಆಗ್ತಾ ಹೋಗುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಇಶ್ಯೂ ಆಗ್ತಾ ಹೋಗುತ್ತೆ. ಇವ್ರು ಲಾಸ್ಟ್ ಮೂಮೆಂಟ್ ಅಲ್ಲಿ ಫೈನಾನ್ಸ್ನವ್ರನ್ನ ಇದು ನಮ್ಗೆ ರಿಪೋರ್ಟ್ ಮಾಡಿಲ್ಲ ಅಥವಾ ನಾನು ಈಗ ನೋಟಿಸ್ ಮಾಡ್ತಾ ಇದ್ದೀನಿ ಮೊದಲೇ ಯಾಕೆ ಹೇಳಿಲ್ಲ ಅಂತ ಬರ್ತಾರೆ. ಅಷ್ಟೊತ್ತಾಗ್ಲೇ ತುಂಬಾ ಡ್ಯಾಮೇಜಸ್ ಆಗಿರುತ್ತೆ. ಮತ್ತೆ ಇವಾಗ ಏನಾಗುತ್ತೆ, ಫೈನಾನ್ಸ್ನವ್ರು 20ನೇ ತಾರೀಕು ಬಂದು ಟ್ಯಾಕ್ಸ್ ಪೇ ಮಾಡಿ ಅಂತ ಹೇಳ್ತಾರೆ, GST. So these guys are always want us to pay the taxes. Sometimes they will postpone it, or they will not give a priority ಕೊಡೋದಿಲ್ಲ ಅದಕ್ಕೆ. ಅದನ್ನ ಅವರು ಪ್ರಯಾರಿಟಿ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ, ಒನ್ ಆರ್ ದಿ ಅದರ್ ಡೇ ಯು ವಿಲ್ ಲ್ಯಾಂಡ್ ಅಪ್ ಇನ್ ಪ್ರಾಬ್ಲಮ್ಸ್. ಹೌದು, ಟ್ಯಾಕ್ಸ್ ಲಾಸ್ ನ ಸರಿಯಾಗಿ ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ಕಂಪನಿ ವೈಂಡಿಂಗ್ ಅಪ್ ಆಗಕ್ಕೆ ಬೇಕಾದ ಇನ್ವಿಟೇಷನ್ಸ್ ನಾವೇ ಎಲ್ಲ ಓನ್ ಆಗಿ ರೆಡಿ ಮಾಡ್ಕೊಂಡಂಗೆ ಇರುತ್ತೆ. ಸೊ ಸ್ಟಾರ್ಟ್ಅಪ್ ಅಥವಾ ಹೊಸ ಬಿಸ್ನೆಸ್ ಮಾಡ್ಬೇಕಂತ ಹೇಳಿದ್ರೆ ಬಿ ಅವೇರ್ ಅಬೌಟ್ ಇಲ್ಲ. Take professionals' advice first. Follow the things whatever they say. So this is what I would like to address. Just go and start the business anta ಮಾಡಬೇಡಿ. So this is what it is. First advisors hatra ಹೋಗಬೇಕು, like CA ಆದ್ರೂ ಅವ್ರ ಹತ್ರನೇ ಹೋಗ್ಬಿಟ್ಟು. Preferably CA, I would say. Preferably CA, because they are the one they will see in terms of ನೀವು land acquisition ಮಾಡಬೇಕಾಗಿರುತ್ತೆ ಅಥವಾ ನೀವು some approvals ಎಲ್ಲ ನೀವು ತಗೊಳ್ಬೇಕಾಗಿರುತ್ತೆ ಗವರ್ನಮೆಂಟ್ ಇಂದ. ಡೆಫಿನೆಟ್ಲಿ you need other professionals also. So CA will guide. CA will definitely help you. He will guide you. Boss, you do this. This is what you have to do. This is what you have to do. Something like that. So take a proper. See now ಇವಾಗ ನೀವು ಆನ್ಲೈನ್ ಅಲ್ಲಿ ಕೂತಿದ್ದ ಜಾಗದಲ್ಲಿ ಒಂದು ಕಂಪನಿ ಓಪನ್ ಮಾಡ್ಬೋದು ಶ್ರೀಧರ್. ಈಗ ನನ್ನ ಒಬ್ಬ ಕ್ಲೈಂಟು ನೌ ದೇ ಆರ್ ಡೂಯಿಂಗ್ ಪ್ರೆಟಿ ವೆಲ್. ಡೆಲ್ಲಿಯಲ್ಲಿ ಇದ್ದಾಗ ಆನ್ಲೈನ್ ಅಲ್ಲಿ ಒಂದು ಕಂಪನಿಗೆ ಯಾವುದೋ ಒಬ್ಬನ ಅಪ್ರೋಚ್ ಮಾಡಿದ್ರೆ ಪ್ರೈವೇಟ್ ಲಿಮಿಟೆಡ್ ಕಂಪನಿ ರಿಜಿಸ್ಟರ್ ಮಾಡ್ಕೊಟ್ಟಿದ್ದಾರೆ. ದೇರ್ ಆರ್ ಬೇಸಿಕ್ ಫಾರ್ಮ್ಸ್ ಇನಿಷಿಯಲಿ ಫೈಲ್ ಮಾಡೋದು ಅವ್ರಿಗೆ ಯಾರು ಹೇಳ್ಕೊಟ್ಟಿಲ್ಲ. ಅದರಿಂದ he has suffered so much of penalty. He thought just to save few thousands of rupees, online ನಲ್ಲಿ he took somebody's help, which is in a digital platform. ನೀವೆಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ನಾನು ಅಲ್ಲೇ ಕೂತ್ಕೊಂಡು ನಿಮ್ಗೆ ಕಂಪನಿ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ ಅಂತ ಮಾಡ್ಕೊಟ್ಬಿಟ್ಟಿದ್ದಾರೆ. ಅದಾದ್ಮೇಲೆ ನಾನು ಏನ್ ಮಾಡ್ಬೇಕು, ಶೇರ್ ಕ್ಯಾಪಿಟಲ್ ರೇಸ್ ಆಯ್ತು, ಅವಾಗ ಏನ್ ಮಾಡ್ಬೇಕು, ಚೇಂಜ್ ಆಫ್ ಅಡ್ರೆಸ್ ಇದೆ, ಸುಮಾರು ಥಿಂಗ್ಸ್ ಏನೋ ಮಾಡ್ಬಿಟ್ಟಿದ್ರು. ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಕೊಂಡು ಬಿಸ್ನೆಸ್ ಶುರು ಮಾಡ್ಬಿಟ್ಟಿದ್ದಾರೆ. ಆಮೇಲೆ ಅದು ಎಲ್ಲೋ ಒಂದ್ ಕಡೆ ಸ್ಟಕ್ ಆದಾಗ ದೇ ಕೇಮ್ ಬ್ಯಾಕ್ ಟು ಮೀ. ಅವ್ರು ಇನ್ಫ್ಯಾಕ್ಟ್ ಕಂಪನಿ ಸ್ಟಾರ್ಟ್ ಆಗಿದ್ದು 30 ದಿನದಲ್ಲೇ ಒಬ್ರು ಆಡಿಟರ್ನ ಅಪಾಯಿಂಟ್ ಮಾಡ್ಬೇಕು, ಚಾರ್ಟರ್ಡ್ ಅಕೌಂಟೆಂಟ್ ಅಪಾಯಿಂಟ್ ಮಾಡ್ಬೇಕು. ಅದು ಕೂಡ ಮಾಡಿಲ್ಲ ಅವರು, ಅವ್ರಿಗೆ ಗೊತ್ತಿಲ್ಲ. ಅವ್ರನ್ನೇನೋ ಫಾಲೋ ಮಾಡಿದ್ದಾರೆ. ಅಲ್ಲೇನೋ ಒಂದು ಕಮ್ಯುನಿಕೇಶನ್ ಗ್ಯಾಪ್. ಸೊ ದೇ ಆಲ್ಸೋ ಥಾಟ್ ಕಂಪನಿ ಸ್ಟಾರ್ಟ್ ಆಯ್ತು, ಬ್ಯಾಂಕ್ ಅಕೌಂಟ್ ಓಪನ್ ಆಯ್ತು, ಲೆಟ್ಸ್ ಡೂ ಇಟ್. ಡಸಂಟ್ ವರ್ಕ್ ಲೈಕ್ ದಟ್. ಸೊ ಟೇಕ್ ಅ ಪ್ರೊಫೆಷನಲ್ ಹೆಲ್ಪ್ ಬಿಫೋರ್ ಯು ಡೂ ಎನಿಥಿಂಗ್. ದಟ್ ಈಸ್ ವಾಟ್ ಐ ವುಡ್ ಅಡ್ವೈಸ್. ಸರ್, ಇವಾಗ ನಿಮ್ಮ ಹತ್ರ ಕ್ಲೈಂಟ್ಸ್ ಬರ್ತಾ ಇರ್ತಾರಲ್ವಾ, ಓಕೆ, ಟ್ಯಾಕ್ಸ್ ನ ಸೇವ್ ಮಾಡೋದಕ್ಕೆ ಅವ್ರು ಕೆಲವೊಂದು ರೀಸನ್ಸ್ ನ ಕೊಡ್ತಾರೆ. ಸೊ ಅಂತದ್ರಲ್ಲಿ ಮೋಸ್ಟ್ ಕ್ರಿಯೇಟಿವ್ ಆಗಿ, ಮೋಸ್ಟ್ ಫನ್ನಿ ಆಗಿ ಯಾವ್ದಾದ್ರು ಎನ್ಕೌಂಟರ್ ಮಾಡಿದ್ರಾ? ಮಾಡ್ತಾನೆ ಇರ್ತೀವಿ. ಟ್ಯಾಕ್ಸ್ ನ ಸೇವ್ ಮಾಡೋದು ಅಂತ ನೀವು ವರ್ಡ್ ಯೂಸ್ ಮಾಡಿದ್ರಿ. ಓಕೆ, ನಾನು ಇಲ್ಲಿ ಒಂದು ಸಣ್ಣದೊಂದು ಟೆಕ್ನಿಕಲ್ ಹೇಳ್ತೀನಿ ನಿಮ್ಗೆ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಟ್ಯಾಕ್ಸ್ ಪ್ಲಾನಿಂಗ್, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಟ್ಯಾಕ್ಸ್ ಇವೇಷನ್. ಟ್ಯಾಕ್ಸ್ ಪ್ಲಾನಿಂಗ್ ಅನ್ನೋದು ಅಲೋಡ್, ಇವೇಷನ್ ಅನ್ನೋದು ಅಲೋಡ್ ಇಲ್ಲ. ಟ್ಯಾಕ್ಸ್ ಪ್ಲಾನಿಂಗ್ ಅಂದ್ರೆ ಕಾನೂನಿನ ಚೌಕಟ್ಟಿನ ಒಳಗಡೆನೆ ನಾನು ಕಡಿಮೆ ಟ್ಯಾಕ್ಸ್ ಬರೋ ಹಾಗೆ ಹೇಗ್ ಮಾಡ್ಕೊಳ್ಳೋದು ಲೀಗಲ್ ಆಗಿ ಅಂತ ಕರಿತೀನಿ ಇದನ್ನ. ಅದನ್ನ ಟ್ಯಾಕ್ಸ್ ಪ್ಲಾನಿಂಗ್ ಅಂತ ಕರೀತಾರೆ. ಟ್ಯಾಕ್ಸ್ ಇವೇಷನ್ ಏನ್ ಗೊತ್ತಾ, ಕಾನೂನಿನ ಚೌಕಟ್ಟಿನ ಹೊರಗೆ ಏನೇನೋ ಮಾಡಿ ನಾನು ಟ್ಯಾಕ್ಸ್ ತಪ್ಪಿಸ್ಕೋಬೇಕು ಅಂತ ಮಾಡೋದು. ಸೊ ಟ್ಯಾಕ್ಸ್ ಸೇವಿಂಗ್ ಅಂತ ಕಾಮನ್ ಆಗಿ ಎಲ್ಲರೂ ಕರೀತಾರೆ. ಸೊ ವಿ ವುಡ್ ಎನ್ಕರೇಜ್ ಟ್ಯಾಕ್ಸ್ ಪ್ಲಾನಿಂಗ್, ನಾಟ್ ಟ್ಯಾಕ್ಸ್ ಇವೇಷನ್. ಓಕೆ, ಫನಿ ಸ್ಟೋರಿ. See, one of my client, I don't want to take anybody's name here. So they gave some bills during our people doing the audit and other thing. So that guy's business is they're having a pharmaceutical industry. They're into trading. I got a bill. So some Singapore travel, all the thing was there. Some luxurious resort staying. Those bills have come for expenses as business promotion. I was wondering, what is this? So then we figured out those expenses are their honeymoon expenses. That guy recently got married. He went to Singapore and he booked all the flight tickets, all hotel booking, everything he has done in company's name. Bills came in company's name. He made the payment in company's name only. And now he is telling, sir,
these are the expenditures, please show as a business promotion. I said, bloody hell, what is the business promotion to do with Singapore? Your customers, your market is there in Karnataka and Andhra Pradesh only. What is that you are gone in Singapore and doing it? Sir, illa torsi sir, ಏನಾಗುತ್ತೆ ಸರ್ ನಿಮಗೆ? I told them, like in section 37 income tax ಅಲ್ಲಿ ವೆರಿ ಕ್ಲಿಯರ್ ಆಗಿ ಹೇಳುತ್ತಪ್ಪ, ಪರ್ಸನಲ್ ಎಕ್ಸ್ಪೆಂಡಿಚರು ಬಿಸ್ನೆಸ್ ಸಂಬಂಧಿಸಿದ ಎಕ್ಸ್ಪೆಂಡಿಚರ್ಸ್ನ ಕ್ಲೇಮ್ ಮಾಡೋಕ್ಕಾಗಲ್ಲ. ಮೋರ್ ಆರ್ ಲೆಸ್, ಹೌ ಡು ಯು ಥಿಂಕ್ ಇನ್ಕಮ್ ಟ್ಯಾಕ್ಸ್ ಅಸೆಸಿಂಗ್ ಆಫೀಸರ್ ಇಸ್ ಅ ಫೂಲ್ ಅಂತ? ಕರೆಕ್ಟ್ ನೋ? ಇಮ್ಯಾಜಿನ್, ಇಟ್ಸ್ ಅ ಓಪನ್ ಅಂಡ್ ಶಟ್ ಕೇಸ್. ಈಗ ನಾನು ನಿಮ್ಗೆ ಹೇಳ್ತೀನಿ, ನನ್ನ ಬಿಸ್ನೆಸ್ ಇದಿದೆ, ನಾನು ಒಂದು ಫ್ಲೈಟ್ ಟಿಕೆಟ್ ತಂದು ಕೊಡ್ತೀನಿ, ಅಲ್ಲಿ ನಾನು ಬಿಸ್ನೆಸ್ ಪ್ರಮೋಷನ್ ಮಾಡೋದು. ಏನ್ ಪ್ರಮೋಷನ್ ಮಾಡಕ್ ಹೋಗಿದ್ಯಪ್ಪ ನೀನು? ಹ್ಯಾವ್ ಯು ಗಾನ್ ಟು ಎನಿ ಕಾನ್ಕ್ಲೇವ್? ಇಲ್ಲ. So he has gone for honeymoon. We also know that they got married, and later we had some argument and all. I said like, you know, you will be like facing lot of problems ಅಂತ ಹೇಳಿದ್ಮೇಲೆ ಆಮೇಲೆ ಈ ಕನ್ವಿನ್ಸ್ಡ್, ಇಲ್ಲ ಸರ್ ಬೇಡ ಇದು ಆಯ್ತು ಅಂತ ಹೇಳ್ಬಿಟ್ಟು. ದಟ್ ಈಸ್ ಒನ್ ಇನ್ಸಿಡೆಂಟ್. ಇನ್ ಅನದರ್ ಇನ್ಸಿಡೆಂಟ್, ಸಿ ಐಫೋನ್ ಲಾಂಚ್ ಆಗುತ್ತಲ್ಲ, ಯೂಶಲಿ ಪೀಪಲ್ ಡಸ್ ದಿಸ್. ಐ ಟೆಲ್ ದೆಮ್ ನಾಟ್ ಟು ಡೂ ದಿಸ್. ಆಪಲ್ ಐಫೋನ್ ಲಾಂಚ್ ಆಯ್ತು ಕೂಡ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಐಫೋನ್ ತಗೊಬಿಡೋದು. ತಗೊಂಡ್ಬಿಟ್ಟು ಅದನ್ನ ಕಂಪನಿ ನೇಮಲ್ಲಿ ಬಿಲ್ ಮಾಡಿಸೋದು. ಕಂಪನಿ ನೇಮಲ್ಲಿ ಬಿಲ್ ಮಾಡಿಸ್ಬಿಟ್ಟು ಏನ್ ಮಾಡ್ತಾರೆ, ಅದರಲ್ಲಿ GST ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕ್ಲೇಮ್ ಮಾಡೋಣ ಸರ್. ಓಕೆ, ಅದನ್ನ ಫಿಕ್ಸ್ಡ್ ಅಸೆಟ್ಸ್ ಅಂತ ತೋರಿಸಿ ಸರ್, ಅದ್ರ ಮೇಲೆ ಡಿಪ್ರಿಸಿಯೇಷನ್ ಕ್ಲೇಮ್ ಮಾಡೋಣ ಸರ್ ಅಂತ ಹೇಳ್ತಾರೆ. ಸೊ ನಾನು ಅವಾಗ ಈ ತರ ಕೇಸ್ ಬಂದಾಗೆಲ್ಲ ವಿ ವಿಲ್ ಹ್ಯಾವ್ ಲಾಟ್ ಆಫ್ ಲೈಕ್ ಯುನೋ ಡಿಬೇಟ್. ಇದು ಕೆಲವು ಸಿಚುವೇಶನ್ ಕ್ಲೈಂಟ್ ಬಿಟ್ಟಿದ್ದು ಇದೆ, ಈ ತರ ಒಂದು ಆರ್ಗ್ಯುಮೆಂಟ್ ಸಿಚುವೇಶನ್ ಅರೈಸ್ ಆದಾಗ. ಸೊ ಸರ್ ಇದನ್ನೂ ಅಷ್ಟೇ, ಅವರು ಏನಕ್ಕೆ ಫೋನ್ ತಗೊಂಡಿದ್ರ, ಕಂಪನಿ ಎಂಪ್ಲಾಯೀಸ್ ಕೊಟ್ಟಿದೀವಿ ಅಂತ ತೋರ್ಸೋಣ ಸರ್. ಸೊ ಕಂಪನಿ ಎಂಪ್ಲಾಯಿಗೆ ಐಫೋನ್ ಕೊಡೋ ಅಷ್ಟು, ಈಗ ಸ್ಯಾಲ್ರಿ 25,000 ಕೊಡ್ತಿರ್ತಾರೆ ಒಬ್ಬೊಬ್ಬರಿಗೆ. ಸೊ 25,000 ಕೊಡ್ತಾರೆ ಎಂಪ್ಲಾಯಿ, ಎಲ್ಲರಿಗೂ ಐಫೋನ್, ಅದು ಮ್ಯಾಕ್ಸ್ ಪ್ರೋ. ಸೊ ಅವ್ರು ಏನ್ ಅನ್ಕೋತಿದ್ದಾರೆ? ಸೊ ದಟ್ ಇಸ್ ವಾಟ್. ಅಂಡ್ ಪೀಪಲ್ ಯಾರೋ ಸರ್ ನನ್ಗೆ ಅವ್ರು ಹೇಳಿದ್ರು ಸರ್, ಗೂಗಲ್ ಅಲ್ಲಿ ಓದಿದೆ ಸರ್, ನಾವು ಕಂಪನಿ ಇನ್ ಕೆಲವು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ವೆಂಡರ್ಸ್ ಅವರೇ ಹೇಳ್ತಾ ಇರ್ತಾರೆ, ಸರ್ GST ನಂಬರ್ ಇದೆಯಾ, ನಿಮ್ಗೆ GST ಬೆನಿಫಿಟ್ ಸಿಗುತ್ತೆ ಸರ್ ಅಂತ ಹೇಳ್ಬಿಟ್ಟು. ಸೊ GST ಅಷ್ಟೇ, ಪರ್ಸನಲ್ ಎಕ್ಸ್ಪೆಂಡಿಚರ್, ನೋ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, ದಟ್ ಕೆನ್ ನಾಟ್ ಬಿ ಕ್ಲೇಮ್ಡ್ ಆಸ್ ಎಕ್ಸ್ಪೆನ್ಸಸ್. That is another incident I'll tell you. There is one of my client, like, you know, he is into exempted products. Exempted products ಅಲ್ಲಿ ಇದಾರೆ ಅವರು, ವೆಜಿಟೇಬಲ್ಸ್ ಮತ್ತೆ ಫೀಡ್ ಆ ಥರದೆಲ್ಲ ಏನೋ ಒಂದು ಮಾಡ್ತಾ ಇದ್ದಾರೆ, ಅದಕ್ಕೆ ಟ್ಯಾಕ್ಸ್ ಇಲ್ಲ. ದಟ್ ಗೈ ಲೈಕ್ ಯುನೋ ಅವ್ರಿಗೆ ನಮಗೆ GST ಪೋರ್ಟಲ್ಲಿ ಏನೇನು ಪರ್ಚೇಸ್ ಮಾಡಿದ್ದಾರೆ ಅಂತ ನಮ್ಗೊಂದು ಆಟೋ ಪಾಪ್ಯುಲೇಟೆಡ್ ರಿಪೋರ್ಟ್ ಬರುತ್ತೆ. ಅದರಲ್ಲಿ ಐರನ್, ಸ್ಟೀಲ್, ಸಿಮೆಂಟ್ ಇದೆಲ್ಲ ಬರ್ತಾ ಇದೆ. ಅರೆ ಯಾರ್, ವಾಟ್ ಯು ಆರ್ ಡೂಯಿಂಗ್ ಇಸ್ ನಥಿಂಗ್ ಬಟ್ ವೆಜಿಟೇಬಲ್ ಆ ಥರದ ಎಕ್ಸೆಂಪ್ಟೆಡ್ ಪ್ರಾಡಕ್ಟ್ಸ್ ಅಲ್ಲಿ ಇದೆಯಾ? ಲೈಕ್ ವಾಟ್ ಈಸ್ ದಟ್ ಯು ಆರ್ ಡೂಯಿಂಗ್? ಸಿಮೆಂಟ್, ಐರನ್, ಸ್ಟೀಲ್ ಎಲ್ಲ ಪರ್ಚೇಸ್ ಮಾಡಿ ಕಂಪನಿ ಹೆಸರು GST ಕೊಟ್ಟಿದ್ದಾರೆ, ಕಂಪನಿ ಹೆಸರು ಬಿಲ್ ಕೊಟ್ಟಿದ್ದಾರೆ. ಸರ್ ಅದೆಲ್ಲ ನಾನು ಇನ್ಪುಟ್ ನಾನು ತಗೊಳ್ತೀನಿ ಸರ್, ಅದನ್ನ ಎಕ್ಸ್ಪೆನ್ಸ್ ಅಂತ ತೋರಿಸ್ತೀನಿ ಸರ್. ಅಥವಾ ನಾನು ಹೇಳಿದೆ, ಏನಕ್ಕಪ್ಪ ತಗೊಂಡಿರೋದು ಫಸ್ಟ್ ಅಂತ ಹೇಳಿ. ಸರ್ ನಮ್ಮ ಮನೆ ಕಟ್ತಾ ಇದ್ದೀನಲ್ಲ ಸರ್, ಐ ವೆಂಟ್ ದೇರ್, ದಟ್ ಸಿಮೆಂಟ್ ಗೈ ಟೋಲ್ಡ್ ಮೀ ದಟ್ ಐರನ್ ಅಂಡ್ ಸ್ಟೀಲ್ ಗೈ, ಸರ್ ನೀವು GST ರಿಜಿಸ್ಟ್ರೇಷನ್ ಆಗಿದ್ಯಾ, ನಿಮ್ಗೆ ಬೆನಿಫಿಟ್ ಸಿಗುತ್ತೆ ಸರ್ ಅಂತ ಹೇಳಿ. ಸೊ ಅದಕ್ಕೆ ನಾನಾ ನಿಮ್ದು ಅಡ್ವೈಸರು, ನಿನ್ನ ಸಿಮೆಂಟ್ ಅಂಗಡಿಯವನ ಅಡ್ವೈಸರು, ವಾಟ್ ಆರ್ ಯು ಟ್ರೈಂಗ್ ಟು ಡೂ ಇಯರ್? ನೀನ್ ಡೀಲ್ ಮಾಡ್ತಿರೋ ಪ್ರಾಡಕ್ಟ್ಗೂ ನಿನ್ ಸಿಮೆಂಟ್ಗೂ ಏನಪ್ಪ ಸಂಬಂಧ? ನೀನ್ ಸಿಮೆಂಟ್ ಡೀಲರ್ ಆಗಿದ್ರೆ ಐ ಡೆಫಿನೆಟ್ಲಿ ಅಗ್ರಿ, ಓಕೆ ನಿನ್ ಸಿಮೆಂಟ್ ತಂದು ಸಿಮೆಂಟ್ ಮಾಡ್ತಾ ಇದೆಯಪ್ಪ, ನಾನು ಅದನ್ನ ಬುಕ್ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು. ಸೊ ನಿಮ್ದು ಎಕ್ಸೆಂಪ್ಟೆಡ್ ಪ್ರಾಡಕ್ಟ್ ಇದ್ದು ನಿನ್ನ ಇದನ್ನ ನನಗೆ ಪರ್ಚೇಸಸ್ ಅಂತ ತೋರಿಸ್ಬೇಕು ಅಂತ ಹೇಳಿದ್ರೆ ಹೆಂಗ್ ತೋರ್ಸಕ್ಕಾಗತ್ತೆ ಅಂತ ಹೇಳಿ. ಇಲ್ಲ ಸರ್ ಅವ್ರು ಹೇಳಿದ್ರು, ನೀವೇನೋ ಸರಿಯಾಗಿ ಹೇಳ್ತಾ ಇಲ್ಲ ನನಗೆ ಅಡ್ವೈಸ್ ಮಾಡಿದ್ರು, ನನಗೆ ವಾಟ್ಸಪ್ ಅಲ್ಲಿ ನಾನು ನೋಡಿದೆ, ನಾನು ಗೂಗಲ್ ಅಲ್ಲಿ ನೋಡಿದೆ, ತಗೋಬಹುದು, ಯು ಕ್ಯಾನ್ ಎಂಜಾಯ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಳಿದ್ರೆ. ಸೊ ಈ ತರ ಫನಿ ಇನ್ಸಿಡೆಂಟ್ ಆಗ್ತಾ ಇರುತ್ತೆ. ಅವ್ರು ಅನ್ಕೊಂಡ್ಬಿಟ್ಟಿರ್ತಾರೆ ಎಲ್ಲ ಅಲೌಡ್, ಅದು ಗೊತ್ತಾಗಲ್ಲ, ಸರ್ಕಾರ ಕೇಳಲ್ಲ ಅಂತ ಅನ್ಕೊಂಡಿರ್ತಾರೆ, ಬಟ್ ಅದು ತಪ್ಪು. ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಲೈಕ್ ಕ್ರೇಜಿ ಸ್ಕ್ಯಾಮ್ ಆಗ್ಲಿ, ಒಂದು ಫ್ರಾಡ್ ಆಗ್ಲಿ ಫೈನಾನ್ಷಿಯಲಿ, ಸೊ ಯಾವ್ದಾದ್ರು ನೋಡಿದ್ರಾ? ಇದಕ್ಕೆ ನಾನು 2 ಎಕ್ಸಾಂಪಲ್ ಕೊಡ್ತೀನಿ. ಆಕ್ಚುಲಿ ಸಿ 2018 ಅಲ್ಲಿ ಅರೌಂಡ್ 11,000 crores ಅಷ್ಟು GST ಫ್ರಾಡ್ ಮಾಡಿರೋದು ಒಂದು ಬಯಲಿಗೆ ಬಂತು. ಅದು ಹೆಂಗೆ ಅಂತ ಹೇಳಿದ್ರೆ, ಅದೇ ರೀತಿ ಲೇಟರ್ ಪಾಯಿಂಟ್ ಅಲ್ಲಿ ಒಂದೇ ಜಾಗದಲ್ಲಿ ಐ ಥಿಂಕ್ 500ಕ್ಕೂ ಹೆಚ್ಚು ಕಂಪನಿ ರಿಜಿಸ್ಟ್ರೇಷನ್ ಮಾಡಿ ಬಿಲ್ ಟ್ರೇಡಿಂಗ್ ಅಂತ ಕರೀತಾರೆ ಇದನ್ನ. ಓಕೆ, ಸಿ ಯಾವುದೂ ಕಂಪನಿ ಎಕ್ಸಿಸ್ಟೆನ್ಸ್ ಅಲ್ಲಿ ಇರಲ್ಲ, ಇಸ್ ಆಲ್ ಆರ್ ಪೇಪರ್ ಕಂಪನೀಸ್, ಡಮ್ಮಿ ಕಂಪನೀಸ್. ಇದು ಏನ್ ಮಾಡ್ತಾರೆ, ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಇನ್ವಾಯ್ಸ್ ಇಶ್ಯೂ ಮಾಡ್ತಾ ಹೋಗ್ತಾರೆ. ಸೊ ಈ ಇನ್ವಾಯ್ಸ್ ನ ಬೈ ಮಾಡೋದಕ್ಕೂ ಒಂದಷ್ಟು ಜನ ಇದ್ದಾರೆ. ಸೊ ಇದಕ್ಕೆ ಬಿಲ್ ಟ್ರೇಡಿಂಗ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೆಂಗ್ ಹೇಳ್ಬೇಕು ಅಂದ್ರೆ, ಈಗ B2C ಟ್ರಾನ್ಸಾಕ್ಷನ್ ಅಂತ ಏನ್ ಕರಿತೀವಿ ಅಂದ್ರೆ, ಬಿಸ್ನೆಸ್ ಇಂದ ಡೈರೆಕ್ಟ್ಲಿ ಕನ್ಸ್ಯೂಮರ್ಗೆ ಮಾಡುವಂತ ಸೇಲ್ಸ್. ಇಲ್ಲಿ ಏನಾಗುತ್ತೆ, ಈ B2C ಟ್ರಾನ್ಸಾಕ್ಷನ್ ಮಾಡುವಾಗ ನಾನು ಕನ್ಸ್ಯೂಮರ್ ಇಂದ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀನಿ, ಕನ್ಸ್ಯೂಮರ್ಗೆ ಒಂದು ಬಿಲ್ ಕೊಡ್ತೀನಿ. ನಾನು B2B ಮಾಡುವಾಗ ನಾನು ಕೊಡೋ ಬಿಲ್ಲು
ಅವ್ರಿಗೆ ಅವ್ರ ಅಕೌಂಟ್ ಆಗುತ್ತೆ, ಅದನ್ನ ಅವರು ರಿವೆರಿಫೈ ಮಾಡ್ತಾರೆ. ಈ ಬಿಲ್ಲು ನನಗೆ ಬಂದಿದೆ, ನಾನು ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ತಗೊಳ್ಳೋದಕ್ಕೆ. ಬಟ್ B2C ಮಾಡಿದಾಗ ಆ ಥರದ್ದು ಏನೂ ಇರಲ್ಲ. ಸೊ ಈ B2C ಅವರು ಅವ್ರ ಟ್ಯಾಕ್ಸ್ ಕಡಿಮೆ ಪೇ ಮಾಡೋದಕ್ಕೆ, GST ಕಡಿಮೆ ಮಾಡೋದಕ್ಕೆ ಬಿಲ್ಸ್ನ ಪರ್ಚೇಸ್ ಮಾಡಕ್ತಾರೆ. ಇದನ್ನ ಬಿಲ್ ಟ್ರೇಡಿಂಗ್ ಅಂತ ಕರೀತಾರೆ. ಈ ಥರದ್ದು ಸ್ಕ್ಯಾಮು 11,000 crore ನಡೀತು. ಗವರ್ನಮೆಂಟ್ ವಾಂಟ್ಸ್ ಟು ಮೇಕ್ ಥಿಂಗ್ಸ್ ವೆರಿ ಸಿಂಪಲ್. ರಿಟರ್ನ್ ಫೈಲ್ ಮಾಡಿ ಟ್ರಾನ್ಸ್ಪರೆಂಟ್ ಆಗಿರಿ ಅಂತ ಹೇಳುತ್ತೆ. ಆ ಕೇಸಲ್ಲಿ 1 ದಿನಕ್ಕೆ 2 ದಿನಕ್ಕೆ ರೀಫಂಡ್ ಬರ್ತಾ ಇತ್ತು, ನಾನು ಹೇಳಿದ್ನಲ್ಲ ಒಂದು 3-4 years ಬ್ಯಾಕ್. ಬಟ್ ನೌ ದ ರೀಫಂಡ್ಸ್ ಹ್ಯಾವ್ ಸ್ಟಾರ್ಟೆಡ್ ಕಮಿಂಗ್ ಲೇಟ್. ಹೌದು, 1 month ಆಗುತ್ತೆ, 3 ತಿಂಗಳಾಗ್ತಾ ಇದೆ. ನಂದು 15 days ಆಗಿತ್ತು. ಸೊ ಇಟ್ ಸ್ಟಾರ್ಟೆಡ್ ಗೆಟಿಂಗ್ ಡಿಲೇಡ್. ಸೊ GST ಬಂದಾಗ ಎಲ್ಲ ನೀಟಾಗಿ ಇರುತ್ತೆ ಅಂತ, ರಿಜಿಸ್ಟ್ರೇಷನ್ ನೀವು ಅಪ್ಲೈಡ್ ಮಾಡಿ ಇಮಿಡಿಯೇಟ್ ಕೊಡ್ತೀವಿ ಅಂತ ಗವರ್ನಮೆಂಟ್ ವಾಂಟ್ಸ್ ಟು ಡೂ ದಟ್. ಅದು ಗವರ್ನಮೆಂಟ್ ಕಡೆಯಿಂದ ಕೊಟ್ಟಂತ ಒಂದು ಲೈಕ್ ಟ್ರಸ್ಟ್. ಬಟ್ ಅದನ್ನ ಮಿಸ್ಯೂಸ್ ಮಾಡಿದ್ರು ಯಾರು? ಕೆಲವೊಂದಷ್ಟು ಜನ. ಒಂದೇ ಒಂದು 50 ಜನ ಒಂದು ಗ್ರೂಪ್ ಆಫ್ ಪೀಪಲ್ ಸೇರ್ಕೊಂಡು ಈ ಹವಾಯಿ ಚಪ್ಪಲ್ಸ್ ಮಾಡೋ ಥರದ್ದು ಒಂದು ಬಿಸ್ನೆಸ್ ಶುರು ಮಾಡಿದ್ರು. ಅವ್ರು ಒಂದು 500 ಕಂಪನೀಸ್ನ ರಿಜಿಸ್ಟರ್ ಮಾಡಿಸಿದ್ರು. ಅಂದರೆ 500 ರಿಜಿಸ್ಟ್ರೇಷನ್ ತಗೊಂಡು ದೇ ಸ್ಟಾರ್ಟೆಡ್ ಡೂಯಿಂಗ್ ಬಿಲ್ ಸರ್ಕ್ಯುಲೇಷನ್. ಸೊ ಈ ಬಿಲ್ ಸರ್ಕ್ಯುಲೇಷನ್ ಮಾಡಿ ಆ ಬಿಲ್ಸ್ನ ಕಮಿಷನ್ಗೆ ಸೇಲ್ ಮಾಡ್ತಾ ಇದ್ರು. ಅದನ್ನ ಬೇಕಾಗೋರು ಈ B2C ಮಾಡೋರು ಅವ್ರ ಹತ್ರ ತಗೊಳ್ತಾ ಇದ್ರು. ಕೆಲವರು ತಗೊಂಡು ಅದನ್ನ ಪರ್ಚೇಸ್ ಅಂತ ತೋರಿಸ್ತಾ ಇದ್ರು. ಆ ಟ್ಯಾಕ್ಸ್ ನ ಸೆಟ್ ಆಫ್ ಮಾಡ್ಕೊಳ್ತಾ ಇದ್ರು. ಕನ್ಸ್ಯೂಮರ್ ಇಂದ ಕಲೆಕ್ಟ್ ಮಾಡಿದ ಟ್ಯಾಕ್ಸ್ ಅನ್ನ ಇಲ್ಲಿ ನಾನು ಪರ್ಚೇಸ್ಗೆ ಇಷ್ಟು ಕಟ್ಟಿದ್ದೀನಿ ಟ್ಯಾಕ್ಸ್ ಅಂತ ಹೇಳಿ ಅದನ್ನ ಮೈನಸ್ ಮಾಡ್ಕೊಳ್ತಾ ಇದ್ರು. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು? ಸೊ ಈ ತರ ಮಾಡ್ತಾ ಇದ್ರು. ಸೊ ದಿಸ್ ಇಸ್ ಲೈಕ್ ಫ್ರಾಡ್ ಸ್ಕ್ಯಾಮ್. ಸೊ ಈಗ ನಾವು ಅದನ್ನ ಸರ್ಕಾರ ಹೆಂಗ್ ಹಿಡಿತು ಅಂತ ಹೇಳಿದ್ರೆ, ಟ್ರೇಸ್ ಮಾಡಕ್ ಹೋದಾಗ ನೀನು 500 ಕಂಪನಿ ಮಾಡಿದಾಗ ಬಿಲ್ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಅಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ನೀನು ಟ್ರೇಸ್ ಮಾಡೋ ಅಷ್ಟೊತ್ತಿಗೆ ಆ ಕಂಪನಿ ಎಕ್ಸಿಸ್ಟೆನ್ಸ್ ಇಲ್ಲ. ಅದ್ರದ್ದು ಯಾರ ಹೆಸರಲ್ಲಾಗಿದೆ ಅಂತ ಹೇಳಿದ್ರೆ ಯಾರೋ ಎಲ್ಲೋ ಮೂಲೆಯಲ್ಲಿರೋ ಆಧಾರ್ ನಂಬರ್ ತಗೊಂಡ್ ಮಾಡಿರ್ತಾರೆ, ಅವ್ನ್ ಪ್ಯಾನ್ ಯೂಸ್ ಮಾಡಿರ್ತಾರೆ. ದಟ್ ಗೈ ವಿಲ್ ನಾಟ್ ಇವನ್ ನೋ ಇನ್ ಮೈ ನೇಮ್ ಸೋ ಮಚ್ ಆಫ್ ಬಿಸ್ನೆಸ್ ಇಸ್ ಹ್ಯಾಪನಿಂಗ್ ಅಂತ ಹೇಳ್ಬಿಟ್ಟು. ಸೊ ಈಗ ಕೆಲವರಿಗೆ ನಮ್ಮವ್ರಿಗೆ ಎಲ್ಲ ನಮ್ಗೆ ಗೊತ್ತಲ್ಲ, ಡಾಕ್ಯುಮೆಂಟೇಶನ್ ಸಣ್ಣ ದುಡ್ಡು ಕೊಟ್ರೆ KYC in the name of KYC everybody will give documentation. So people misused this. So these kind of frauds initially ತುಂಬಾ ಆಯ್ತು. ಗವರ್ನಮೆಂಟ್ ಏನ್ ಮಾಡ್ತು, ರಿಜಿಸ್ಟ್ರೇಷನ್ ಗೆ ಬಂತು, ಸ್ಪಾಟ್ ವೆರಿಫೈ ಮಾಡ್ತೀವಿ, GPS ಫಿಕ್ಸ್ ಮಾಡ್ತೀವಿ. ಈಗ ಏನಾಗುತ್ತೆ, ಇಲ್ಲಿ ಹರಾಸ್ಮೆಂಟ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಹೆಂಗೆ ಟ್ಯಾಕ್ಸ್ ಲಾಸ್ ಕಾಂಪ್ಲಿಕೇಟ್ ಯಾಕಾಗುತ್ತೆ? ಈ ತರ ಕೆಲವ್ರು ಮಾಡೋ ತಪ್ಪದಿಂದ ಟ್ಯಾಕ್ಸ್ ಲಾಸ್ ಟಫ್ ಆಗ್ತಾ ಹೋಗುತ್ತೆ. ಈಗ ನೋಡಿ, ಪ್ರಪಂಚದಲ್ಲಿ ಇರೋರೆಲ್ಲ ಕಳ್ಳರಲ್ಲ. ಕಳ್ಳರು ಎಷ್ಟು ಜನ ಇರ್ಬೋದು? ತುಂಬಾ ಕಡಿಮೆ ಜನ ಇರ್ತಾರೆ. ನಮ್ಮ ಇಂಡಿಯಾ ತಗೊಳ್ಳೋಣ, 140 ಕೋಟಿ ಜನ, ಎಷ್ಟು ಜನ ಕಳ್ಳರು ಇರ್ಬೋದು? ಎಲ್ಲರೂ ಕಳ್ಳರಿಲ್ಲ. ಬಟ್ ಅದ ಎಲ್ಲರ ಮನೆಗಳಲ್ಲೂ ಡೋರ್ ಇದೆ, ಎಲ್ಲರ ಮನೆಗಳಲ್ಲೂ ಗೇಟ್ ಇದೆ, ಎಲ್ಲರ ಮನೆಗಳಲ್ಲೂ ಬೀಗ ಇದೆ. ಕಳ್ಳರು ಎಷ್ಟು ಇದಾರೋ ಅದ್ರದ್ದು ಎಷ್ಟೋ ಪಟ್ಟು ಡೋರ್ಗಳು ಬೀಗಗಳು ಆಗಿದೆ. ಕರೆಕ್ಟ್ ಅಲ್ವಾ? ಸೊ ಅಂದ್ರೆ ಯಾರೋ ಒಬ್ರು ಕಳ್ತನ ಮಾಡ್ತಾ ಇದಾರೆ, ಅದಕ್ಕೋಸ್ಕರ ಅವರಿಂದ ಪ್ರೊಟೆಕ್ಷನ್ಗೋಸ್ಕರ ಎಲ್ಲರೂ ನಾವು ಡೋರ್ ಲಾಕ್ ಮಾಡಬೇಕು, ಬೀಗ ಹಾಕ್ಬೇಕು, ಬಯೋಮೆಟ್ರಿಕ್ ಕೊಡಬೇಕು, ಎಲ್ಲ ಮಾಡ್ತೀವಿ. ಸೋ ಮಚ್ ಆಫ್ ಇನ್ವೆಸ್ಟ್ಮೆಂಟ್. ಸೊ ಜಸ್ಟ್ ಅನ್ ಎಕ್ಸಾಂಪಲ್ ಐ ಆಮ್ ಗಿವಿಂಗ್. ಸೊ ಯಾರೋ ಮಾಡೋ ಕಳ್ತನದಿಂದ ಯು ಹ್ಯಾವ್ ಟು ಪೇ ಸೋ ಮಚ್ ಆಫ್ ಮನಿ, ಯು ಹ್ಯಾವ್ ಟು ಇನ್ವೆಸ್ಟ್ ಇನ್ ಸೋ ಮೆನಿ ಥಿಂಗ್ಸ್. ಅದೇ ತರನೇ ಯಾರೋ ಕೆಲವರು ಮಾಡೋ ಈ ತರ ಟ್ಯಾಕ್ಸ್ ಫ್ರಾಡ್ಗಳಿಂದ ಟ್ಯಾಕ್ಸ್ ಲಾ ಈಗ ಈಸಿ ಆಗಿರ್ಬೇಕಾಗಿದ್ದು ಕಾಂಪ್ಲಿಕೇಟ್ ಆಗ್ತಾ ಬರ್ತಾ ಇದೆ. ಬಟ್ ಜನ ಹೇಳ್ತಾರೆ GST ಅರ್ಥ ಆಗ್ತಾ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಅಲ್ಲಿ ನನಗೆ ಅರ್ಥ ಆಗ್ತಾ ಇಲ್ಲ. ಇಫ್ ಲೈಕ್ ದೇರ್ ಇಸ್ ಒನ್ ಮೋರ್ ಸ್ಟೋರಿ ಆಲ್ಸೋ ಐ ಕ್ಯಾನ್ ಟೆಲ್ ಯು. ದೇರ್ ಇಸ್ ಅ ಫ್ರಾಡ್. ದಿಸ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಫ್ರಾಡ್ ವಾಟ್ ಹ್ಯಾವ್ ಕಮ್ ಅಕ್ರಾಸ್. CA ಗಳಿಗೆ ಅಥವಾ ಆಡಿಟರ್ಸ್ ಗಳಿಗೆ ಇದು ಅವ್ರಿಗೆ ರಿಲೇಟ್ ಮಾಡ್ತಾರೆ ನಮ್ಮವರು. ಇದನ್ನ ಪಾಡ್ಕಾಸ್ಟ್ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ದೇ ವಿಲ್ ಬಿ ಲಾಫಿಂಗ್. ಈಗ ಯಾರೋ ಒಬ್ಬ ಮನುಷ್ಯ ಬರ್ತಾನೆ ಅಥವಾ ಒಬ್ಬ ಕ್ಲೈಂಟ್ ಬರ್ತಾನೆ, ಯಾರೋ ಹತ್ರ ಒಬ್ರು ದೊಡ್ಡ ದುಡ್ಡಿಟ್ಟಿರೋ ಮನುಷ್ಯ ಇದ್ದಾನೆ ಸರ್, 1000 ಕೋಟಿ ಇದೆ ಸರ್, 500 ಕೋಟಿ ಇದೆ ಸರ್, ಅದನ್ನ ವೈಟ್ ಆಗಿ ಕನ್ವರ್ಟ್ ಮಾಡ್ಬೇಕು ಸರ್ ಅಂತ ಒಂದು ಸ್ಟೋರಿ ಬರುತ್ತೆ. ಇದು ತುಂಬಾ ಜನ ಕೇಳಿರ್ತಾರೆ. ಅದು ಬಂದ್ಬಿಟ್ಟು ಹೆಂಗೆ ಸರ್ ವೈಟ್ ಮಾಡ್ಬೇಕು ಸರ್, ಇದನ್ನ ವೈಟ್ ಮಾಡಿದ್ರೆ 30% ನಮಗೆ ಕೊಟ್ಬಿಡ್ತಾರಂತೆ ಸರ್, 20% ನಮಗೆ ಕೊಟ್ಬಿಡ್ತಾರಂತೆ ಸರ್, ಅಷ್ಟನ್ನ ಅವ್ರಿಗೆ ವೈಟ್ ಅಲ್ಲಿ ಕೊಟ್ಬಿಟ್ರೆ ಸಾಕು ಸರ್, ವೈಟ್ ಮಾಡ್ಬೇಕು ಸರ್ ಅಂತ ತಗೊಂಡ್ ಬರ್ತಾರೆ. ನಾನು ಅವಾಗ ಫಸ್ಟ್ ಕೇಳೋದು, ನೋಡಪ್ಪ 30% ಅವ್ನು ಕೊಡೋ ಹಂಗಿದ್ರೆ ಗೌರ್ಮೆಂಟ್ಗೆ 30% ಟ್ಯಾಕ್ಸ್ ಕಟ್ಬಿಟ್ಟು ವೈಟ್ ಮಾಡ್ಬೋದು. ಅವ್ನು ಯಾಕೆ ನಿನ್ನ ಹತ್ರ ಬಂದಿದ್ದಾನೆ? ನಂಬರ್ 1. ನಂಬರ್ 2, ದ ಪರ್ಸನ್ ಹೂ ಇಸ್ ಹ್ಯಾವಿಂಗ್ ಸೋ ಮಚ್ ಆಫ್ ಮನಿ, why is he coming through you? Why don't he come directly your chartered accountant and ask? ಅಲ್ವಾ? ಸೊ ಪೀಪಲ್ ಆಫರ್ ಲೈಕ್ ಇದು ನನ್ನ ಪ್ರಾಕ್ಟೀಸಿಂಗ್ ಈಗ 18-20 ವರ್ಷದ ನನ್ನ ಪ್ರಾಕ್ಟೀಸ್ ಅಲ್ಲಿ ಲೈಕ್ ಎವ್ರಿ ಇಯರ್ ಒನ್ ಆರ್ ದಿ ಅದರ್ ಡೇ ಕಮ್ಸ್ ವಿತ್ ದಿಸ್ ಸ್ಟೋರಿ. ಅವ್ನು ಬಂದು ಹೇಳ್ತಾನೆ, ತಿರ್ಗಾ ನಾನು ಅವ್ನಿಗೆ ಕೆಲವ್ರ ಹತ್ರ ಇಲ್ಲಿ ನಾಟಿ ಅವ್ನು ಎಂಟರ್ಟೈನ್ ಬೈದು ಕಳಿಸಿರ್ತೀನಿ, ನಿಮ್ಗೇನ್ ಬುದ್ಧಿ ಇಲ್ವಾ ಈ ತರ ಹೇಳ್ತಿ, ಯಾರದು? ಸೊ ಈ ತರದ್ದು ನಡೀತಾ ಇರುತ್ತೆ. ಜನಗಳು ಇದನ್ನ ಈ ಪಾಡ್ಕಾಸ್ಟ್ ನೋಡುವಾಗ ಕೆಲವ್ರು ಗೊತ್ತಾಗುತ್ತೆ, ಈ ತರ ನಾನು ಒಬ್ಬರಿಗೆ ಹೋಗಿ ಹೇಳಿದ್ನಲ್ಲ, ನನಗೂ ಯಾರೋ ಹೇಳಿದ್ರಲ್ಲ ಅಂತ ಹೇಳ್ತಾರೆ. ಇದು ನೋಡಿದ್ರು ರಿಲೇಟ್ ಮಾಡ್ತಾ ಇರ್ತಾರೆ. ಓಕೆ, ಈ ನನ್ನ ರಿಯಲ್ ಕೇಸಲ್ಲಿ ಏನಾಯ್ತು, ಈ ತರದವ್ರ ಜೊತೆ ಏನಾದ್ರೂ ವ್ಯವಹಾರ ಮಾಡೋದು ಏನಾಗುತ್ತೆ ಅಂತ. ಸಿ ಒನ್ ಆಫ್ ಮೈ ಕ್ಲೈಂಟ್ ವಾಸ್ ಫೈನಾನ್ಷಿಯಲಿ ಅಂಡರ್ ಟೋಟಲ್ ಪ್ರಾಬ್ಲಮ್ಸ್.
ಅವ್ರದ್ದು ಲೈಕ್ ಏನೋ ಸಿಕ್ ಪೊಸಿಷನ್, ಕಂಪನಿ ಡೆಟ್ಸ್ ಪೇ ಮಾಡೋಕ್ಕಾಗ್ತಾ ಇಲ್ಲ. ಸೊ ಈ ಥರ ಒಂದು ಇದರಲ್ಲಿ ಸಿಗಾಕೊಂಡ್ಬಿಟ್ರು, ಫೈನಾನ್ಷಿಯಲ್ ಹಾರ್ಡ್ಶಿಪ್ ಅಲ್ಲಿ ಸಿಗಾಕೊಂಡ್ರು. ಅದು ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಫೈನಾನ್ಷಿಯಲ್ ಹಾರ್ಡ್ಶಿಪ್ ಅಲ್ಲಿ ಸಿಗಾಕೊಂಡಾಗ ಹೆಂಗಾದ್ರೂ ನಾನು ಇದರಿಂದ ಆಚೆ ಬರಬೇಕು ಅನ್ನೋ ಒಂದು ಇದರಲ್ಲಿ ಏನ್ ಮಾಡ್ತಾರೆ, ದೇ ವಿಲ್ ಈಲ್ಡ್ ಫಾರ್ ಸೋ ಮೆನಿ ಥಿಂಗ್ಸ್. ಈ ತರ ಇದ್ದಾಗ ಒಂದು ಇನ್ಸಿಡೆಂಟ್ ಅಲ್ಲಿ ಒಂದಷ್ಟು ಜನ ಬಂದು ಈ ತರ ಇಬ್ಬರು ಡೈರೆಕ್ಟರ್ ಇದ್ರು. ಅದರಲ್ಲಿ ಒಬ್ಬರು ಡೈರೆಕ್ಟ್ರು ನನಗೆ ಬಹಳ ಪರಿಚಯ ಇದ್ದವರು, ಇನ್ನೊಬ್ಬರು ಡೈರೆಕ್ಟರ್ ಅಂತ ನನಗೆ ಗೊತ್ತು. ಸೊ ಅವ್ರು ಕರ್ಕೊಂಡು ಬಂದ್ರು, ಈ ತರ ಹಾರ್ಡ್ಶಿಪ್ ಇದೆ, ನಾವು ತಪ್ಪಿಸ್ಕೊಳ್ಬಹುದು, ಇದರಿಂದ ಆಚೆ ಬರ್ಬೋದು, 100 crore ನಮ್ಗೆ ಕೊಡೋರು ಇದ್ದಾರೆ. ಬಿಕಾಸ್ ದೇರ್ ಬಿಸ್ನೆಸ್ ಬೇಸಿಕಲಿ ಕ್ಯಾಶ್ ಬಿಸ್ನೆಸ್. ಎವ್ರಿ ಡೇ ಕ್ಯಾಶ್ ಜನರೇಟ್ ಆಗ್ತಾ ಇತ್ತು, ಅದನ್ನ ಡಿಪಾಸಿಟ್ ಮಾಡೋ ತರದ್ದು ಇತ್ತು. ದಿಸ್ ಇಸ್ ಅ ಪ್ಯೂರ್ಲಿ ಕ್ಯಾಶ್ ಬಿಸ್ನೆಸ್ ಅವ್ರಿಗೆ. ನಾವು ಆ ಕ್ಯಾಶ್ ನ ತಗೊಂಡ್ ಬಂದು ರೆವಿನ್ಯೂ ಆಗಿ ತೋರಿಸ್ಬಿಟ್ರೆ, ಸೊ ನಮ್ದು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಇದು ಒಳ್ಳೆ ಇದು ಅಂತ ಒಂದ್ ದಿವಸ ಡಿಸ್ಕಷನ್ ಅಲ್ಲಿ ಹೇಳಿದ್ರು. ಯಾರಪ್ಪ ಆ ಥರ 100 crore ಕೊಡ್ತಾ ಇದ್ದಾರೆ ಅಂತ ಅವ್ರು ಕೇಳಿದ್ದಾರೆ. ಇನ್ನೊಬ್ರು ನನ್ನ ಸ್ನೇಹಿತ ಯಾರು ಡೈರೆಕ್ಟರ್ ಆಗಿದ್ದಾರೆ, ಓಕೆ ಅಂತ ಹೇಳಿದ್ರು. ಅವ್ರು ಏನ್ ಮಾಡಿದ್ದಾರೆ, ಕರ್ಕೊಂಡು ಹೋಗಿ ಅವ್ರಿಗೆ ಒಂದು ಜಾಗನೂ ತೋರಿಸಿದ್ದಾರೆ. ಶ್ರೀಧರ್, ದೇ ಹ್ಯಾವ್ ಕೆಪ್ಟ್ ಕ್ಯಾಶ್. So they said we have some 700 crore. So we are unable to keep this money. So we are giving it to people like you and converting it. So ನಮ್ಗೆ ನೀವು ನಿಧಾನವಾಗಿ ಅದನ್ನ ವೈಟ್ ಮಾಡ್ತಾ ಕೊಡ್ತಾ ಹೋಗಿ ನಮ್ಗೆ ಅಂತ ಹೇಳ್ತೀರಾ. ಅಂಡ್ ದೇ ಟುಕ್ ದೆಮ್ ಟು ಗೋ ಡೌನ್. ಅಂಡ್ ಅದು ತುಂಬಾ ನಾನು ಹೇಳಿದೆ ಹುಷಾರಾಗಿರಿ, ಇವರೆಲ್ಲ ಕ್ರಿಮಿನಲ್ಸ್ ಇರ್ತಾರೆ ಅಂತ. ಬಟ್ ಆದ್ರೂ ದೇ ಟುಕ್ ದಟ್ ರಿಸ್ಕ್ ಅಂಡ್ ದೇ ವೆಂಟ್. ಕಣ್ಣಾರ ನೋಡಿದ್ದಾರೆ, ಇದನ್ನ ಕಣ್ಣಾರ ನೋಡಿದ್ದಾರೆ. ಕ್ಯಾಶು ಈ ತರ ಒಂದು ರ್ಯಾಕ್ಸ್ ಗಳಲ್ಲಿ ಇಟ್ಟಿದ್ದಾರೆ, ಚೀಲದಲ್ಲಿ ಇಟ್ಟಿದ್ದಾರೆ. ಐ ಹ್ಯಾವ್ ಸೀನ್ ಇಟ್ ಅಂತ ಯಾರೋ ನನ್ನ ಫ್ರೆಂಡ್ ಯಾರು ನನ್ನ ಡೈರೆಕ್ಟರ್ ಆಗಿದ್ರು ಆ ಕಂಪನಿ, ಯು ಆಲ್ಸೋ ಬಿಲೀವ್ಡ್ ಇಟ್. ಓ ಥ್ಯಾಂಕ್ ಗಾಡ್, ಐ ಥಿಂಕ್ ವಿ ಕ್ಯಾನ್ ಲೈಕ್ ಏನೋ ಬೇಲ್ ಔಟ್ ದಿ ಕಂಪನಿ. ಇದರಿಂದ ಇವ್ರು ಯಾರೋ ದೇವ್ರು ಸಿಕ್ಕಿದ್ರು. ಕರ್ಕೊಂಡು ವಾಪಸ್ ಬಂದು ದೇ ಆಲ್ಸೋ ಆಸ್ಕ್ ದೆಮ್ ಟು ಗಿವ್ ದೇರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ನೀವು ನಾಳೆ ಸಾಲ ಕೊಡ್ತೀರಾ, ನಮ್ಗೆ ವಾಪಸ್ ತೀರಿಸ್ತಿರೋದು ಹೆಂಗೆ, ನಿಮ್ದು ಕ್ರೆಡಿಟ್ ಬರ್ತೀನಿ ಸರ್, ನಿಮ್ಮ ಬಿಸ್ನೆಸ್ ಹೆಂಗೆ ಏನು ಅಂತ ತಿಳಿಬೇಕು. ನಾವು ಒಂದು ಡ್ಯೂ ಡಿಲಿಜೆನ್ಸ್ ಮಾಡ್ತೀವಿ ಅಂತ ಹೇಳಿ ಅವ್ರ ಹತ್ರ ಡಾಕ್ಯುಮೆಂಟ್ ಎಲ್ಲ ತಗೊಂಡ್ರು. ಮಲ್ಟಿಪಲ್ ಮೀಟಿಂಗ್ಸ್ ಮಾಡಿಸಿದ್ರು. ಮೀಟಿಂಗಿಗೆಲ್ಲ ಒಳ್ಳೊಳ್ಳೆ ಸ್ಟಾರ್ ಹೋಟೆಲ್ಸ್ಗಳಿಗೆ ಕರ್ಸೋದು. ಸೊ ಅಂಡ್ ಪೀಪಲ್ ಯೂಸ್ ಟು ಲೈಕ್ ಟಾಕ್ ಇನ್ ಸಚ್ ಅ ವೇ ದಟ್ ದೇ ನೋ ದಿಸ್ ಲೈಕ್ ಫೀಲ್ಡ್. ಮತ್ತೆ ಫೈನಾನ್ಷಿಯಲಿ ದೇ ಆರ್ ಸೌಂಡ್ ಅಂತ, ದೇ ಆರ್ ಎಜುಕೇಟೆಡ್, ದೇ ನೋ ಎವ್ರಿಥಿಂಗ್. ಸೊ ಕೊನೆಗೆ ಏನಾಯ್ತು, ಇದು ನಾನು ಡೇ ಒನ್ನಿಂದ ನಾನು ಅದನ್ನ ನಂಬ್ತಾ ಇರಲಿಲ್ಲ. ನೋ, ಹೌ ಕ್ಯಾನ್ ಸಂಬಡಿ ಕ್ಯಾನ್ ಕೀಪ್ 700-800 crore ಕ್ಯಾಶ್ ಅಂಡ್ ಟೇಕ್ ಯು ದೇರ್ ಅಂತ. ನೋ, ಐ ಹ್ಯಾವ್ ಸೀನ್. ವಾಟ್ ಈಸ್ ನನ್ನ ಕ್ವಶನ್ ಏನಂದ್ರೆ, ಐ ಆಲ್ವೇಸ್ ಸಿ ವಿತ್ ಸಸ್ಪೆಕ್ಟ್. ಅದು ನಿಜವಾದ ಕ್ಯಾಶ್ ಅಂತ ಹೆಂಗ್ ನಂಬ್ತೀರಾ? ಈಗ ಸಿನಿಮಾಗಳಲ್ಲೆಲ್ಲ ಡ್ಯೂಪ್ಲಿಕೇಟ್ ಮನಿ ಯೂಸ್ ಮಾಡ್ತಾರೆ. 700 crores ಒಂದೊಂದು ನೋಟು ಯಾರು ಚೆಕ್ ಮಾಡಕ್ ಆಗಲ್ಲ ಅಷ್ಟೇ. ಸೊ ಇಲ್ಲ, ನೀವು ನಮ್ಗೆ ಒಂದಷ್ಟು ತೋರಿಸಿದ್ರು ಅಂತ, ಮೇ ಬಿ ಸ್ಯಾಂಪಲ್ ದೇವ್ರ ಶೋನ್ ಅಂತ. ಬಟ್ ಇದು ಬೇಡ, ನನ್ಗೇನೋ ಇದು ಒಂದು ಇದ್ರಲ್ಲಿ ಅನುಮಾನ ಇದೆ ಅಂತ ನಾ ಹೇಳ್ತಾ ಇದ್ದೆ. ಬಟ್ ದೇ ಡಿಡ್ಂಟ್ ಲಿಸನ್. ಕೊನೆಗೆ ಏನಾಯ್ತು, ಐ ಬಿಕಮ್ ಅ ಡೆವಿಲ್ಸ್ ಅಡ್ವೊಕೇಟ್. ದೇ ಸೆಡ್ ದೇ ಇಗ್ನೋರ್ಡ್ ಮೀ. ಬಟ್ ನನ್ನ ಫ್ರೆಂಡ್ ಡೈರೆಕ್ಟ್ ಇದ್ರಲ್ಲ, ಅದ್ರ ಒಂದು ಮೀಟಿಂಗು ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಹತ್ರ ಮಾಡಿ ಅಂತ ಹೇಳಿದ್ರು. So they called me somewhere, but I said I'll not come. Somehow you bring them to my office, let me talk to them. So if they are genuine, I'll let you know anta helde. So they came to my office. 4 people came to my office. And we had a meeting. Even my client was there. I started asking right questions. So some answers were I could able to, like, they were given an answer, that is the exact answer. Perfect answers were started coming. Oh, so how can perfect answer can come from these guys? Then I asked, then I realized these guys are going to do some fraud activity. I didn't know what is the modus operandi. ಅಂದ್ರೆ ಅವ್ರು ಹೇಗ್ ಮಾಡ್ತಾರೆ, ಇದಕ್ಕೆ modus operandi ಅಂತ, ಅವ್ರದ್ದು ಸ್ಟೈಲ್ ಹೆಂಗ್ ಮಾಡ್ತಾರೆ ಅಂತ ನನಗೆ ಗೊತ್ತಾಗಿಲ್ಲ. ಓಕೆ, ನಾನು ಹೇಳಿದೆ, ಆದ್ರೆ ನನ್ನ ಕ್ಲೈಂಟ್ ಕೇಳಿದೆ, ಬೇಡ ಈ ತರ ಮಾಡೋದು ಏನೋ ನನ್ಗಂತೂ ನಂಬಿಕೆ ಬರ್ತಾ ಇಲ್ಲ ಅಂತ ಹೇಳಿದೆ. ಬಟ್ ಸೋ ಮಚ್ ಆಫ್ ಫೈನಾನ್ಷಿಯಲ್ ಹಾರ್ಡ್ಶಿಪ್. ಅದರಲ್ಲಿ ಒಬ್ಬನ್ನ ಅವರು ಇದೆ ಇಂಟ್ರೊಡ್ಯೂಸ್ಡ್ ಆಸ್ ಲೈಕ್ ಈಸ್ ದ ಕನ್ಸಲ್ಟೆಂಟ್. ದಿಸ್ ಗೈ ಚಾರ್ಜಸ್ some good amount of fees. ಏನದು 50 lakhs. ಸೊ ಇವಿಗೆ 50 lakhs ಅಪ್ಫ್ರಂಟ್ ಪೇ ಮಾಡ್ಬಿಡಿ. ಸೊ ಅದು ಕ್ಯಾಶ್ ಅಲ್ಲಿ ಪೇ ಮಾಡ್ಬೇಕು ನೀವು ಅಂತ ಅದು ಬಂತು. ಸೊ ಮನಿ ನೋಡ್ಕೊಂಡು ಬಂದಿದ್ದಾರೆ ಎಲ್ಲ. ನನ್ನ ಕ್ಲೈಂಟ್ಗೆ ಅವ್ರನ್ನ ಡೆಸ್ಪರೇಷನ್ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ನನ್ಗೆ ಹೇಳಿದೆ, ಅಲ್ಲೇ 700 ಕೋಟಿ ಇದೆ, ನೀವು ಆ ದುಡ್ಡು ಕೊಟ್ಮೇಲೆ ಇವ್ರು ಕೊಡೋದು. ಇಲ್ಲ ಸರ್, ಅವ್ರು ಕೊಟ್ಬಿಡಿ ಸುಮ್ಮನೆ, ಇದು ಬೇಡ, ನಮ್ಮ ವ್ಯವಹಾರ ಬೇರೆ ನಿಮ್ಮ ವ್ಯವಹಾರ ಬೇರೆ ಅಂತ ಹೇಳಿದ್ರು. ನನ್ನ ಫ್ರೆಂಡ್ ಇದನ್ನೆಲ್ಲ ಸ್ವಲ್ಪ ಹೆಸಿಟೇಟ್ ಮಾಡ್ದ. ಬಟ್ ಇನ್ನೊಬ್ರು ಡೈರೆಕ್ಟ್ರು ಅವರು ಇಂಪಲ್ಸಿವ್ ಆಗ್ಬಿಟ್ರು. ಅವ್ರು ಏನ್ ಮಾಡಿದ್ರು, 50 ಲಕ್ಷ ಕ್ಯಾಶ್ ನ ತಲುಪಿಸಿದ್ದಾರೆ. ಇದು ನನ್ ಗಮನಕ್ಕೆ ಬಂದಿರಲಿಲ್ಲ. ಇದ್ರದ್ದೊಂದು ವಾದ ನಡೀತಾ ನಂಗೆ ಅವ್ರ ನನ್ನ ಜೊತೆ ನಂದೊಂದು ಇದೇ ರಿಲೇಶನ್ಶಿಪ್ ಹಾಳಾಗ್ಬಿಡ್ತು. ನಾನೇನೋ ಕಂಪನಿ ಉದ್ಧಾರ ಆಗಕ್ಕೆ ಇಷ್ಟಪಡ್ತಾ ಇಲ್ಲ, CA ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ಮಾತಾಡಕ್ಕೆ ಶುರು ಮಾಡಿದ್ರು. ಸೊ ನಾನು ಸುಮ್ಮನಾದೆ, ನೋಡಪ್ಪ ನಿಮ್ಮ ಹಣೆ ಬರ ಏನಿದೆಯೋ ನಾನು ಹೇಳೋದು ಹೇಳಿದ್ದೀನಿ ನಾನು. ಬಟ್ 50 lakhs ಕೊಟ್ಟರು. 50 lakhs ಕೊಟ್ಟಾದ್ಮೇಲೆ ನೆಕ್ಸ್ಟ್ ಡೇ ಫೋನ್ ಸ್ವಿಚ್ ಆಫ್.
ನೋಬಡಿ ಇಸ್ ಲೈಕ್ ಅವೈಲೇಬಲ್. ಅದರಲ್ಲಿ ಯಾರೋ ಒಬ್ಬರನ್ನ ಟ್ರೇಸ್ ಮಾಡಿ ಫೋನ್ ಮಾಡಿದ್ರೆ, ಸರ್ ದುಡ್ಡು ಒಂದು ಟೆಂಪೋ ಟ್ರಾವೆಲರ್ಲಿ ಬರ್ತಾ ಇದೆ, ಅಲ್ಲೆಲ್ಲೋ ಪಂಚರ್ ಆಗ್ಬಿಟ್ಟಿದೆ, ಇಲ್ಲೆಲ್ಲೋ ಪೊಲೀಸ್ ಇಟ್ಕೊಂಡಿದ್ದಾರೆ ಅಂತ ಅವನು ನೆಕ್ಸ್ಟ್ ಇವ್ರು ಹೆಂಗೋ ಮಾಡಿ ಟ್ರ್ಯಾಕ್ ಮಾಡ್ತಾ ಹೋದ್ರು. ಸೊ ದೆನ್ ದೀಸ್ ಗೈಸ್ ಸ್ಟಾರ್ಟ್. ಅಂಡ್ ಮತ್ತೆ ನನ್ನ ಕ್ಲೈಂಟು ಅವ್ರು ಏನು ಸಾಮಾನ್ಯ ಇವರೇನಲ್ಲ, ಅವರು ವೆಲ್ ವರ್ಸ್ ನೋಡಿರೋ ಕನೆಕ್ಟ್ ಇರುವಂತ ಪೀಪಲ್. ಅವರು ಬೇರೆ ರೀತಿನೆಲ್ಲ ಹುಡುಕ್ಸಿದ್ರು, ಬಟ್ ಯಾರು ಸಿಕ್ಕಿಲ್ಲ. 50 ಲಕ್ಷನೂ ಕಳ್ಕೊಂಡ್ರು. ಕಂಪನಿ ವೆಂಟ್ ಬ್ಯಾಂಕ್ರಪ್ಟ್. ಅದು ಆಲ್ರೆಡಿ ಇದ್ದಿದ್ದ ಹಾರ್ಡ್ಶಿಪ್ ಅಲ್ಲಿ, ಅದು ಏನೋ ಹೇಳ್ತಾರಲ್ಲ ಆಕ್ಚುಲಿ ಬರಗಾಲದಲ್ಲಿ ಅಧಿಕ ಮಾಸ ಅಂತ, ಇನ್ನೊಂದು 50 ಲಕ್ಷ ಕೂಡ ಕಳ್ಕೊಂಡ್ರು. ಈ ತರ ಫ್ರಾಡ್ಸ್ ಆಕ್ಚುಲಿ ಕೆಲವೊಂದು ಟಿವಿ ಚಾನಲ್ಸ್ ರಿಪೋರ್ಟ್ ಮಾಡಿದೆ. ಅದಕ್ಕೆ ನಾನು ಹೇಳ್ತೀನಿ, ಈ ತರ ನಮ್ ಕ್ಯಾಶ್ ಕನ್ವರ್ಟ್ ಮಾಡ್ಬೇಕು, ಕ್ಯಾಶ್ ನ ವೈಟ್ ಮಾಡ್ಬಿಡ್ಬೇಕು. ಯಾರಾದ್ರೂ ನಿಮ್ಮ ಹತ್ರ ವೈಟ್ ಅಲ್ಲಿ ದುಡ್ಡಿದ್ರೆ ನಮ್ಗೆ ಕೊಡಿ, 30% ಕಮಿಷನ್ ನಮ್ಗೆ ಕೊಡ್ತೀವಿ, ಈ ತರ ಬರ್ತಾ ಇದ್ರೆ ಫಸ್ಟ್ ಅವ್ರನ್ನ ಯಾರೋ ನಂಬೇಡ್ರು. ಅವರಿಂದ ಬಹಳ ದೂರ ಇರಿ. ಅವರು ಕ್ರಿಮಿನಲ್ಸೇ, ಅವರು ಫ್ರಾಡ್ಸೇ. ನಾನು ಘಂಟಾಘೋಷವಾಗಿ ಹೇಳ್ತೀನಿ, ಅವ್ರನ್ನ ನಂಬೇಡಿ. ನಿಮ್ ದುಡ್ಡು ನೀವು ನಿಮ್ ಜಾಗ್ರತೆಯಲ್ಲಿ ನೀವು ಇರಿ ಅಂತ ನಾನು ಹೇಳ್ತೀನಿ. ದಿಸ್ ಫ್ರಾಡ್ ಐ ಹ್ಯಾವ್ ಸೀನ್ ಮೈಸೆಲ್ಫ್. ದೆನ್ ಕ್ಲೈಂಟ್ ಆಮೇಲೆ ರಿಗ್ರೆಟ್ ಮಾಡಿದ್ರು, ಇಲ್ಲ ರಾಜಶೇಖರ್ ಮಾತು ಕೇಳ್ಬೇಕಿತ್ತು ಅಂತ ಹೇಳಿದ್ರು. ಬಟ್ ಬೈ ದ ಟೈಮ್ ಡ್ಯಾಮೇಜ್ ಆಗೋಗಿತ್ತು, ಏನು ಮಾಡಕ್ಕಾಗಲ್ಲ. ಸೊ ದಿಸ್ ಫ್ರಾಡ್ ಐ ಆಲ್ವೇಸ್ ರಿಮೆಂಬರ್. ಯಾರಾದ್ರೂ ವೈಟ್ ಬ್ಲ್ಯಾಕ್ ಆತರ ಮಾತಾಡ್ತಾ ಇರ್ತಾರೆ, ನೀವು ಇದೆಲ್ಲ ಕೇಳಿಸ್ಕೊಂಡಿರ್ತೀರಾ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ನಾನ್ ಸೆನ್ಸ್. ಡೋಂಟ್ ಗೆಟ್ ಇಟ್ ಟು ಸಚ್ ಟ್ರ್ಯಾಪ್ ಅಂತ ಹೇಳ್ತೀನಿ. ಇದು ಹೆಂಗಿದೆ ಅಂದ್ರೆ ಸರ್, ಒಂದು ಒಳ್ಳೆ ಥ್ರಿಲ್ಲರ್ ಮೂವಿ ನೋಡ್ದಂಗಿದೆ. ಒಳ್ಳೆ ಸ್ಕ್ಯಾಮ್ ಥ್ರಿಲ್ಲರ್, ಹೇಗೆ ಮನಿ ಹೈಸ್ಟ್ ಆಗಿರ್ಲಿ ಅಂತ ಒಳ್ಳೆ ಸಿನಿಮಾ ನೋಡ್ದಂಗಿದೆ ಸರ್. ಒಂದು 6 months ಬ್ಯಾಕ್ ಒಂದು ಸಿನಿಮಾ ನೋಡಿದ್ದೆ ಸರ್. ಲೈಕ್ ಬಿಫೋರ್ ಹೇಳಿದ್ರಲ್ವಾ, ಒಂದು 500 ಕಂಪನೀಸ್ ಇಂಟರ್ಲಿಂಕ್ ಒಳಗಡೆ ಬಿಲ್ಸ್ ಪಾಸ್ ಮಾಡ್ಕೋತಿದ್ರು. ಸೊ ಅದ್ ಹೇಳ್ಬೇಕಾದ್ರೆ ಒಂದು ಫಿಲ್ಮ್ದು ಇದು ನೆನಪಾಯ್ತು ಸರ್. ಅದ್ರಲ್ಲಿ ಏನಂದ್ರೆ ಭಿಕ್ಷುಕರು ಇರ್ತಾರೆ, ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ನೋಡಿರ್ತೀರಾ, ಕೇಳಿರ್ತೀರಾ ಇಲ್ಲ, ಕುಬೇರ ಅಂತ ಸಿನಿಮಾ ಹೆಸರು. ಹೇಳ್ತಾ ಇದ್ರು ಧನುಷ್. ಭಿಕ್ಷುಕರನ್ನ ಕರ್ಕೊಂಡ್ ಬಂದ್ಬಿಟ್ಟು ಅವ್ರಿಗೆ ಒಂದು ನೇಮ್ ಕೊಟ್ಟು ಅವ್ರ ಕಂಪನೀಸ್ ನ ಫಾರಿನ್ ಅಲ್ಲಿ ಸ್ಟಾರ್ಟ್ ಮಾಡಿಸಿ, ಸೊ ಅವ್ರ ಹತ್ರ ಇರೋ ಬ್ಲಾಕ್ ಮನಿನ ರೊಟೇಷನ್ ಮಾಡಿ ವೈಟ್ ಮಾಡೋದಕ್ಕೆ ಅವರು ಪ್ಲಾಟ್ ನ ಮಾಡ್ತಾರೆ. ಸೊ ಆತರ ಅನ್ನಿಸ್ತು, ಕ್ರಿಯೇಟಿವ್ ವೇಸ್ ಆಫ್ ಡೂಯಿಂಗ್ ಫ್ರಾಡ್ಸ್ ಇದೆ. ಬಟ್ ಏನ್ ಗೊತ್ತಾ, ಇಲ್ಲಿ ಜನ ಯಾಕೆ ಮೋಸ ಹೋಗ್ತಾರೆ? ನಿಮ್ಗೆ ಇರೋ ಆಸೆ ಅಥವಾ ದುರಾಸೆಯಿಂದನೇ ನೀವು ಮೋಸ ಹೋಗಕ್ ಸಾಧ್ಯ. ಸೊ ಇಲ್ಲಿ ಜನ ಫಸ್ಟ್ ಟ್ರಸ್ಟ್ ನ ಬಿಲ್ಡ್ ಮಾಡ್ತಾರೆ, ಟ್ರಸ್ಟ್ ಬಿಲ್ಡ್ ಮಾಡಿ ನಿಮ್ಮನ್ನ ಚೀಟ್ ಮಾಡ್ತಾರೆ. ಸೊ ಬಿ ಕೇರ್ಫುಲ್. CA ಸ್ಟೂಡೆಂಟ್ಸ್ಗೆ, CA ಮಾಡ್ಬೇಕು ಅನ್ಕೊಳ್ಳೋರ್ಗೆ, ಆಸ್ಪಿರೆಂಟ್ಸ್ಗೆ, ಸೊ ಯಾವ್ದಾದ್ರು ಅಡ್ವೈಸ್, ಟಿಪ್ಸ್ ಏನಾದ್ರು ಇದ್ರೆ ಕೊಡಿ. ಸೊ ಈಗ CA ಸ್ಟೂಡೆಂಟ್ಸ್ಗೆ ಪರ್ಟಿಕ್ಯುಲರ್ ಆಗಿ ಒಂದು 3 ಇಂಪಾರ್ಟೆಂಟ್ ಅಡ್ವೈಸ್ ಕೊಡ್ತೀನಿ. ಅಥವಾ CA ಈಗ ಮಾಡ್ತಾ ಇರೋರಿಗೆ, CA ಅಡ್ಮಿಷನ್ ಆಗೋರಿಗೆ. CA ಮಾಡ್ಬೇಕಂದ್ರೆ ಕಷ್ಟ ಆಗಲ್ಲ. ತುಂಬಾ ಜನ ಹೇಳ್ತಾರೆ ಫೇಲ್ ಆಗೋರೆ ಜಾಸ್ತಿ ಇದ್ದಾರೆ, ಪಾಸಿಂಗ್ ಪರ್ಸೆಂಟೇಜ್ ಕಡಿಮೆ. ಇದು ಅದ್ರ ಬಗ್ಗೆ ಇರೋ ಮಿತ್ಸು. ಆ ರೀತಿ ಯಾವುದೇ ಮಿತ್ಗೆ ಕಿವಿ ಕೊಡಬೇಡಿ. ನಿಮ್ಮಲ್ಲಿ ನಿಜವಾದ ಟ್ಯಾಲೆಂಟ್ ಇದ್ರೆ, ನಿಮ್ಮಲ್ಲಿ ಆ ಡೆಡಿಕೇಶನ್ ಇದ್ರೆ, CA ಮಾಡೋದು ಕಷ್ಟ ಅಲ್ಲ. ಈಗ ನಾನೇ ಒಂದು ಲೈಕ್ ಏನೋ ಕನ್ನಡ ಮೀಡಿಯಂನ ನಾನು 10ನೇ ಕ್ಲಾಸ್ವರೆಗೂ SSLC ವರ್ಗೂ ಓದಿ, ಆ ನಂತರ ಸ್ಟ್ರಗಲ್ ಮಾಡಿ ನಾನು ಇಂಗ್ಲಿಷನ್ನ ಲೈಕ್ ಏನೋ ಕಲ್ತ್ಕೊಂಡಿತ್ತು. ಸೊ ನಾನೇ ನಾನು ಎಕ್ಸಾಂಪಲ್ ಕೊಡ್ತೀನಿ. ಸೊ ಇಫ್ ಐ ಕುಡ್ ಏಬಲ್ ಟು ಡೂ ಇಟ್, ಡೆಫಿನೆಟ್ಲಿ ಇವನ್ ಯು ಕ್ಯಾನ್ ಡೂ ಇಟ್. ಸೊ ಆಲ್ ಯು ನೀಡ್ ಈಸ್ ಅನ್ ಎಫರ್ಟ್. ಸೊ ಅಡ್ವೈಸ್ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಫಸ್ಟ್ ಸ್ಟೂಡೆಂಟ್ಸ್ ಸ್ಟಿಕ್ ಟು ದಿ ಸ್ಟಡಿ ಮಟೀರಿಯಲ್ಸ್ ಫಸ್ಟ್. ICA ಏನೀಗ ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಏನು ಕೊಡು ಎಕ್ಸಲೆಂಟ್ ಸ್ಟಡಿ ಮೆಟೀರಿಯಲ್ ಮಾಡಿದ್ದಾರೆ ಇವಾಗ. ಸೊ ನಾನು ಈಗ ರೀಸೆಂಟ್ ಆಗಿ ಯಾರಿಗೋ ಏನೋ ಎಕ್ಸ್ಪ್ಲೈನ್ ಮಾಡಬೇಕಾದಾಗ ಅವ್ರಿಗೆ ಸ್ಟೂಡೆಂಟ್ ಒಬ್ರು ಕೇಳಿದ್ರು. ಸೊ ನಾನು ನೋಡ್ಕೊಂಡು ಹೇಳಿದೆ, ಮಟೀರಿಯಲ್ ಇಸ್ ಟೂ ಗುಡ್. ಸ್ಟಡಿ ಮಟೀರಿಯಲ್, ಸ್ಟಿಕ್ ಟು ದಿ ಸ್ಟಡಿ ಮಟೀರಿಯಲ್, ಕಂಪ್ಲೀಟ್ಲಿ ಕವರ್ ದಿ ಸ್ಟಡಿ ಮಟೀರಿಯಲ್. ನಂಬರ್ 1. ನಂಬರ್ 2, ಕೀಪ್ ಪ್ರಾಕ್ಟಿಸಿಂಗ್ ಅಂಡ್ ಗೋ ಟು ದಿ ಡೆಪ್ತ್. ಇಲ್ಲಿ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿಲ್ಲ ಅಂದ್ರೆ CA ಪಾಸ್ ಆಗಲ್ಲ. ನೋ ಮ್ಯಾಟರ್ ಯು ಸ್ಟಡಿ ಫಾರ್ 16 hours, 18 hours, 12 hours, 24 hours. ಸುಮ್ಮನೆ ಓದ್ತಾ ಇದ್ರೆ ಅರ್ಥ ಅಲ್ಲ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಬೇಕು. ನೀವು ಒಂದ್ಸತಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ನೀವು ಆ ಕಾನ್ಸೆಪ್ಟ್ ನ ಈ ಕ್ವೆಶನ್ ಅಲ್ಲಿ ನಮ್ಗೆ ಎಕ್ಸಾಮಿನರ್ ಕೇಳೋ ಕ್ವೆಶನ್ಸ್ಗಳಿಗೆ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಏನಾಗಿದೆ ಅನ್ನೋ ಉತ್ತರಗಳು ಬೇಕು. ಇಟ್ ಇಸ್ ನಾಟ್ ಲೈಕ್ ಲೆಂದಿ ಆನ್ಸರ್ಸ್ ಕೊಡಬೇಕು, ಆ ತರದ್ದು ಏನಿಲ್ಲ. ಬೇರೆ ಕೋರ್ಸ್ಗಳಲ್ಲಿ ಇದ್ದಾಗಲ್ಲ. ವಾಟ್ ಈಸ್ ದಟ್ ಯು ಅಂಡರ್ಸ್ಟುಡ್? ದೇರ್ ಆರ್ 2 things ದೇ ಟೆಸ್ಟ್. ಫಸ್ಟ್ ಈಗ ಒಂದು ಫೌಂಡೇಶನ್ ಅಂಡ್ CA ಇಂಟರ್ಲಿ ಒಂದು ವರ್ಕಿಂಗ್ ನಾಲೆಡ್ಜ್ ಇರ್ಬೇಕು ನಿಮಗೆ. ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದಂಗೆ, ಈ ಲಾ ಏನ್ ಹೇಳುತ್ತೆ ಅಂತ. ಫೈನಲ್ ಬಂದಾಗ ಒಂದು ಎಕ್ಸ್ಪರ್ಟ್ ನಾಲೆಡ್ಜ್ ಇರಬೇಕು. ನಾಳೆ ಸರ್ ನಿಮ್ಮನ್ನ ಯಾರಾದ್ರೂ ಕೇಳಿದ್ರೆ ಆ ಲಾ ಏನ್ ಹೇಳುತ್ತೆ, ಅದು ಲೈಕ್ ಹೌ ಲೈಕ್ ಇಟ್ ಇಂಪ್ಯಾಕ್ಟ್ಸ್ ಅ ಬಿಸ್ನೆಸ್ ಮ್ಯಾನ್, ಆರ್ ಹೌ ಇಟ್ ಸಾಲ್ವ್ಸ್ ಅ ಪ್ರಾಬ್ಲಮ್, ವಾಟ್ ಈಸ್ ದ ಪ್ರಾಬ್ಲಮ್,
ಈ ಲಾನಲ್ಲಿ ಏನೆಲ್ಲ ಇದೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು ಅನ್ನೋ ಒಂದು ಎಕ್ಸ್ಪರ್ಟ್ ನಾಲೆಡ್ಜ್ ಬೇಕು. ಅದಕ್ಕೋಸ್ಕರ ಡೆಪ್ತ್ ಓದ್ಬೇಕು, ಸುಮ್ಮನೆ ಏನೋ ಬಿಟ್ಬಿಟ್ಟು ಹೋಗಂಗಿಲ್ಲ. ಸಿ ಎ ನಲ್ಲಿ ಯಾವ ಚಾಪ್ಟರ್ ನೀವು ಅದನ್ನ ಸ್ಕಿಪ್ ಮಾಡ್ಬಿಡ್ತೀನಿ, ಇದು ನಾನು ಬಿಟ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರೆ ಸಿಲೆಬಸ್ ತುಂಬಾ ವಾಸ್ಟ್ ಆಗಿದೆ. ಸೊ ಯು ಹ್ಯಾವ್ ಟು ಕಂಟಿನ್ಯೂಸ್ಲಿ ಸ್ಟಡಿ ಅಂಡ್ ಕೀಪ್ ಪ್ರಾಕ್ಟಿಸಿಂಗ್ ಆನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್. ದಿಸ್ ಇಸ್ ಸೆಕೆಂಡ್ ಥಿಂಗ್. ದ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಸಿ ಎ ಎಕ್ಸಾಮ್ಸ್ಗೆ ಅಂತ ಬರೋ ಬಹುಶಃ ಎಲ್ಲಾ ಸ್ಟೂಡೆಂಟ್ಸು ಪ್ರಿಪರೇಷನ್ ಖಂಡಿತ ಮಾಡ್ತಾರೆ. ಸೊ ಐ ಡೋಂಟ್ ಡೌಟ್ ದೆಮ್, ಎವ್ರಿಬಡಿ ವಿಲ್ ಪ್ರಿಪೇರ್. ವೇರ್ ದೇ ಫೇಲ್ ಇನ್ ಎಕ್ಸಿಕ್ಯೂಷನ್ at the time of exam. So ನಿಮ್ಮ ಪ್ರಿಪರೇಷನ್ ಚೆನ್ನಾಗಿರುತ್ತೆ, ಎಕ್ಸಿಕ್ಯೂಷನ್ ಈಸ್ ದ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಲೈಕ್ ಯು ವಿಲ್ ಮಿಸ್ ಔಟ್. ಸೊ ಅದು ಮಾಡಬೇಕು. ಎಕ್ಸಿಕ್ಯೂಷನ್ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಆಸ್ ಐ ಸೆಡ್, ಲೈಕ್ ಯು ಶುಡ್ ಬಿ ಲೈಕ್ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು. ಆ ಕೊಟ್ಟಿರೋ ನಮಗೆ 3 ಗಂಟೆ ಅಥವಾ ಈಗ 15 ನಿಮಿಷ ಕ್ವೆಶ್ಚನ್ ಪೇಪರ್ ಟೈಮ್ ಕೊಡ್ತಾರೆ, ಆ 3 ಗಂಟೆ ಒಳಗೆ ನೀವು ಹೇಗೆ ನಾನು ಮ್ಯಾನೇಜ್ ಮಾಡ್ತೀನಿ ಅನ್ನೋದಿರಬೇಕು. ಟೈಮ್ ಮ್ಯಾನೇಜ್ ಮಾಡಿ, ಡೋಂಟ್ ಟೇಕ್ ಅ ಸ್ಟ್ರೆಸ್. The last one, write the answer precisely. Too much like lengthy answer alla beda. You have to write what is asked. ಎಷ್ಟೋ ಸತಿ ಸಿ ಎ ಕ್ವೆಶನ್ಸ್ ಹೇಗಿರುತ್ತೆ ಅಂದ್ರೆ ಏನ್ ಕ್ವೆಶನ್ ಕೇಳಿದಾರೆ ಅಂತ ಗೊತ್ತಾಗಲ್ಲ. ತುಂಬಾ ಜನ ಫೇಲ್ ದೇರ್. ಸೊ ಅಂಡರ್ಸ್ಟ್ಯಾಂಡ್ ದ ಕ್ವೆಶನ್, ರೈಟ್ ದ ಆನ್ಸರ್ ಪ್ರಿಸೈಸ್ಲಿ. ಸೊ ಇದನ್ನ ಮಾಡ್ಬೇಕಂತಂದ್ರೆ ಟೈಮ್ ಮ್ಯಾನೇಜ್ಮೆಂಟ್, ಮತ್ತೆ ನಾವಲ್ಲಿ ಪ್ಯಾನಿಕ್ ಆಗದೆ ಆ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡಿರೋ ಏನ್ ಕೇಳಿರ್ತಾರೋ, ಕೆಲವು ಸತಿ ಲೆಂದಿ ಕ್ವೆಶನ್ ಪೇಪರ್ಸ್ ಇರುತ್ತೆ, ಆನ್ಸರ್ ಚಿಕ್ಕದಿರುತ್ತೆ. Question paper, see, this is a kind of like tactic even examiner use. How will he like execute this paper? This kind of a stress will he able to manage? That is how the test. So ನಿಮ್ದು ಪ್ರಿಪರೇಷನ್ ಚೆನ್ನಾಗಿದ್ದು ಆ ಎಕ್ಸಿಕ್ಯೂಷನ್ಗೆ ನಿಮ್ದು ಪ್ರಾಪರ್ ಪ್ಲಾನಿಂಗ್ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಸಿ ಎ ಮಾಡ್ಬೋದು. Like sir, what are the myths, like biggest myths about CA you need to burst? See Sridhar, there are a lot of people think that CA knows all the secrets of his client. That is a myth. Client does everything on his own and he'll come to me. He will only disclose to the extent what he wanted to disclose. So people think CA hatra or auditors hatra ella disclose ಮಾಡಿರ್ತಾರೆ ಅಂತ ಒಂದು ಪರ್ಸೆಪ್ಷನ್ ಇದೆ. ಇದು ನಿಜವಾಗ್ಲೂ ಸುಳ್ಳು. ಕೆಲವೊಂದ್ಸತಿ ಅವ್ರು ನಮ್ಗೆ ಏನೋ ಹೇಳದೇ ಇರೋದನ್ನ ನಾವೇ ಅವ್ರು ಬಾಯಿ ಬಿಡಿಸಿರ್ತೀವಿ. That is one thing. There is other thing. So people think that like CS can fix any tax problem, any problem they will bail us out anta ankondirtare. My dear friends, I'll disappoint you. It is not the case. CS can fix the problems which are within the legal boundary which is possible to resolve. ಈಗ ಏನೇನೋ ಮಾಡಿರ್ತಾರೆ ಆಕ್ಚುಲಿ, ಅದು ಲಾನಲ್ಲಿ ಅದು ಅಲೋಡೆ ಅಲ್ಲ. ಆ ಪ್ರಾಬ್ಲಮ್ನ ತಗೊಂಡು ಬಂದು ನಾವು ಫಿಕ್ಸ್ ಮಾಡ್ಬೋದು, ಸಿ ಎ ಅದನ್ನ ಸಾಲ್ವ್ ಮಾಡ್ತಾರೆ ಅನ್ನೋ ಮಿತ್ತಲ್ಲಿ ಇರ್ತಾರೆ. ಇದನ್ನ ನನ್ನ ಎಲ್ಲಾ ಸಿ ಎ ಮಿತ್ರರು ಕೂಡ ಒಪ್ಕೊಳ್ತಾರೆ. ಸೊ ದೇ ವಿಲ್ ಬಿ ಥಿಂಕಿಂಗ್, ಪೀಪಲ್ ಆರ್ ಅಂಡರ್ ಲೈಕ್ ಇನ್ ಇಂಪ್ರೆಷನ್, ಎಲ್ಲ ಮಾಡಿದ್ಮೇಲೆ ನಮ್ಮ ಸಿ ಎ ಏನೋ ಒಂದು ಮಾಡ್ತಾರೆ ಅಂತ ಅನ್ಕೊಂಡಿದ್ರೆ ಏನೂ ಮಾಡೋಕ್ಕಾಗಲ್ಲ. ದ ನೆಕ್ಸ್ಟ್ ಒನ್, ಲಾಸ್ಟ್ ಡೇ, ಸಿ ವಿ ವಿಲ್ ಬಿ ಫೈಟಿಂಗ್ ಆನ್ ಅ ಡೆಡ್ಲೈನ್ಸ್. ಸೊ ನೀವು 7th ಒಂದು TDS ಕಟ್ಟಿಸ್ಬೇಕು, 11th GSTR 1 ಫೈಲ್ ಮಾಡಬೇಕು, 20th 3B ಫೈಲ್ ಮಾಡಬೇಕು, 15ನೇ ತಾರೀಕು ಈ ತಿಂಗಳು ಈಗ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕು. And we will also go for some extension with the department and all. People will think, why always you people keep it like in the end? It is not us. See, I'll tell you, chartered accountant fraternity, my people are working day and night. So client ಗೆ ಲೇಟ್ ಫೀಸ್ ಬರಬಾರ್ದು, ಇಂಟ್ರೆಸ್ಟ್ ಬರಬಾರ್ದು, ಪೆನಾಲ್ಟಿ ಬರಬಾರ್ದು ಅನ್ನೋದಕ್ಕೋಸ್ಕರ ಡೇ ಅಂಡ್ ನೈಟ್ ವರ್ಕ್ ಮಾಡ್ತಾ ಇರ್ತಾರೆ. ಪೀಪಲ್ ವಿಲ್ ಅಸ್ಯೂಮ್ ಲಾಸ್ಟ್ ಡೇ ತಗೊಂಡೋಗಿ ಇನ್ಫಾರ್ಮೇಶನ್ ಕೊಟ್ರೆ ನಮ್ಮ ಸಿ ಎ ಫೈಲ್ ಮಾಡ್ತಾರೆ ಅಂತ ಅನ್ಕೊಂಡಿರ್ತಾರೆ. ದೇ ವಿಲ್ ನಾಟ್ ನೋ ಹೌ ಮಚ್ ಡಿಫಿಕಲ್ಟಿ ಇಟ್ ಈಸ್ to do the filing, and people will think because of us extensions are coming, we are not executing the work anta. Adu completely sullu. So there are so many chartered accountants because of the work's pressure, deadlines. Recently ನಿಮ್ಗೆ ಅದು ಲೈಮ್ಲೈಟ್ ಗೆ ಬಂದಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ, ನಮ್ಮ ಒಂದು ಇದರಲ್ಲಿ ನಮಗೆ ಗೊತ್ತು, they are like their health is got compromised, their personal life is got compromised, and people lost their lives. ಇದು ಜನಕ್ಕೆ ಗೊತ್ತಿರಲ್ಲ. So what I am trying to say, please respect their time, give the data within the due date, so we can do the justice to your files. So don't blame CA and last day ತಗೊಂಡು ಬಂದು ನಂದು ರಿಟರ್ನ್ ಫೈಲ್ ಆಗಿಲ್ಲ ಅಂತ. ಸೊ ಈ 3 ಮಿತ್ತು personally I wanted to bust. I'm really happy that you asked this question. See, there are so many things I wanted to bust, but these 3 things I thought is genuinely I should share with you. Like, thanks for asking this question. Like end of the episode.
ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟು ವೈಲ್ಡ್ ಆಫ್ ಪಾಡ್ಕಾಸ್ಟ್. ಗ್ರೇಟ್ ಇನ್ಫಾರ್ಮೇಶನ್ ಸಿಕ್ತು ನಮಗೆ. ಸೊ ನಮ್ಮ ಆಡಿಯನ್ಸ್ಗೂ ಒಳ್ಳೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. Most welcome, Sridhar. So inviting me for this podcast. I don't know like how people will take it. So I openly spoken so many things. Thanks for inviting me for this podcast.